ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಹೆಂಗೆ ಅಂದರೆ ಸ್ವಲ್ಪ ದಿವಸ ನಾವು ದುಶ್ಮನಾಗಿರ್ತೀವಿ, ಸ್ವಲ್ಪ ದಿವಸಕ್ಕೆ ಅದು ಮತ್ತೆ ಒಗ್ಗಟ್ಟಾಗ್ತೀವಿ. ಇದನ್ನ ಬಂದ್ಬಿಟ್ಟು ಪರ್ಮನೆಂಟಾಗಿ ಯಾವುದೂ ಇರೋದಿಲ್ಲ, ಪರ್ಮನೆಂಟಾಗಿ ಯಾವುದೂ ಇಲ್ಲ. ಇವಾಗ ನೋಡಿ, ಇವಾಗ ನನಗೆ ಅಚಾನಕ್ಕಾಗಿ ನನಗೆ ಬ್ಯಾಂಗಲ್ ಬಂಗಾರಿ ಸಾಂಗು ಬಂದಿದ್ದು. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಚಾಕ್ಲೇಟ್ ಕಣ್ಣೆಲ್ಲ ಹೊಡೆದು ಲಗೋರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಸಾಂಗ್ ಬಂದಾಗ ನೀವು ಹೇಳಿದ್ರಿ, ಒಂದು ಲಿರಿಕ್ ರೈಟರ್ ಹೆಸರಾಗ್ತಾರೆ, ಮ್ಯೂಸಿಕ್ ಡೈರೆಕ್ಟರ್ ಹೆಸರಾಗ್ತಾರೆ, ಆಮೇಲೆ ಬೇರೆ ಎಲ್ಲ ಬರುತ್ತೆ. ಕೊರಿಯೋಗ್ರಾಫರ್ದು ಹೆಸರು ಒಂದೊಂದ್ಸರಿ ಮಿಸ್ ಆಗಿಬಿಡುತ್ತೆ, ಬರೋದಿಲ್ಲ, ಅಲ್ಲಿ ಇರೋದಿಲ್ಲ ಅದರಲ್ಲಿ. ಅಷ್ಟು ದೊಡ್ಡ ಅದ್ಭುತ ಡ್ಯಾನ್ಸರು, ಏನು ಹೇಳಿದ್ರು ಮಾಡ್ತಾರೆ. ಹೆಂಗೆ ಅವರು ಒಂಥರ ಗೊಂಬೆ ಇದ್ದಂಗೆ, ನಾವು ಹೆಂಗೆ ತಿರುಗಿಸ್ತೀವಿ ಹಂಗೆ ತಿರುಗುತ್ತೆ. ಆ ಥರದ ಅವ್ರನ್ನ ನಾವು ಯುಟಿಲೈಸ್ ಮಾಡ್ಕೋಬೇಕು ಚೆನ್ನಾಗಿ ಅನ್ನೋದು. ಅದರಲ್ಲಿ ಪವರ್ ಸಾಂಗ್ ಮಾಡಿದೆ ನಾನು, ಅದ್ರಲ್ಲಿ ಒಂದು ಮಟ್ಟಿಗೆ ಚೆನ್ನಾಗಾಯ್ತು. ಈಗ ಇಂಡಸ್ಟ್ರಿಯಲ್ಲಿ ಪೇಮೆಂಟ್ಸ್ ಏನಿದೆ ಸರ್ ಸ್ಟಾರ್ಟಿಂಗ್ ಫ್ರಮ್? 6,500 ರೂಪಾಯಿ ಇದೆ ಡ್ಯಾನ್ಸರ್ಸ್ಗೆ. ಅವ್ರಿಗೆ 3 ಡೇಸ್ಗೆ 3 ಕಾಲ್ ಶೀಟ್ ಅಂತ ಬೆಳಗಿನ ಸಂಜೆವರೆಗೂ ಮಾಡಬೇಕು. ಅದು ಆ ಪೇಮೆಂಟ್ ಬರೋದಕ್ಕೆ 20 ದಿವಸ, 1 ತಿಂಗಳಾಗುತ್ತೆ. ಕೆಲವು ಬಿಡದೆ ಪ್ರಯತ್ನ ಮಾಡ್ತಾ ಇರಬೇಕು. ನಾವು ನಮ್ಮ ಕೆಲಸ ನಾವು ಮಾಡ್ತಾ ಇದ್ರೆ ಯಾವತ್ತೋ ಒಂದು ದಿವಸ ನಮಗೆ ಅದು ಪ್ರತಿಫಲ ಸಿಗತ್ತೆ. ಈಗ ಏನಾಗ್ಬಿಟ್ಟಿದೆ ಅಂದರೆ, ಒಂದು ಒಳ್ಳೆ ಡೈರೆಕ್ಟ್ರಿಗೆ ಒಂದು ಒಳ್ಳೆ ಪ್ರೊಡ್ಯೂಸರ್ ಸಿಗಲ್ಲ, ಒಂದು ಒಳ್ಳೆ ಪ್ರೊಡ್ಯೂಸರ್ಗೆ ಒಂದು ಒಳ್ಳೆ ಡೈರೆಕ್ಟರ್ ಸಿಗಲ್ಲ. ಹಾಯ್, ಎಲ್ಲರಿಗೂ ನಮಸ್ಕಾರ. ಆನಂದ್ ಆಡಿಯೋ ಸೆಲೆಬ್ರಿಟಿ ಪಾಡ್ಕಾಸ್ಟ್ಗೆ ಪ್ರೀತಿಯ ಸ್ವಾಗತ. ಒಂದು ಹಾಡಿನಲ್ಲಿ ಸಂಗೀತ, ಸಾಹಿತ್ಯ, ಗಾಯನ ಎಷ್ಟು ಮುಖ್ಯನೋ ಅದರಷ್ಟೇ ಮುಖ್ಯ ನಮ್ಮ ನೃತ್ಯ ಸಹ. ಈಗ ಒಂದು ಹಾಡು ಹಾಕಬೇಕು ಅಂದರೆ ಅದರಲ್ಲಿ ನಾ ಹೇಳ್ದಿರೋ ಹಾಗೆ ಸಿಂಗರು, ಲಿರಿಸಿಸ್ಟು, ಮ್ಯೂಸಿಕ್ ಡೈರೆಕ್ಟರ್ ಎಷ್ಟು ಇಂಪಾರ್ಟೆಂಟ್ಸು, ಅದೇ ರೀತಿ ನಮ್ಮ ಡ್ಯಾನ್ಸ್ ಕೊರಿಯೋಗ್ರಾಫರ್ ಸಹ ಅಷ್ಟೇ ಇಂಪಾರ್ಟೆಂಟ್. ಇತ್ತೀಚೆಗೆ ನಮ್ಮ ಕನ್ನಡ ಚಲನಚಿತ್ರದ ನೃತ್ಯ ಸಂಘದ ಪ್ರೆಸಿಡೆಂಟ್ ಆಗಿರುವಂಥ ಮುರಳಿ ಸರ್ ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನ ವೆಲ್ಕಮ್ ಮಾಡೋಣ, ಅವರ ಒಂದು ಜರ್ನಿ ಬಗ್ಗೆ ತಿಳ್ಕೊಳ್ಳೋಣ. ಹಾಯ್ ಸರ್. ನಮಸ್ತೆ. ನಮಸ್ತೆ ಸರ್. ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ನಿಮಗೆ ಕನ್ನಡ ಚಲನಚಿತ್ರದಲ್ಲಿ ಎಸ್ಪೆಷಲಿ ಡ್ಯಾನ್ಸಿಂಗ್ ಗ್ರೂಪ್ ಅಂತ ಬಂದಾಗ ನಿಮಗೆ ಪ್ರೆಸಿಡೆಂಟ್ ಆಗಿರುವಂಥ ಒಂದು ಅವಕಾಶ ಸಿಕ್ಕಿರೋದಕ್ಕೆ ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು. ವೀಕ್ಷಕರಿಗಾಗಲಿ ಪ್ರತಿಯೊಬ್ಬರಿಗೆ. ನಮ್ಮ ಸಂಘ ಬೆಳೆದಿದೆ ದೊಡ್ಡ ಒಂದು ಅಚೀವ್ಮೆಂಟ್. ಯಾಕಂದರೆ ನಮ್ಮದು ಸಂಘ ಬಂದು 40 ವರ್ಷದ ಮೇಲೆ ಇದೆ, ಅಷ್ಟು ದುಡ್ಡು ಬೆಳೆದಂಥದ್ದು. ನಾವು ಅಲ್ಲಿಂದ ಬೆಳ್ಕೊಂಬಂದಿರೋರು. ಇವಾಗ ಮತ್ತೆ ಪ್ರೆಸಿಡೆಂಟ್ ಆಗಿದ್ದೀನಿ. ಏನು ನಮ್ಮ ಸಂಘ ಮತ್ತೆ ಬೆಳಿಬೇಕು, ಚೆನ್ನಾಗಾಗಬೇಕು ಅಂತ ಒಂದು ಉದ್ದೇಶದಲ್ಲಿ ಬಂದಿದ್ದೀನಿ. ಹೇಳಿ ಸರ್, ಈಗ ನೀವು ಕನ್ನಡ ಇಂಡಸ್ಟ್ರಿಯಲ್ಲಿ ಆ್ಯಸ್ ಎ ಡ್ಯಾನ್ಸ್ ಕೊರಿಯೋಗ್ರಾಫರ್ ಸುಮಾರು ಏನಿಲ್ಲ ಅಂದರೆ 25 ವರ್ಷಗಳಿಂದ ಹೆಚ್ಚಾಗಿದೆ. ಸೊ ನಿಮ್ಮ ಒಂದು ಡ್ಯಾನ್ಸ್ ಜರ್ನಿ ಹೇಗೆ ಶುರುವಾಯಿತು? ಎಷ್ಟು ವಯಸ್ಸು ಇರಬೇಕಾದ್ರೆ ಶುರುವಾಯಿತು? ಚೈಲ್ಡ್ಹುಡ್ಡಿಂದನೂ ಡ್ಯಾನ್ಸ್ ಅಂದರೆ ಒಂದು ಇಂಟ್ರೆಸ್ಟು. ಅದಕ್ಕೆ ಕಾರಣ ನಮ್ಮ ಸಿಸ್ಟರ್ಸು, ನಮ್ಮ ಬ್ರದರು, ನಮ್ಮ ತಾಯಿ ತಂದೆ, ನಮ್ಮ ಫಾದರ್ಸ್, ನಮ್ಮ ಮಮ್ಮಿ ಎಲ್ಲರೂ. ಯಾಕಂದರೆ ನನ್ನ ಮೇಲೆ ಒಂಥರ ನಾವು ಡ್ಯಾನ್ಸ್ ಮಾಡ್ಬೇಕಾದ್ರೆ ಅವ್ರಿಗೆ ಒಂದು ಪ್ರೀತಿ ಇರೋದು, ಏನು ಇಷ್ಟು ಚೆನ್ನಾಗಿ ಆಡ್ತಾ ಅಂದ್ಬಿಟ್ಟು ಅವರು ಅದನ್ನೇ ಇಂಟ್ರೆಸ್ಟಾಗಿ ತೊಗೊಂಡು ನನ್ನನ್ನು ಅಲ್ಲಲ್ಲಿ ಡ್ಯಾನ್ಸ್ಗೆ, ಆರ್ಕೆಸ್ಟ್ರಾಗಳಿಗೆ. ಆಮೇಲೆ ನಮ್ಮ ಏರಿಯಾದಲ್ಲಿ ನಮ್ಮದು ಒಂದು ಮಂಜುನಾಥ್ ನಗರದಲ್ಲಿ ನಾನು ಹುಟ್ಟು ಬೆಳೆದಿದ್ದೆಲ್ಲ ಮಂಜುನಾಥ್ ನಗರದಲ್ಲೇ. ನಮ್ಮದು ಭುವನೇಶ್ವರಿ ಯುವಕರ ಸಂಘ ಅಂತ ನಮ್ಮದು ಅಲ್ಲಿ ದೊಡ್ಡ ಸಂಘ ಅದು. ಅಂದರೆ ಅಲ್ಲಿ ವರ್ಷಕ್ಕೊಂದ್ಸರಿ ರಾಜ್ಯೋತ್ಸವ ಮಾಡ್ತಾರೆ. ಅಲ್ಲಿ ನಮ್ಮದು ಆರ್ಕೆಸ್ಟ್ರಾಗಳು ಬರೋದಲ್ಲಿ ಎಲ್ಲ ಅಲ್ಲೆಲ್ಲಿ ಅಲ್ಲಿ ಅವಾಗಲೇ ಆರ್ಕೆಸ್ಟ್ರಾ ಡ್ಯಾನ್ಸರ್ಸ್ ಎಲ್ಲ ಬರೋರು. ಬಟ್ ನಮ್ಮ ಮನೇಲಿ ನಮ್ಮ ಸಿಸ್ಟರ್ಸ್ ಎಲ್ಲ ಏನು ಮಾಡೋರು, ನನಗೊಂದು ಡ್ರೆಸ್ ಹಾಕ್ಸಿ ನಮ್ಮ ತಾಯಿ ಎಲ್ಲ ನೀನೊಂದು ಡ್ಯಾನ್ಸ್ ಆಡಿಸೋ, ಅಲ್ಲಿ ಕರ್ಕೊಂಡೋಗಿ ನಮ್ಗೊಂದು ಡ್ಯಾನ್ಸ್ ಆಡಿಸೋರಲ್ಲಿ ಆರ್ಕೆಸ್ಟ್ರಾದಲ್ಲಿ ಚಾನ್ಸ್ ಕೇಳಿಸ್ಬಿಟ್ಟು ಅಲ್ಲಿ ನಮ್ಮ ಸಂಘದಲ್ಲಿ ಅಲ್ಲಿ ಇರೋದಲ್ಲ, ಅಲ್ಲಿಗೆ ನನಗೆ ಡ್ಯಾನ್ಸ್ ಆಡ್ಸೋಕೆ ಕೇಳೋರು. ಅಲ್ಲಿ ವೆಯ್ಟ್ ಮಾಡಿ ನಾನು ಡ್ಯಾನ್ಸ್ ಆಡ್ತಾ ಅಲ್ಲಿ ನನ್ನ ಜರ್ನಿ ಸ್ಟಾರ್ಟ್ ಮಾಡಿದ್ದೆ ಹಾಗೇನೆ. ಅಂದರೆ ನಮ್ಮ ಏರಿಯಾದಲ್ಲಿ ಆರ್ಕೆಸ್ಟ್ರಾಗಳಲ್ಲಿ ಅಲ್ಲಿ ಬರ್ತಾ ಇದ್ದಾಗ ಡ್ಯಾನ್ಸ್ ಆಡೋದು, ಅಲ್ಲಿ ಸುತ್ತಮುತ್ತಲೆಲ್ಲ ಮಾಡೋದು. ಈಗ ಇಷ್ಟ ಬಂದಂಗೆ ಹೆಂಗೆ ಅಂದರೆ ಏನು ಬರುತ್ತೋ ಅದನ್ನ ಆಡ್ತಾ ಇರೋದು. ಟಿವಿ ನೋಡ್ಕೊಂಡು ಆಡ್ತಾ ಇದ್ದಿದ್ದಂಥ ವ್ಯಕ್ತಿ ನಾನು ಅದರಲ್ಲಿ. ಸೊ ಟಿವಿ ನೋಡಿ ಕಲ್ತಿರೋಂಥದ್ದು. ಸೊ ಆ ವಯಸ್ಸಿನಲ್ಲಿ ನಿಮ್ಗೆ ಏನು ಲೈಕ್ ಡ್ಯಾನ್ಸ್ ಮಾಸ್ಟರ್ಸ್ ಇರಲಿಲ್ಲ? ಆಮೇಲೆ ನನಗೆ ಇದೆ, ಯಾಕಂದರೆ ಈಗ ನಮ್ಗೆ ಗುರು ಇಲ್ದೇನೆ ನಾನು ಇಷ್ಟ ಬಂದಂಗೆ ಆಡ್ತಾ ಇದ್ದಿದ್ದು. ಮನೇಲಿ ನಮ್ಮ ಅಕ್ಕಂದಿರೋ ಗುರುಗಳು ನನಗೆ ಅವಾಗ ನಮ್ಮ ಸಿಸ್ಟರ್ಸೇ ಅವ್ರು ಹೇಳ್ಕೊಡೋರು. ಆಮೇಲೆ ಹೋಗ್ತಾ ಒಂದೇ ಥರ ಆಡ್ತಾ ಇದ್ದೆ, ಅದೇ ಮಾಡ್ತಾ ಇದ್ದೆ. ಆಮೇಲೆ ನಾನು ಡ್ಯಾನ್ಸ್ ನಮ್ಮ ಏರಿಯಾದಲ್ಲಿ ಡ್ಯಾನ್ಸ್ ಮಾಡೋದು ನೋಡಿ ಚಂದ್ರಮೋಹನ್ ಮಾಸ್ಟ್ರು. ಯಾಕಂದರೆ ಅವ್ರನ್ನ ಫಸ್ಟ್ ಅವ್ರು ನಮಗೆ ಅವರು ಇದನ್ನು ಮಾಡಿ ಚಂದ್ರಮೋಹನ್ ಮಾಸ್ಟ್ರು ಅವ್ರು ದೊಡ್ಡ ಡ್ಯಾನ್ಸ್ ಮಾಸ್ಟ್ರು. ಅವಾಗ ಅಂದರೆ ಸ್ಟೇಜಲ್ಲೆಲ್ಲ ಅಂದರೆ ಅವರು ಒಂದು ಸ್ಟೇಜ್ ಹತ್ತಿದ್ರೆ ಇಡೀ ಇದೇ ಅಷ್ಟು ಫ್ಯಾನ್ ಇರೋರು ಅವ್ರಿಗೆ. ಅಷ್ಟು ದೊಡ್ಡ ಡ್ಯಾನ್ಸರ್ ಅಂದರೆ ಡ್ಯಾನ್ಸ್ ಅಂದರೆ ಅವಾಗೆಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಏನಂದರೆ ಇಲ್ಲಿರೋರು ಯಾರಿಗೂ ಅಷ್ಟೊಂದು ಅವಕಾಶಗಳು ಇರಲಿಲ್ಲ. ಈ ಸ್ಟೇಜ್ ಡ್ಯಾನ್ಸು ಶೋಸ್ ಎಲ್ಲ ಮಾಡ್ಕೊಂಡು ಬೆಳೀತಾ ಇದ್ದಿದ್ದು ಅಂತವ್ರು. ಅವಾಗ ಇವರು ತುಂಬ ಪಾಪ್ಯುಲರ್ ಇದ್ದರು ಡ್ಯಾನ್ಸ್ ಮಾಸ್ಟ್ರಾಗಿ. ಅವಾಗ ಅವ್ರು ನಾನು ನೋಡಿಬಿಟ್ಟು ನೀನು ಚೆನ್ನಾಗಿ ಮಾಡ್ತೀಯ ಬಾ ಅಂತೇಳಿ ನಾನು ಅವ್ರು ಡ್ಯಾನ್ಸ್ ಕ್ಲಾಸ್ ಕರ್ಕೊಂಡು ಹೋಗಿ ನನಗೊಂದಷ್ಟು ವಿದ್ಯೆಗಳೆಲ್ಲ ಹೇಳ್ಕೊಟ್ಟು ಅವ್ರ ಜೊತೆಗೆ ನಾನು ಜರ್ನಿ ಹಂಗೆ ಸ್ಟಾರ್ಟ್ ಮಾಡಿದ್ದು. ಅಲ್ಲಿಂದ ನಾನು ಇಂಡಿವಿಜುವಲ್ ಆಗಿ ಸಂಪಾದನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅಲ್ಲಿವರೆಗೂ ಸುಮ್ಮನೆ ಮಾಡ್ತಾಯಿದ್ದೆ. ಚಿಕ್ಕ ವಯಸ್ಸಲ್ಲೇ ಒಂದು ಸಂಪಾದನೆ ಮಾಡೋಕ್ಕೆ ಇದು ಮಾಡಿದ್ದು. ಸರ್, ಈಗ ನೀವು ಅವರ ಒಂದು ಗಾಡಿಯಲ್ಲಿ ಬೆಳೀತೀರಾ, ಅವ್ರ ಹತ್ರ ಡ್ಯಾನ್ಸ್ ಕಲಿತೀರಾ, ಅದಾದಮೇಲೆ ನಮ್ಮ ಕನ್ನಡ ಚಲನಚಿತ್ರಕ್ಕೆ ಬರ್ತೀರಾ. 5 ಸ್ಟಾರ್ ಗಣೇಶ್ ಸರ್ ಅವರ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತೀರಾ. ಸೊ ಹೇಗೆ ನಿಮ್ಗೆ ಆ ಅವಕಾಶ ಸಿಕ್ತು? 5 ಸ್ಟಾರ್ ಗಣೇಶ್ ಸರ್ ನಿಮ್ಮನ್ನು ಹೇಗೆ ಅವ್ರ ಅಸಿಸ್ಟೆಂಟ್ ಆಗಿ ಆಯ್ಕೆ
ಮಾಡಿದ್ರು? ಇದು ದೊಡ್ಡ, ಯಾಕಂದ್ರೆ ನಾವು 5 ಸ್ಟಾರ್ ಗಣೇಶ್ ಮಾಸ್ಟ್ರು, ಆಮೇಲೆ ಹರ್ಷ ಮಾಸ್ಟರ್ ಇರ್ಬೋದು, ಎಲ್ಲರೂ ನಾವೆಲ್ಲ ಸ್ಟೇಜಲ್ಲಿ ತುಂಬ ಮೀಟ್ ಆಗ್ತಾ ಇದ್ದವ್ರು ನಾವೆಲ್ಲ. ಯಾವ್ದಾದ್ರು ಒಂದು ಕಾಂಪಿಟೇಷನ್ಸ್ ಅಂದರೆ ನಾವೆಲ್ಲ ಅಲ್ಲಿ ಸೇರ್ತಾ ಇದ್ವಿ. ಒಂದು ಕಾಂಪಿಟೇಷನ್ ಅಂದರೆ ನಮ್ಮದು ಒಂದು ಟೀಮ್ ಬರೋದು, 5 ಸ್ಟಾರ್ ಗಣೇಶ್ ಮಾಸ್ಟರ್ ಒಂದು ಟೀಮ್ ಬರೋದು, ಹರ್ಷ ಮಾಸ್ಟರ್ ಒಂದು ಟೀಮ್ ಬರೋದು, ಇಮ್ರಾನ್ ಈ ಥರ ಎಲ್ಲ ದೊಡ್ಡದು ಯಾರ್ಯಾರು ಇದ್ದಾರೋ ಇವಾಗ ಯಾರು ದೊಡ್ಡದು ಇದ್ದಾರೋ ಅವರೆಲ್ಲ ಅವಾಗೆಲ್ಲ ನಾವೆಲ್ಲ ಸ್ಟೇಜಲ್ಲಿ ಕಾಂಪಿಟೇಷನ್ಗಳಲ್ಲಿ ಮೀಟ್ ಆಗ್ತಾ ಇದ್ದಂಥದ್ದವರು. ನಾವು ಆ ಥರ ಇದ್ದಾಗ ನಮ್ಗೆ ತುಂಬ ಬಾಂಡಿಂಗ್ ಚೆನ್ನಾಗಿತ್ತು ನಮಗೂ 5 ಸ್ಟಾರ್ ಗಣೇಶ್ ಮಾಸ್ಟರ್ಗೆ ಎಲ್ಲ. ಅದ್ರಲ್ಲಿ ಲಕ್ಷ್ಮಣ್ ಮಾಸ್ಟರ್ ಅಂತ ಒಬ್ರು ಇದ್ರು, ಅವರು ಅಷ್ಟೇ. ನಾವೆಲ್ಲ ಒಂದು ದೊಡ್ಡ ಒಂದು ಟೀಮ್ ಇತ್ತು ನಮ್ದೆಲ್ಲ. ನಾವು ಇಂಡಿವಿಜುವಲ್ ಡ್ಯಾನ್ಸ್ ಕ್ಲಾಸ್ ಇಟ್ಕೊಂಡಿದ್ವಿ. ನಾವು ಈ ಥರ ಕಾಂಪಿಟೇಷನ್ ಇದ್ದಾಗ ಹೋಗ್ತಾ ಇದ್ವಿ. ಅಸೋಸಿಯೇಷನ್ ಅಂತ ನಂಗೆ ಗೊತ್ತಿರಲಿಲ್ಲ. ಅಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರ ಒಂದು ಸಂಘ ಇದೆ, ಈ ಥರ ಡ್ಯಾನ್ಸರ್ಸ್ ಎಲ್ಲ ಗ್ರೂಪ್ ಎಲ್ಲ ಡ್ಯಾನ್ಸ್ ಮಾಡ್ತಾರೆ ನನಗೆ ಗೊತ್ತಿರಲಿಲ್ಲ. ನನ್ನ ಅಸಿಸ್ಟೆಂಟ್ ರಾಮು ಇದ್ರು, ಅವರು ನನಗೆ ನಾವು ಡ್ಯಾನ್ಸ್ ಮಾಡ್ಬೇಕಂದ್ರೆ ಅಲ್ಲಲ್ಲಿ ಹೋಗ್ತಾ ಇರ್ಬೇಕಂದ್ರೆ ಅವ್ರು ಹೇಳೋರು ಅಲ್ಲೊಂದು ಸಂಘ ಇದೆ, ಅಲ್ಲಿ ಹೋಗಿ ಸೇರ್ಕೊಳ್ಳೋಣ ಅಂತ. ಅವಾಗ ನಾನು ಇಲ್ಲಿ ಪ್ರಯತ್ನ ಮಾಡಿ ಬಂದು ನಾವೆಲ್ಲ ಸೇರ್ಕೊಂಡ್ವಿ ಆ ಇದರಲ್ಲಿ. ಅವಾಗ ನನಗೆ 5 ಸ್ಟಾರ್ ಗಣೇಶ್ ಮಾಸ್ಟರ್ ಆಲ್ರೆಡಿ ಈ ಸಂಘದಲ್ಲಿ ಅವರು ಇದ್ದರು. ಅಂದರೆ ಅವರು ಮೆಂಬರ್ಶಿಪ್ ಕಾರ್ಡ್ ತೊಗೊಂಡಿದ್ರು, ನಾವು ಮೆಂಬರ್ಶಿಪ್ ಕಾರ್ಡ್ ತೊಗೊಂಡಿದ್ವಿ, ಎಲ್ಲ ಡ್ಯಾನ್ಸರ್ ಆಗೇ ಇದ್ವಿ. 5 ಸ್ಟಾರ್ ಗಣೇಶ್ ಮಾಸ್ಟರಿಗೆ ಫಸ್ಟ್ ಟೈಮ್ ಅವರು ತುಂಬ ಛಲವಾದಿಯಾಗಿ ಅವ್ರು ಏನು ಮಾಡಿದ್ರು, ಒಂದು ಸಿನಿಮಾಗೆ ಮಾಸ್ಟರ್ಗಾಗಿ ಅವರು ಇದುವರೆಗೂ ಅಸ್ಟೆಂಟ್ ಆಗಿ ಗ್ರೂಪಲ್ಲಿ ಆಡಿ ಯಾವುದೂ ಮಾಡಿರಲಿಲ್ಲ ಅವರು. ಅಂದರೆ ಏಕ್ದಮ್ ಅವರು ಡ್ಯಾನ್ಸ್ ಮಾಸ್ಟರ್ ಆಗಿ ಅವ್ರಿಗೆ ಅಂದರೆ ಅಷ್ಟು ಪಾಪ್ಯುಲರ್ ಇತ್ತು ಅವ್ರಿಗೆ. ಇದರಲ್ಲಿ ಅವ್ರು ಮಾಸ್ಟರ್ ಕಾರ್ಡ್ ತೊಗೊಂಡ್ರು. ಅವರು ತೊಗೊಂಡಾಗೆ ಅವ್ರ ಟೈಮ್ ತುಂಬ ಚೆನ್ನಾಗಿತ್ತು, ತುಂಬ ಲಕ್ ಎಲ್ಲನೂ ಇದು ಬಂತು ಅವ್ರಿಗೆ. ಚಿತ್ರಾನ್ನ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಯಿತು. ಅದೇ ಟೈಮಲ್ಲಿ ನಾವು ಅದಕ್ಕೆ ಮುಂಚೆ ನಾನು ಅಸ್ಟೆಂಟಾಗಿ ಮಾಡ್ತಾ ಇರಲಿಲ್ಲ, ಗ್ರೂಪ್ ಆಡ್ತಾಯಿದ್ದೆ. ತುಂಬ ಕನ್ನಡ ಸಿನಿಮಾಗಳಲ್ಲಿ ಸೈಡ್ ಡ್ಯಾನ್ಸರ್ ಆಗಿ ನಾನು ಚೆನ್ನೈಯಿಂದನೇ ಬರೋರೆಲ್ಲ, ಪ್ರತಿಯೊಬ್ಬರು ಚೆನ್ನೈಯಿಂದನೇ ಬರ್ತಾ ಇದ್ವಿ. ನಾವು ಅಲ್ಲಿ ಬ್ಯಾಕ್ ಡ್ಯಾನ್ಸರ್ಸ್ ಆಗಿ ಗ್ರೂಪಲ್ಲಿ ಅಲ್ಲಿ ಒಂದು 10 ಜನ ಬಂದರೆ ಇಬ್ಬರು ಇಲ್ಲಿಂದ ತೊಗೊಳ್ಳೋರು, ಬೆಂಗಳೂರಿಂದ ಒಂದು 2 ಡ್ಯಾನ್ಸರ್ಸ್ನ ತೊಗೊಳ್ಳೋರು, 10 ಜನ ಅಂದರೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ತೊಗೊಳ್ಳೋರು. ನಾವು ಅದು ಸೆಲೆಕ್ಟ್ ಆಗಿ ತುಂಬ ಬ್ಯುಸಿಯಾಗಿ ನಾನು ತೊಗೊಂಡಾಗ ಬ್ಯುಸಿಯಾಗಿ ಕೆಲಸ ಮಾಡ್ತಾಯಿದ್ದೆ ಡ್ಯಾನ್ಸರ್ ಆಗಿ. ಇದಕ್ಕಿದ್ದಾಗ ನನಗೆ ಆಕ್ಸಿಡೆಂಟ್ ಆಗುತ್ತೆ, ಕಾಲು ಮುರಿದೋಗ್ಬಿಡುತ್ತೆ. ಒಂದು ಯಾವುದೋ ನಾನು ನಮ್ಮ ತಂದೆ ಹೋಗ್ಬೇಕಂದ್ರೆ ಆಕ್ಸಿಡೆಂಟ್ ಆಗಿ ಕಾರು ಬಂದು ಗುದ್ದುಬಿಟ್ಟು 1 ಇಯರ್ ನಾನು ಬೆಡ್ ರೆಸ್ಟ್ ಆಗಿಬಿಡ್ತೀನಿ. 1 ಇಯರ್ ನಾನು ಡ್ಯಾನ್ಸ್ ಅನ್ನೋದೇ ಇರಲ್ಲ ನನಗೆ. ಅಂದರೆ ಹೋಯ್ತು, ನನ್ನ ಕೆರಿಯರೇ ಹೋಯ್ತು ಅಂತ ನಾನು ಅಂದ್ಕೊಂಡ್ಬಿಟ್ಟಿದ್ದೆ. ಯಾಕಂದರೆ ಕಾಲಲ್ಲಿ ರಾಡೆಲ್ಲ ಇಟ್ಟು, ಶುದ್ಧ ರಾಡ್ ಇಟ್ಟು, ಆಮೇಲೆ 1 ಇಯರ್ ನೀನು ರೆಸ್ಟ್ ಇರಬೇಕು ಅಂತೆಲ್ಲ ಹೇಳಿದ್ರು. ಆವಾಗ ನಾನು ಅಸೋಸಿಯೇಟ್ ಬಂದು ತುಂಬ ಬ್ಯುಸಿಯಾಗಿದ್ದಾಗ ಈ ಥರ ಆಗೋಯ್ತು ನನಗೆ. ಸರಿ 1 ಇಯರ್ ತುಂಬ ಅಂದರೆ ಏನೋ ಕೆಲಸ ಇಲ್ದಂಗೆ ಮನೇಲೇ ಇದ್ದೆ ನಾನು. ತಿರ್ಗಾ ಮತ್ತೆ ಅಸೋಸಿಯೇಷನ್ ನಾನು ಸಂಘಕ್ಕೆ ಹೋದಾಗ ನೋಡ್ತೀನಿ ತುಂಬ, ಅಂದರೆ ಅವಾಗಿದ್ದಕ್ಕೂ ಈಗ ತುಂಬ ಸ್ವಲ್ಪ ಚೇಂಜಸ್ ಆಗಿತ್ತು. ಅಂದರೆ ಬೆಳೆದಿತ್ತು. ಅವಾಗ ನಮ್ಮ 5 ಸ್ಟಾರ್ ಗಣೇಶನು ಬಂದಿದ್ರು, ಅವಾಗ ಅಸೋಸಿಯೇಷನಲ್ಲಿ ಅವರು ಇದ್ದರು. ಅವಾಗ ಅವ್ರು ಕಾರ್ಡ್ ತೊಗೊಂಡು ಚಿತ್ರಾನ್ನ ಸಿನಿಮಾಗೆ ಸೂಪರ್ ಡೂಪರ್ ಹಿಟ್ ಸಾಂಗ್ ಕೊಟ್ಟಿದ್ರು. ಅವಾಗ ಅವ್ರು ಕೊಟ್ಟಾಗ ನಮ್ಮ ಫ್ರೆಂಡ್, ನನ್ನ ಸದಾ ಅಂತ ನನ್ನ ಫ್ರೆಂಡ್ ಇದ್ದ, ಅವನು ಬಾ ನಮ್ಮ ಇದರಲ್ಲಿ 5 ಸ್ಟಾರ್ ಗಣೇಶ್ ಹತ್ರನೇ ನೀನು ಬಾ ಅಸ್ಟೆಂಟಾಗಿ ಮಾಡಿ. ಅಸ್ಟೆಂಟಾಗಿ ಅವ್ರು ತೊಗೊಳೋದಿಲ್ಲ, ಹೆಂಗೆ ತೊಗೊಂಡು ನಾವೆಲ್ಲ ಜೊತೆಗಿದ್ದವ್ರು ಹೆಂಗೆ ತೊಗೊತಾರೆ ಅಂತ ಹೇಳಿದಾಗ 5 ಸ್ಟಾರ್ ಗಣೇಶ್ ಈ ವಿಷಯ ಗೊತ್ತಾಗಿ ಅವರೇ ಡೈರೆಕ್ಟಾಗಿ ನಮ್ಮ ಮನೆಗೆ ಬಂದು ನೀನು ಯಾಕೆ ಅಂತ ತಿಳ್ಕೊತೀಯ, ಬಾ ನಾವೆಲ್ಲ ಒಟ್ಟಿಗೆ ಮಾಡೋಣ ಅಂತೇಳಿ ನನ್ನನ್ನು ಅವ್ರ ಅಸ್ಟೆಂಟಾಗಿ ನಾನು ಅವ್ರ ಹತ್ರ 5-6 ವರ್ಷ 6-7 ವರ್ಷ ಇರ್ಬೋದೇನೋ ಅವ್ರ ಜೊತೆ ಮಾಡಿರೋ ಎಲ್ಲ ಪ್ರತಿ ಸಿನಿಮಾದಲ್ಲೂ ಡೇ ಆ್ಯಂಡ್ ನೈಟ್ ಬ್ಯುಸಿ ನಾವು. ಅಂದರೆ ಅಷ್ಟು ಅಸ್ಟೆಂಟ್, ಒಂದು 500 ಸಾಂಗ್ ಅಸ್ಟೆಂಟಾಗಿ ಕೊರಿಯೋಗ್ರಾಫರಾಗಿ ಅವ್ರ ಜೊತೆ ಕೆಲಸ ಮಾಡಿರ್ತೀನಿ ನಾನು. ಯಾಕಂದರೆ ಅವರು ಅಷ್ಟು ಚೆನ್ನಾಗಿ ಬೆಳೆದ್ರು ಮಾಸ್ಟ್ರು. ಯಾಕೆ ಕನ್ನಡ ಇಂಡಸ್ಟ್ರಿಯಲ್ಲಿ ಇವತ್ತು ನಾವು ಕನ್ನಡ ಡ್ಯಾನ್ಸ್ ಮಾಸ್ಟ್ರು, ಡ್ಯಾನ್ಸರು ಅಂತ ಅಂದರೆ ಒಂದು ಮದನಹಳ್ಳಿ ಮಾಸ್ಟ್ರು ಬಂದ್ಬಿಟ್ಟು ತುಂಬ ಪಾಪ್ಯುಲರ್ ಡ್ಯಾನ್ಸ್ ಮಾಸ್ಟ್ರು. ಅವಾಗ ಈ ಕನ್ನಡ ಇಂಡಸ್ಟ್ರಿಗೆ ನಾವು ಇದ್ದಾಗ ಅವಾಗೆಲ್ಲ ಸತ್ಯ ಮಾಸ್ಟ್ರು ಅಂತ ಇರೋರು, ಕಿಟಿ ಅಂತ ತುಂಬ ಜನ ಮಾಸ್ಟ್ರುಗಳಿದ್ದಾರೆ. ಅವರೆಲ್ಲ ತುಂಬ ಸ್ಟ್ರಗಲ್ ಮಾಡ್ತಾಯಿದ್ರು. ಅದರಲ್ಲಿ ತುಂಬ ಸ್ಟ್ಯಾಂಡರ್ಡ್ ಆಗಿ ಮಾಡ್ತಾ ಇದ್ದು ಮದನಹಳ್ಳಿ ಮಾಸ್ಟ್ರು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅವರು ವರ್ಕ್ ಮಾಡ್ತಾ ಇದ್ದಿದ್ದು. ಅವರಾದಮೇಲೆ 5 ಸ್ಟಾರ್ ಗಣೇಶ್ ಮಾಸ್ಟ್ರು ಬಂದರು, ಅವ್ರು ಪಾಪ್ಯುಲರ್ ಆದರು. ಅವರಾದಮೇಲೆ ಗೊತ್ತಾಯಿತು ಕನ್ನಡ ಇಂಡಸ್ಟ್ರಿಯಲ್ಲಿ ಕನ್ನಡದಲ್ಲಿ ಕೊರಿಯೋಗ್ರಾಫರ್ಸು ತುಂಬ ಜನ ಇದ್ದಾರೆ ಅಂತ ಗೊತ್ತಾದಮೇಲೆ ಇಲ್ಲಿರೋ ಡ್ಯಾನ್ಸ್ ಮಾಸ್ಟರ್ ತುಂಬ ಜನ ಡ್ಯಾನ್ಸ್ ಮಾಸ್ಟರ್ಗಳು ಕೆಲಸ ಸಿಕ್ತು, ಡ್ಯಾನ್ಸರ್ಸ್ಗಳಿಗೆ ಕೆಲಸ ಸಿಕ್ತು. ನಮ್ಮ ಅಸೋಸಿಯೇಷನ್ ತುಂಬ ಸ್ಟ್ರಾಂಗ್ ಆಗಿ ಬೆಳೀತು. ಆ ಜೊತೆಗೆ ನಾನು ಅವ್ರ ಜೊತೆ ಜರ್ನಿ ತುಂಬ ಚೆನ್ನಾಗಾಯಿತು. ನನಗೆ ಒಂದು 7 ವರ್ಷ 6 ವರ್ಷ ಅವ್ರ ಜೊತೆ ಜರ್ನಿ ಮಾಡೋದು ಇನ್ನೂ ನಾನು ಮಾಡೋಕ್ಕೆ ಇಷ್ಟ ಇತ್ತು ಅವ್ರ ಜೊತೆಗೆ. ನಮ್ಮ ಅಣ್ಣ ಅಲ್ಲೇ ನಮ್ಮ ಬ್ರದರು ನಮ್ಮ ಡ್ಯಾನ್ಸರಾಗೆ ಇದ್ದಿದ್ದು, ಅರೇಂಜರ ಕೆಲಸ ಮಾಡ್ತಾಯಿದ್ರು. ಬಟ್ ಅವ್ರಿಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವ್ರಿಗೆ ಕಾರ್ಡಿಯಾಕ್ ಅಟ್ಯಾಕ್ ಆಗಿ ಅವರು ತೀರ್ಕೊಂಬಿಟ್ರು, ಶೂಟಿಂಗ್ ಟೈಮಲ್ಲಿ ತೀರ್ಕೊಂಬಿಟ್ರು, ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರು. ನನಗೆ ಅಲ್ಲಿ ಕೆಲಸ ಮಾಡೋಕ್ಕೆ ಅವಾಗ ನನಗೆ ಅಲ್ಲೇ ಜೊತೆಗೆ ಇದ್ದಿದ್ದರಿಂದ ನನಗೆ ಒಂಥರ ಹೋದಾಗ ಅದೇ ನೆನಪಾಗೋದು ನನಗೆ. ಆ ಉದ್ದೇಶಕ್ಕೋಸ್ಕರ ನಾನು ಸರಿ ಬೇಡ ಅಂತ ನಾನು ಆಚೆ ಬಂದೆ. ಯಾವುದೋ ಅವ್ರ ಜೊತೆ ಮನಸ್ತಾಪ ಅವ್ರು ನನಗೆ ವಿಶ್ ಮಾಡಿ ಕಳ್ಸಿದ್ರು 5 ಸ್ಟಾರ್ ಅವರು, ನೀನು ಆಯಿತು ಅಂತ ಹೇಳಿ ಕಳ್ಸಿದ್ರು. ನಾನು ಇಂಡಿಪೆಂಡೆಂಟ್ ಆಗಿ ಬಂದೆ. ತುಂಬ ಸ್ಟ್ರಗಲ್ ಮಾಡಿದೆ. ಇಂಡಿಪೆಂಡೆಂಟ್ ಆದಮೇಲೆ ತುಂಬ ಸ್ಟ್ರಗಲ್ ಮಾಡಿದೆ ನಾನು. ಅಂದರೆ ಅಸ್ಟೆಂಟ್ ಆಗಿದ್ದಾಗ ನಮ್ಮನ್ನು ತುಂಬ ಜನ ಗುರುತಿಸೋರು.
ಡ್ಯಾನ್ಸ್ ಒಳ್ಳೆ ಡ್ಯಾನ್ಸ್ ಮಾಸ್ಟರ್, ಡ್ಯಾನ್ಸ್ ಅಸಿಸ್ಟೆಂಟ್, ಕೊರಿಯೋಗ್ರಾಫರ್ ಇವಂದು ತುಂಬ ಜನ ಗುರುತಿಸಿದ್ರು. ಬಟ್ ಮಾಸ್ಟರ್ ಆದಮೇಲೆ ಇದು ಸಿಗಲಿಲ್ಲ. ಅಂದರೆ ನಿಮ್ಗೆ ಇಮಿಡಿಯೇಟ್ ಆಗಿ ಏನಂತೀರ ಒಂದು ಅಪ್ರೋಚ್ ಸಿಗಲಿಲ್ಲ ನನಗೆ. ಅಂದರೆ ಹೋಗಿ ತಗೊಂಡು ನಾನು ಬ್ಯುಸಿ ಆಗ್ಬೋದು ನಾನು ಅಂತ ಅನ್ಕೊಂಡೆ. ಬಟ್ 2 years ಸ್ಟ್ರಗಲ್ ಮಾಡಿದೆ ನಾನು. ಓಕೆ ಸರ್, ಏನು ಕಾರಣ ಇರುತ್ತೆ ಸರ್? ಇವಾಗ ನೀವು ಅಷ್ಟೆಲ್ಲ ಎಕ್ಸ್ಪೀರಿಯನ್ಸ್, ಇವಾಗ 500 ಹಾಡುಗಳಿಗೆ ನೀವು ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಆಗಿ ವರ್ಕ್ ಮಾಡಿರ್ತೀರಾ, ಬಟ್ ಆದರೂ ನಿಮ್ಮನ್ನ ನೀವು ಗುರುತಿಸ್ಕೊಳ್ಳೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಏನೊಂದು ರೀಸನ್ಗೆ ಸರ್ ಯಾಕೆ ಆ ಒಂದು ಸ್ಥಾನ ನಿಮಗೆ ಸಿಗುತ್ತೆ? ಅದೇ ನನಗೂ ಯಾಕಂದ್ರೆ ನನಗೆ ಈಗ ಅಲ್ಲಿ ಯಾವಾಗ ನಾನು ಮಾಡ್ಬೇಕಂದ್ರೆಲ್ಲ ತುಂಬ ಜನ ಹೇಳೋರು, ನೀನು ಮಾಸ್ಟರ್ ಆಗ್ಬಿಡು ಅಂತ ಹೇಳಿದ್ರಲ್ಲ, ಯಾರು ಕೆಲಸ ಕೊಡಲಿಲ್ಲ. ಮಾಸ್ಟರ್ ಆಗು ಅಂತ ಹೇಳಿದವರೆಲ್ಲ ಯಾರು ಅಷ್ಟಾಗಿ ನಮ್ಗೆ ಕೆಲಸ ಕೊಡಲಿಲ್ಲ. ಅದರಲ್ಲಿ ಒಬ್ಬರೇ ದಯಾಳ್ ಡೈರೆಕ್ಟ್ರು ಅಸಿಸ್ಟೆಂಟ್ ಆಗಿದ್ರು, ಅವರು ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ರು. ನಮ್ಮ ಕೆಲಸ ನೋಡಿ ಅವಾಗ ಹೇಳಿದ್ರು, ನೀನೇನಾದರೂ ಮಾಸ್ಟರ್ ಆದರೆ, ನಾನೇನೋ ಡೈರೆಕ್ಟರ್ ಆದರೆ ನೀನು ಬಾ, ನೀನು ನನಗೆ ಕೆಲಸ ಕೊಡ್ತೀನಿ ಅಂತ ಹೇಳಿದರು. ಆವಾಗ ನಾನು ಯೋಚನೆ ಮಾಡಿದಾಗ ನನಗೆ ನಮ್ಮ ಫ್ರೆಂಡ್ಸ್ ಅದಾಗ ಹೇಳ್ದ, ಹೋಗೋಣ ಒಂದ್ಸರಿ, ಅವ್ರು ಹೇಳಿದ್ರಲ್ಲ ಒಂದ್ಸರಿ ಹೋಗೋಣ ಅಂದೆ. ನಾವು ಸೈಕಲ್ ಹೊಡಿತಾನೆ ಇದ್ವಿ, ಯಾವುದೋ ಸಣ್ಣ ಪುಟ್ಟ ಅದು ಇದು ಇನ್ನೂ ಸ್ಟಾರ್ಟೇ ಮಾಡಿಲ್ಲ ಕೊರಿಯೋಗ್ರಾಫರ್ ಆಗಿ, ಒಂದು ಅವಕಾಶ ಸಿಗಲಿಲ್ಲ. ನಾನು ಆವಾಗ ಇವ್ರ ಹತ್ರ ಹೋದಾಗ ಇವ್ರು ನನಗೆ ಏನು ಒಂದು ಮಾತಾಡಲಿಲ್ಲ. ದಯಾಳವರು ಒಂದು ಮಾತು, ಸರ್ ಈ ಥರ ಮಾಸ್ಟರ್ ಕಾರ್ಡ್ ತೊಗೊಂಡಿದ್ದೀನಿ ಅಂತ ಹೇಳಿದೆ ಅಷ್ಟೇ. ಅವರು ಕೊಟ್ಟಿರೋ ರೆಸ್ಪೆಕ್ಟು ನಮಗೆ ಇವತ್ತು ನಾನು ಮರೆಯೋದಿಲ್ಲ. ಯಾಕಂದರೆ ಒಬ್ಬ ಕೊರಿಯೋಗ್ರಾಫರ್ಗೆ ಏನು ರೆಸ್ಪೆಕ್ಟ್, ಒಂದು ಕೊರಿಯೋಗ್ರಾಫರ್ ಅಂದರೆ ಏನು ಅನ್ನೋದನ್ನು ನಾನು ಅವ್ರ ಹತ್ರ ನೋಡಿ ಕಲ್ತಿದ್ದೆ. ಯಾಕಂದರೆ ಒಬ್ಬ ಡ್ಯಾನ್ಸ್ ಮಾಸ್ಟರ್ಗೆ ಏನು ರೆಸ್ಪೆಕ್ಟ್ ಕೊಡಬೇಕು, ಡ್ಯಾನ್ಸರ್ ಆಗಿದ್ದಾಗ ಯಾವ ಥರ, ಡ್ಯಾನ್ಸ್ ಮಾಸ್ಟರ್ದಾಗ ಯಾವ ಥರ ಅನ್ನೋದನ್ನು ಅವರು ನೋಡಿ ನಮ್ಮ ಕರೆದು ಕೂರಿಸಿ ನನಗೆ ಇಮಿಡಿಯೇಟಾಗಿ ಸಾಂಗ್ ಕೊಟ್ಟರು. ನೀವು ಅವಲ್ಲೇ ಇಮಿಡಿಯೇಟಾಗಿ ತಗೋ, ನಿಮ್ಮ CD ಕೊಟ್ಟರು, ನಾನು ಇನ್ನೂ ನೆನಪಿದೆ. ಆ CD ಕೊಟ್ಟರು ನನಗೆ, ತಗೋ ಈ ಸಾಂಗ್ ನೀನು ರೆಡಿ ಮಾಡ್ಕೊ, ನೀನು ಮಾಡು ಅಂತ ಹೇಳಿದ್ರು. ಫಸ್ಟು ನಾನು ಅಲ್ಲೇ ಸ್ಟಾರ್ಟ್ ಮಾಡಿದ್ದು. ಕೆ ಮಂಜು ಪ್ರೊಡಕ್ಷನ್, ಅದು ದೊಡ್ಡ ಪ್ರೊಡಕ್ಷನ್ ಅಲ್ಲೇ. ಇದರಲ್ಲಿ ನಾನು ಅದರಲ್ಲಿ ಮಾಸ್ಟರ್ ಆಗಿ ಕೆಲಸ ಮಾಡಿದೆ. ನನಗೆ ತುಂಬ ಡ್ಯಾನ್ಸರ್ಸ್ ಆ ಟೈಮಲ್ಲಿ ಸಪೋರ್ಟ್ ಮಾಡಿದ್ರು. ಎಲ್ಲರೂ ತಲೆಯೆಲ್ಲ ಬೋರ್ಡ್ ಹೊಡ್ಸ್ಕೊಂಡು, ಯಾಕಂದರೆ ಅವಾಗ ಪೇಮೆಂಟು ತಲೆಗೆ ಬೋರ್ಡ್ ಹೊಡೆದ್ರೆ ಪೇಮೆಂಟ್ ಇಲ್ಲ. ಪಾಪ ಡ್ಯಾನ್ಸರ್ಸ್ಗೆ ಒಂದು ಸಾಂಗ್ ಮಾಡಬೇಕು ಅಂದರೆ ಅವ್ರಿಗೆ ಕೂದಲು ಬೆಳಿಬೇಕು ಅಂದರೆ ಮಿನಿಮಮ್ 3 ತಿಂಗಳಾದ್ರೂ ಬೇಕು. ಅಂಥದ್ರಲ್ಲಿ ಹುಡುಗರು ನನಗೋಸ್ಕರ ಅಲ್ಲಿರೋ ಡ್ಯಾನ್ಸರ್ಸ್ ಎಲ್ಲ ಒಂಥರ ಯೂನಿಕಾಗಿ ಮಾಡೋಣ ಸಾಂಗು ಅಂತ ಫಸ್ಟ್ ಟೈಮ್ ಮಾಡೋದ್ರಿಂದ ಬೇರೆ ಥರ ಮಾಡೋಣ ಅಂದಾಗ ಎಲ್ರಿಗೂ ಬೋರ್ಡ್ ಹೊಡಿಸಿ ಪೇರ್ ಬಾಡಿಯಲ್ಲಿ ಆ ಥರ ಒಂದು ಸಾಂಗ್ ಮಾಡಿದ್ದು, ಐಟಮ್ ಸಾಂಗ್ ಅದು ಚೆನ್ನಾಗಿ, ಅಂದರೆ ವಿಜುವಲ್ ಆಗಿ ಒಂದು ಫಸ್ಟ್ ಟೈಮ್ ನಾನು ಮಾಡಿದಾಗ ಒಂದು ಕೊರಿಯೋಗ್ರಾಫರ್ ಏನು ಮಾಡ್ತಾರೆ ಅಂದಾಗ ಒಂದು ಸಕ್ಸಸ್ ಬೇಕು. ಸಕ್ಸಸ್ ಸಿಗುತ್ತೆ ಅದು ಸೆಕೆಂಡ್ರಿ, ಬಟ್ ಒಂದು ಕ್ವಾಲಿಟಿ ಕೊರಿಯೋಗ್ರಾಫರ್ ಅಂತ ಅನ್ನಿಸ್ಕೋಬೇಕಲ್ವಾ, ಅದನ್ನು ಪ್ರೂವ್ ಮಾಡಿದೆ ಅಲ್ಲಿ. ನನಗೆ ಅದೇ ಇನ್ವಿಟೇಷನ್ ಕಾರ್ಡ್ ಥರ ಆಯಿತು ನನಗೆ. ಅದನ್ನ ಇಟ್ಕೊಂಡು ನಾನು ಮತ್ತೆ ಎಲ್ಲ ಕಡೆ ಮಾಡೋದಕ್ಕೆ ಅವಕಾಶ ಉಳ್ಕೊಂಡಿದೆ. ಅಲ್ಲಿ ನಂಗೆ ಒಂದೊಂದೇ ಸಿಗ್ತಾಯಿತ್ತು. ಕೆಲಸ ಮಾಡ್ತಾನೇ ಇದ್ದೆ. ಅಂದರೆ ಒಂದಷ್ಟು ವರ್ಷಗಳ ಕಾಲ ಅದು ಮಾಡಿದ್ರೂ ಸಕ್ಸಸ್ಸನ್ನು ಸಿಗಲಿಲ್ಲ. ಅಂದರೆ ಸಾಂಗ್ಸ್ಗಳು ಮಾಡ್ತೀನಿ, ಒಂದೇ ಒಂದು ಸಾಂಗ್ ಹಿಟ್ಟಾಗಬಾರ್ದ ಅಂತ ನೋಡ್ತಾ ಇದ್ದೆ. ಈ ಕಡೆ ನಮಗೆ ಹರ್ಷ ಮಾಸ್ಟರ್ದು ಪೀಕಲ್ಲಿ ಹೋಗ್ತಾಯಿತ್ತು, ಈ ಕಡೆ ಇಮ್ರಾನ್ ಮಾಸ್ಟರು ಪೀಕಲ್ಲಿ ಇದ್ದರು. ನಾನು ಆ ಟೈಮಲ್ಲಿ ಅವ್ರ ಜೊತೆಗೆ ಬರ್ತಾನೆ ಇದ್ದೀನಿ, ಅವ್ರ ಜೊತೆಗೆ ಸೈಕಲ್ ಹೊಡಿತಾನೆ ಇದ್ದೀನಿ. ಬಟ್ ಹಿಟ್ ಅಂತ ಆಗ್ತಿರಲಿಲ್ಲ. ಅದೇ ಸಿನಿಮಾದಲ್ಲಿ 3 ಜನ ಕೊರಿಯೋಗ್ರಾಫರ್ಸು ಮಾಡ್ತಾಯಿದ್ದೆ, ನಾನು ಮಾಡ್ತಾಯಿದ್ದೆ, ಅವರು ಮಾಡೋರು ಎಲ್ಲ ಒಂದೇ ಸಿನಿಮಾದಲ್ಲಿ ಮಾಡೋದು. ಬಟ್ ನಮ್ಮ ಸಾಂಗ್ಸ್ ಹಿಟ್ ಆಗ್ತಾಯಿರಲಿಲ್ಲ. ಅವಟ ಆ ಸಾಂಗ್ಸ್ಗಳು ಹಿಟ್ ಆಗೋದು. ನನಗೆ ನಮ್ಗೆ ಈ ಸಾಂಗ್ ಸಿಗ್ಬಾರ್ದಾಗಿತ್ತು. ಏನು ಕಾಂಪಿಟೇಷನ್ ಅಂತ ಅಂದ್ರೆ ನೀವು ಹೇಗೆ, ಅಂದ್ರೆ ಇವಾಗ ನೀವು ಹೇಳಿದ್ರಲ್ವಾ, ಇವಾಗ ನಮ್ ಸಾಂಗ್ ಹಿಟ್ ಆಗ್ತಿಲ್ಲ, ಅವ್ರ ಸಾಂಗ್ ಹಿಟ್ ಆಗ್ತಿಲ್ಲ. ಈಗ ಉದಾಹರಣೆಗೆ ಈಗ ನಾನು ನಂದಲ್ಲ ಸ್ವಂದಿತ ಒಂದು ಸಿನಿಮಾ ಮಾಡಿದೆ. ಅದರಲ್ಲಿ ಜಿಂಕೆ ಮರಿ ಸಾಂಗ್ ಸೂಪರ್ ಡೂಪರ್ ಹಿಟ್ ಆಯಿತು. ನಾನು ಅದೇ ಸಾಂಗಲ್ಲಿ 4 ಸಾಂಗ್ 3 ಸಾಂಗ್ ಮಾಡಿರ್ತೀನಿ. ಅದು ಅಷ್ಟಾಗಿ ಪಾಪ್ಯುಲರ್ ಆಗಲ್ಲ. ಅಂದ್ರೆ ನಾನು ಅದನ್ನ ಕೇಳ್ತಿರೋದು, ಅಂದ್ರೆ ಹೇಗೆ ನಿಮ್ಗೆ ಒಂದು, ಅಂದ್ರೆ ಆ ಒಂದು ವೋಲ್ಟೇಜ್ ಇರೋಂತ ಸಾಂಗ್ ನಿಮಗ್ ಸಿಕ್ಕಿಲ್ಲ ಅನ್ನೋದು, ಅಂದ್ರೆ ಆ ಮಿಸ್ಸಿಂಗ್. ಅದೇ ಹೇಳೋದು, ಇವಾಗ ಒಂದು ಇರುತ್ತೆ, ಅದು ನನಗೆ ಅಲ್ಲಿ ಆ ಟೈಮಲ್ಲಿ ಸಿಗ್ಲಿಲ್ಲ ನನಗೆ ಆ ಇದರಲ್ಲಿ. ಆಮೇಲೆ ಮುಂಗಾರು ಮಳೆ ಮಾಡಬೇಕು ಅಂದ್ರೆ ಅಷ್ಟೇ, ನನಗೆ ಯೋಗರಾಜ್ ಭಟ್ ಸರ್ ಹತ್ರ ಹೋಗಿದ್ದೆ ನಾನು. ಜಸ್ಟ್ ಮಿಸ್ಸಲ್ಲಿ ಅದು ನನಗೆ ಒಂದು ಸಾಂಗ್ ಹೇಳಿದ್ರು, ಒಂದು ಮದುವೆ ಸಾಂಗ್ ಹೇಳಿದ್ರು. ನಾನು ಆ ಟೈಮಲ್ಲಿ ಇಮಿಡಿಯೇಟಾಗಿ ಒಂದು ದಿವಸ ಮುಂಚೆ ಹೇಳಿದ್ರು, ನಾನು ಹೋಗೋಕ್ಕಾಗಲಿಲ್ಲ ಆ ಟೈಮಲ್ಲಿ. ಅದು ಮಿಸ್ ಆಯಿತು. ಈ ಮಿಸ್ಸಿಂಗ್ ಎಲ್ಲ ನನಗೆ ಕಾಡ್ತಾ ಇತ್ತು ನನಗೆ ಆ ಇದರಲ್ಲಿ. ಅದೊಂದು ಆಯಿತು, ಇದೊಂದು. ಯಾಕಂದ್ರೆ ಒಂದು ನಮಗೆ ಆ ಥರ ಸಿಗ್ತಾ ಇಲ್ವಲ್ಲ. ಒಂದು ಸಕ್ಸಸ್ ಸಿಕ್ಕಿದ್ರೆ ನಮ್ದು ಸ್ವಲ್ಪ ಚೆನ್ನಾಗಿರುತ್ತೆ. ಆವಾಗ ನನಗೆ ಸಿಕ್ಕಿದೆ ನನಗೆ ಅಂಬಾರಿ ಸಿನಿಮಾ. ಯೋಗಿ, ನಮ್ಮ ಲೂಸ್ ಮದ ಯೋಗಿ ಇದಾರಲ್ಲ, ಅದ್ಭುತ. ಅವರು ಫ್ರೆಶ್ ಇದು ನಂದಲ್ಲ ಸ್ಪಂದಿತ ಮಾಡಿದ್ದೆ ನಾನು ಅವಾಗ. ಅದಾದಮೇಲೆ ನನಗೆ ಈ ಅಂಬಾರಿ ಸಿನಿಮಾದಲ್ಲಿ ನನಗೆ ಒಂದು ಒಳ್ಳೆ ಅವಕಾಶ ಸಿಕ್ತು. ಹೆಗ್ಡೆ ಕ್ಯಾಮ್ರಾಮ್ಯಾನು, ಇವರು ಫಸ್ಟ್ ಸಿನಿಮಾ ಯಾರು, ಅರ್ಜುನ್ ಅವ್ರದ್ದು, AP ಅರ್ಜುನ್ ಅವ್ರದ್ದು ಫಸ್ಟ್ ಸಿನಿಮಾ, ಅವರು ಡೈರೆಕ್ಷನ್ ಫಸ್ಟ್ ಸಿನಿಮಾ. ಆಲ್ರೆಡಿ ನಾವು ತುಂಬ ಸಿನಿಮಾಗಳು ಮಾಡ್ಕೊಂಡ್ಬಂದಿದ್ದೀವಿ, ನಮಗೊಂದು ಎಕ್ಸ್ಪೀರಿಯನ್ಸ್ ಇತ್ತು. ನನಗೆ ಹೆಗ್ಡೆ ಅವರು ನನಗೆ ಅವಕಾಶ ಮಾಡಿಕೊಟ್ಟಿದ್ರು ಆ ಸಿನಿಮಾದಲ್ಲಿ ಆ ಸಾಂಗ್ ಮಾಡೋದಕ್ಕೆ. ಒಂದು ಬ್ಯೂಟಿಫುಲ್ ಸಾಂಗ್ ಆಯಿತು ಆ ಸಾಂಗ್. ಅಂದರೆ ಯಾರೇ ನೀ ದೇವತೆ ಆ ಸಾಂಗ್ ಇದೆಯಲ್ಲ, ಆ ಸಾಂಗು ತುಂಬ ಮಟ್ಟಕ್ಕೆ ರೀಚ್ ಆಯಿತು, ಒಂದೊಳ್ಳೆ ಮಟ್ಟಕ್ಕೆ ರೀಚ್ ಆಯಿತು ಆ ಸಾಂಗು. ಬ್ಯಾಕ್ ಟು ಬ್ಯಾಕ್
ನನಗೆ ರಾಕಿ ಸಿನಿಮಾ ಇದಾಯಿತು, ಯಾವುದು ನಮ್ಮದು ಯಶ್ ಅವ್ರದ್ದು. ಅವ್ರ ಜೊತೆ ಅವ್ರು ಫಸ್ಟ್ ಸಿನಿಮಾದಲ್ಲಿ ಇದು ಮಾಡಿದ್ದು ಮುಗ್ಗಿನ ಮನಸ್ಸು ಆದಮೇಲೆ ಅವ್ರಿಗೆ ಫುಲ್ ಪ್ರೆಸೆಂಟ್ ಆಗಿ ಒಂದು ಹೀರೋ ಆಗಿ ಮಾಡೋದು. ನಾವು ಅವ್ರ ಜೊತೆ ಫುಲ್ಲಾಗಿ ನಿಂತ್ಕೊಂಡು ಒಂದು 5 ಸಾಂಗ್ ಇತ್ತು ಆ ಸಿನಿಮಾದಲ್ಲಿ. 5 ಸಾಂಗು ಕೊರಿಯೋಗ್ರಫಿ ಮಾಡಿದ್ದೆ ನಾನು. ಅದರಲ್ಲಿ ಎಲ್ಲ ಡ್ಯಾನ್ಸ್ ನಂಬರೇ. ಯಾರೊಬ್ಬ ಕನ್ನಡದ ಋತಿಕ್ ರೋಷನ್ ಥರ ಅನ್ನೋ ಹತ್ರ ಒಂದು ನಂಬರ್ ಅದು ಯಾರು ಅವಾಗಲೇ ನನ್ನ ಪಾಪ್ಯುಲಾರಿಟಿ ಸ್ವಲ್ಪ ಆಚೆ ಬಂದಿದ್ದು. ಈ ಅಂಬಾರಿ ಸಿನಿಮಾ ಆಮೇಲೆ ಈ ರಾಕಿ ಸಿನಿಮಾ ಎಲ್ಲ ಬಂದಾಗ ಕೊರಿಯೋಗ್ರಾಫರು ಯಾರು ಮಾಡಿದ್ದಾರೆ ಅಂದಾಗ ಡ್ಯಾನ್ಸ್ಗೆ ಅದು ಜಾಸ್ತಿ ಒತ್ತಿತ್ತು ಆ ಇದರಲ್ಲಿ. ಅವಾಗ ನನಗೆ ಅಲ್ಲಿಂದ ಆ 2 ಸಿನಿಮಾ ನಂಗೆ ಸ್ವಲ್ಪ ಖುಷಿ ಕೊಡ್ತು, ತುಂಬ ಚೆನ್ನಾಗಿ ಖುಷಿ ಕೊಡ್ತು. ಅದಕ್ಕೆ ಮುಂಚೆ ನಾನು ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಜೊತೆಗೆ ಸಿನಿಮಾಗಳು ಮಾಡಿದ್ದೆ, ಸರ್ಕಸ್ ಮಾಡಿದ್ದೆ, ಆ್ಯಕ್ಟಿಂಗ್ ಮಾಡಿದ್ದೆ ಆ ಸಿನಿಮಾದಲ್ಲಿ. ನನಗೆ ಸ್ವಲ್ಪ ಬೆನ್ನು ತಟ್ಟಿದ್ದು ಗೋಲ್ಡನ್ ಸ್ಟಾರ್ ಗಣೇಶನು ಅಷ್ಟೇ. ಯಾಕಂದರೆ ಅವರು ತುಂಬ ಪಾಪ್ಯುಲರ್, ದೊಡ್ಡ ಸ್ಟಾರು ಆ ಇದರಲ್ಲಿ. ಒಂದೇ ಒಂದು ಸಾಂಗ್ ಸಿಕ್ಕರೆ ಸಾಕು ಅಂತ ವೇಟ್ ಮಾಡ್ತಾ ಇದ್ದೆ ನಾನು ಅವ್ರ ಇದರಲ್ಲಿ. ನನಗೆ ಆ ಥರ ಅವಕಾಶ ಸಿಕ್ತು. ಅವ್ರ ಸಿನಿಮಾಗಳೆಲ್ಲ ಅವ್ರು ಮಾಡೋ ಸಿನಿಮಾಗಳಲ್ಲಿ, ಗೋಲ್ಡನ್ ಸ್ಟಾರ್ ಸರ್ ಸಿನಿಮಾ ಮಾಡೋ ಸಿನಿಮಾಗಳೆಲ್ಲ ನನಗೆ ಅವಕಾಶ ಸಿಗ್ತಾ ಇತ್ತು. ನಾನು ಅದನ್ನು ಪ್ರೂವ್ ಮಾಡ್ಕೊಂಡು ಬರ್ತಾ ಇದ್ದೆ. ದೊಡ್ಡ ಸಕ್ಸಸ್ ಅಂತ ನನಗೆ ಅನ್ನೂ ಸಿಗ್ತಾ ಇರಲಿಲ್ಲ. ಈ ಥರನೇ ಸಿಗ್ತಾ ಇತ್ತು ಸಿನಿಮಾಗಳು, ಅದು ಇದು ಮಾಡ್ಕೊಂಡು ಬರ್ತಾ ಇದೆ. ಆಮೇಲೆ ಯೋಗರಾಜ್ ಭಟ್ರ ಜೊತೆಗೆ ಮನಸಾರೆ, ಪಂಚರಂಗಿ ನಿಮಗೆ ಹಿಟ್ಟು ಅಂದರೆ ಈ ಸಾಂಗಿಂದ ದೊಡ್ಡ ಹಿಟ್ ಆಗುತ್ತೆ ಅನ್ನೋ ಥರ ನನಗೆ ಆಗ್ತಾ ಇರಲಿಲ್ಲ. ಒಂದು ಇದು ಅನ್ನೋದು ಎಲ್ಲ ಹೀರೋಗಳ ಜೊತೆಗೂ ಕೆಲಸ ಮಾಡ್ಕೊಂಡು ಬರ್ತಾ ಇದೆ. ಬಟ್ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ನನಗೆ ಪವನ್ ಅಡಿಯವರು ಯಾವ ಟೈಮಲ್ಲಿ ಸಿಕ್ಕಿದ್ರೋ ಗೊತ್ತಿಲ್ಲ, ಯಾವ ನನ್ನ ಲಕ್ಕೋ ಇಲ್ಲ ಏನು ಲಕ್ಕೋ ಗೊತ್ತಿಲ್ಲ. ಅದು ನನಗೆ ಅವರು ಪಂಚರಂಗಿಲ್ ಸಿನಿಮಾದಲ್ಲಿ ಅವ್ರು ಅಸ್ಟೆಂಟ್ ಆಗಿದ್ದರು. ಅವರು ಅವಾಗ ನನ್ನ ವರ್ಕ್ ನೋಡಿಬಿಟ್ಟು ನನ್ನ ಕೈಲೇ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಅವರು ಡೈರೆಕ್ಟರ್ ಆದಾಗ, ಫಸ್ಟ್ ಸಿನಿಮಾ ಅವ್ರದ್ದು ಅದರಲ್ಲಿ ಡೈರೆಕ್ಟರ್ ಆದಾಗ ನನಗೆ ಹೇಳಿ ಕಳಿಸಿ ನಾನು ಹೋಗಿ ಅವ್ರ ಜೊತೆಗೆ ಕೂತ್ಕೊಂಡಾಗ ಡಿಸ್ಕಷನ್ ಕೂತಾಗ ಆ ಸಾಂಗು ಪ್ಯಾರಿಗೆ ಆಗ್ಬಿಡೈತೆ ಅನ್ನೋ ಸಾಂಗ್ ನಾನು ಕೊಟ್ಟರು. ಅದನ್ನು ಪ್ರೊಡ್ಯೂಸರ್ ಸುರೇಶ್ ಅವರು ನಾನು ತುಂಬ ಕೋಆಪ್ರೇಟ್ ಮಾಡಿದ್ರು. ಅದ್ರಲ್ಲಿ ಕೋಮಲ್ ಸರು ಫಸ್ಟ್ ಟೈಮ್ ಕೋಮಲ್ ಸರು ಆ ಸಿನಿಮಾದಲ್ಲಿ ಅವ್ರು ಆ್ಯಕ್ಚುಲಿ ಹೊರಗಿಂದನೇ ಕರೆಸ್ತಾ ಇದ್ದು ಕೋಮಲ್ ಸರು. ಅಂದರೆ ಇಲ್ಲಿ ಬೆಂಗಳೂರು ಡ್ಯಾನ್ಸರ್ಸ್ನ ಮಾಸ್ಟರ್ಸ್ಗಳು ಯಾರು ಜಾಸ್ತಿ ವರ್ಕ್ ಮಾಡಿರಲಿಲ್ಲ, ಎಲ್ಲ ಚೆನ್ನೈಯಿಂದನೇ ಬರ್ತಾ ಇದ್ದು. ಫಸ್ಟ್ ಟೈಮ್ ನಾನು ಅವ್ರ ಸಿನಿಮಾದಲ್ಲಿ ನಾನು ಇಲ್ಲಿ ಲೋಕಲ್ ಕೊರಿಯೋಗ್ರಾಫರ್, ನಮ್ಮ ಬೆಂಗಳೂರು ಕರ್ನಾಟಕ ಕೊರಿಯೋಗ್ರಾಫರ್ ಆಗಿ ಕೆಲಸ ಮಾಡಿದೆ ನಾನು. ಆ ಸಿನಿಮಾ ನನಗೆ ದೊಡ್ಡ ಹಿಟ್ ಆಯಿತು. ಅದಕ್ಕೆ ಕ್ರೆಡಿಟ್ಸು ಆ ಮ್ಯೂಸಿಕ್ ಡೈರೆಕ್ಟ್ರು ನಮ್ಮ ಗುರುಕಿರಣ್ ಅವರಾಗಿರ್ಬೋದು, ಪವನಡಿ ಅವ್ರಿಗೆ ತುಂಬ ಥ್ಯಾಂಕ್ಸ್ ಇರ್ಬೇಕು. ಯಾಕಂದರೆ ನನಗೊಂದು ಒಳ್ಳೆ ಸಾಂಗ್ ಕೊಟ್ಟರು ಆ ಟೈಮಲ್ಲಿ. ನಾನು ಒಂದು ದೊಡ್ಡ ಸಕ್ಸಸ್ ಬೇಕು, ನಾನು ಸಕ್ಸಸ್ ಇಲ್ಲ, ತುಂಬ ಬ್ಯುಸಿಯಾಗಿ ಕೆಲಸ ಮಾಡ್ತಾ ಇದ್ದೆ. ಬಟ್ ಒಂದು ದೊಡ್ಡ ಸಕ್ಸಸ್ ಬೇಕು, ಒಂದು ಹೆಸರು ಬೇಕು ಅಂತ ಅಂದ್ಕೊಂಡಾಗ ಈ ಸಿನಿಮಾ ನನಗೆ ಪ್ಯಾರಿಗೆ ಆಗ್ಬಿಡುತ್ತೆ ಸಾಂಗ್ ನನಗೆ ದೊಡ್ಡ ಹಿಟ್ ಕೊಡ್ತು. ಆ ಟೈಮಲ್ಲಿ ನೋಡಿ ಸೋಷಿಯಲ್ ಮೀಡಿಯಾ ದೊಡ್ಡದಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟು ಪಾಪ್ಯುಲಾರಿಟಿ ಇದಿರ್ತಿರಲಿಲ್ಲ. ಆಮೇಲೆ ಇಷ್ಟೊಂದು ಈಗಿರೋ ಇದು ಪಬ್ಲಿಸಿಟಿ ಅವಾಗ ಇರ್ತಿರಲಿಲ್ಲ. ಆ ಟೈಮಲ್ಲಿ ಅದು ಸೂಪರ್ ಡೂಪರ್ ಹಿಟ್ ಸಾಂಗ್ ಅದು. ಅಂದರೆ ಥಿಯೇಟ್ರಿಗೆ ಕರ್ಸೋದಕ್ಕೆ, ಥಿಯೇಟ್ರಿಗೆ ಬರೋದಕ್ಕೆ ಅದೊಂದು ಸಾಂಗ್ ಆಯಿತು. ನಮ್ಮ ಕ್ಯಾಮ್ರಾಮನ್ ಅದು ಸುರೇಶ್ ಬಾಬು ಅವರು ಎಲ್ಲರೂ ಹಾರ್ಡ್ ವರ್ಕ್ ಮಾಡಿದ್ರು ಆ ಸಿನಿಮಾದಲ್ಲಿ. ಹೇಗನ್ಸುತ್ತೆ ಸರ್ ಆ ಸಾಂಗ್ ಅಲ್ಲಿ? ಎಸ್ಪೆಷಲಿ ಅದು ಟಿವಿ ಮೇಲೆಲ್ಲ ಬರ್ತಿದ್ರೆ ಎಲ್ಲರೂ ಸೇರಿ ಕುಣಿಯೋರು, ಸೊ ಆ ತರ ಒಂದು ಸಾಂಗ್ ಆಗ ಕೋಮಲ್ ಸರ್ ಎಸ್ಪೆಷಲಿ ಡ್ಯಾನ್ಸ್ ಮಾಡಿರುವಂತದ್ದು ಹೇಗೆ ಅನ್ನಿಸ್ತು ನಿಮ್ಗೆ? ಕೋಮಲ್ ಸರ್ ಯೂಶಲಿ ನಮ್ಗೆಲ್ಲ ಗೊತ್ತಿರಂಗೆ ಒಳ್ಳೆ ಸೂಪರ್ ಕಾಮಿಡಿಯನ್ ಆಕ್ಟರ್ ಅವರು. ಸೊ ಅವ್ರ ಕೈಯಲ್ಲಿ ನೀವು ಡ್ಯಾನ್ಸ್ ಮಾಡಿಸ್ಬೇಕು ಅಂದಾಗ ಎಷ್ಟು ಚಾಲೆಂಜಿಂಗ್ ಅನ್ನಿಸ್ತು, ಎಷ್ಟು ಇಂಟ್ರೆಸ್ಟಿಂಗ್ ಅನ್ನಿಸ್ತು? ಇಲ್ಲ, ಕೋಮಲ್ ಸರ್ ನನಗೆ ಬಹಳ ಸಪೋರ್ಟ್ ಮಾಡಿದ್ರು. ಕೋಮಲ್ ಸರ್ ಯಾಕಂದ್ರೆ ಸೆಟ್ಟಲ್ಲಿ ನಾವು ಯಾಕಂದ್ರೆ ಮಿನಿಮಮ್ ಕ್ರೂ, ಆಮೇಲೆ ಬಜೆಟ್ ಇಲ್ಲದೆ ಅಂತ ಮಾಡಿದಂಥ ಸಾಂಗು ಅಲ್ಲಿ ಮಾಡೋಣ. ತುಂಬ ಒಂದು ತಿಂಗಳು ನಾವು ಇದನ್ನ ಮಾಡಿದ್ವಿ. ಅದರಲ್ಲಿ ಕೋಮಲ್ ಸರ್ಗೆ ಸರಿ ಈ ಥರ ಕಾಸ್ಟ್ಯೂಮ್ಸ್ ಹಾಕೋಣ, ಫಸ್ಟ್ ಟೈಮ್ ಅವ್ರ ಜೊತೆಗೆ ಮಾಡ್ತಾ ಇರೋದು, ಒಂದು ಸಕ್ಸಸ್ ಕೊಡಲೇಬೇಕು, ನಮಗೂ ಒಂದು ಮೈಂಡಲ್ಲಿ ಇರುತ್ತೆ, ನೆಕ್ಸ್ಟ್ ಅವ್ರು ನಮ್ಮನ್ನ ಕರಿಬೇಕು, ನಮ್ಮ ಸಾಂಗ್ಸ್ ಕೊಡಬೇಕು ಅನ್ನೋ ಮೈಂಡ್ ಇಟ್ಕೊಂಡೆ ನಾನು ಅದನ್ನು ಆ ಸಾಂಗ್ನ ಪ್ರಿಪೇರ್ ಮಾಡಿದ್ವಿ. ಪ್ರತಿಯೊಂದು ಕಾಸ್ಟ್ಯೂಮ್ಸಿಂದ ಹಿಡಿದು, ಲೊಕೇಶನಿಂದ ಹಿಡಿದು, ಆಮೇಲೆ ಎಲ್ಲನೂ ನಾವು ಒಂದು ಹೋಮ್ವರ್ಕ್ ಮಾಡಿದ್ವಿ. ಅದನ್ನು ಹಿಂಗೆ ಮಾಡೋಣ, ಹೀಗೆ ಮಾಡೋಣ ಅಂತ. ಅದನ್ನು ನಮಗೆ ಸಕ್ಸಸ್ ಕೊಡ್ತು ಇದು. ಅದ್ರ ಜೊತೆಗೆ ಏನಂದರೆ ಸಾಂಗು ಕೇಳಿದಾಗ್ಲೇ ಆಫೀಸ್ ಗುರುಕಿರಣ್ ಸರ್ ಆ ಸ್ಟುಡಿಯೋದಲ್ಲಿ ಕೇಳಿದಾಗ್ಲೇ ನಗು ಬರ್ತಾ ಇತ್ತು. ಆಮೇಲೆ ಒಂದು ಚೇಂಜ್ ಓವರ್ ಇತ್ತು, ಇದು ಏನೋ ಒಂದು ಆಗತ್ತೆ ಈ ಸಾಂಗು ಅಂತೂ ಮೈಂಡಲ್ಲಿ ಇತ್ತು. ಬಟ್ ರಾತ್ರಿ ಆ ಸಾಂಗು ಅಷ್ಟು ಯಾಕಂದರೆ ಆ ಸಾಂಗ್ ಮಾಡಿ ರಿಲೀಸ್ ಆಯಿತು, ಇದರಲ್ಲಿ ರಿಲೀಸ್ ಆಯಿತು ಅಂದರೆ ಯೂಟ್ಯೂಬಲ್ಲಿ ರಿಲೀಸ್ ಆಗಿದ ತಕ್ಷಣ ರಾತ್ರಿ ನನಗೆ ಫೋನು, ಯಾರು ಡೈರೆಕ್ಟ್ರು, ಮಾಸ್ಟರ್ ಏನು ಮಾಸ್ಟರ್ ಸಾಂಗ್ ಹಿಂಗೆ ಹೋಗ್ತಾ ಇದೆ ನೋಡಿಲ್ಲ. ನನಗೆ ಅವತ್ತು ನನಗೆ ಬಂದಿದ್ದ ಕಾಲ್ಸ್ಗಳು ಹೆಂಗೆ ಅಂದರೆ ಯಾರ್ಯಾರು ಇಂಡಸ್ಟ್ರಿಯಲ್ಲಿ ತುಂಬ ಜನ ಇದ್ದವರು ಎಲ್ಲರೂ ನನಗೆ ಕಾಲ್ ಮಾಡಿಬಿಟ್ಟು ನಂಗೆ ವಿಶ್ ಮಾಡಿದ್ರು. ಎಂಥ ಸಾಂಗ್ ಮಾಡಿದ್ರು, ಏನು ಇಷ್ಟು ಚೆನ್ನಾಗಿದೆ ಸಾಂಗು ಅಂತ ಹೇಳಿ ತುಂಬ ವಿಶ್ ಮಾಡಿದ್ರು. ಲಿರಿಕ್ಸ್ ಸಹ ತುಂಬಾ ಚೆನ್ನಾಗಿದೆ ಅಲ್ವಾ ಸರ್? ಕನ್ನಡ ಹಿಂದಿ ಎರಡು ಮಿಕ್ಸ್ ಆಗಿ. ಪಾರುಲ್ ಅವರು ಅದ್ಭುತವಾಗಿ, ಪಾರುಲ್ ಅವರು ತುಂಬ ಚೆನ್ನಾಗಿ ಮಾಡಿದ್ರು. ಬಟ್ ಆ ಟೋಟಲ್ ಆ ಟೀಮೇ ತುಂಬ ಚೆನ್ನಾಗಿತ್ತು. ಅಂದರೆ ಈ ಸಕ್ಸಸ್ಗೆ ಅದೇ ಕಾರಣ, ಒಬ್ಬರಿಂದ ಆಗೋದಿಲ್ಲ, ಅದು ಟೋಟಲ್ ಟೀಮ್ ಅದು ಹಂಗಿತ್ತು ಆ ಟೀಮಲ್ಲಿ. ಅವಾಗ ನನಗೆ ದೊಡ್ಡ ಬ್ರೇಕ್ ಕೊಟ್ಟಿತ್ತು ಸಾಂಗ್
ಸಾಂಗ್ ಅದು. ಅಲ್ಲಿಂದ ನನ್ನ ಸಕ್ಸಸ್ ಅನ್ನೋದೇನಿದೆಯಲ್ಲ ಅದು ಹಂಗೆ ಗ್ರಾಫ್ ಹಂಗೆ ಮೇಲೋಯ್ತು. ನನಗೆ ತುಂಬ ಖುಷಿ ಕೊಟ್ಟಂಥ ಸಾಂಗು, ಲೈಫ್ ಟೈಮ್ ಬಂದಂಥ ಸಾಂಗ್ ಅದು. ಎಸ್, ಸೂಪರ್ ಸರ್. ಆ್ಯಂಡ್ ಆಲ್ಸೋ ನೀವು ಸುಮಾರು ನೀವು ಹೇಳ್ದಾಗೆ ಕೊರಿಯೋಗ್ರಫಿ ಮಾಡಿರ್ತೀರ. ಸೊ ಅದರಲ್ಲಿ ಮುರಳಿ ಸರ್ ಅಂತ ಕಾಂಬಿನೇಷನ್ ತೊಗೋಬೇಕಾರೆ ಅವ್ರ ಜೊತೆ ಸುಮಾರು ಸಿನಿಮಾಗಳಿಗೆ ವರ್ಕ್ ಮಾಡಿದ್ದೀರಾ. ಮದಗಜ ಆಗಿರ್ಬೋದು, ಮಸ್ತಿ ಆಗಿರ್ಬೋದು, ಅವರ ಮೊದಲನೇ ಸಿನಿಮಾ ಯಶವಂತ್. ಸೊ ಹೇಗೆ ಅನ್ಸುತ್ತೆ ಸರ್ ಅವ್ರ ಜೊತೆ? ಇವಾಗ ನೀವು ಒಂದು ಸಿನಿಮಾಗೆ ಕೊರಿಯೋಗ್ರಫಿ ಮಾಡ್ತೀರಾ, ಅದರಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ಮತ್ತೆ ಅವರಿಗೆ ಇನ್ನೊಂದು ಸಿನಿಮಾಕ್ಕೆ ನೀವು ಕೊರಿಯೋಗ್ರಫಿ ಮಾಡಬೇಕು. ಸೊ ಅದು ಹೇಗೆ ನೀವು ಆಲ್ಟರ್ ಮಾಡ್ತೀರಾ? ಸ್ಟೆಪ್ಸ್ ಅದು ಆಗಿರ್ಬೋದು. ಕರೆಕ್ಟ್, ಅದು ಚಾಲೆಂಜಿಂಗ್ ಆಗಿತ್ತು. ಫಸ್ಟ್ ನಾನು ಅವ್ರ ಜೊತೆಗೆ ಮಾಡಿದ್ದು ಒಂದೇ ಸಿನಿಮಾ, ಅದು ಯಶವಂತು ಅನ್ನೋ ಅಂದರೆ ಇನಿಷಿಯಲ್ ಅಂದರೆ ಬಿಗಿನಿಂಗಲ್ಲಿ ಮಾಡಿದಂಥ ಸಿನಿಮಾ. ಅದಾದಮೇಲೆ 10 ವರ್ಷ ಇರಬೇಕೇನೋ, ಅಂದರೆ ಗ್ಯಾಪ್. ಉಗ್ರಂ ಬಂದಿದ್ದು ಅವ್ರದ್ದು ಸಿನಿಮಾ ಇದಾಗಿದ್ದು. ಅಲ್ಲಿವರೆಗೂ ನಾವು ಅವ್ರಿಗೆ ಟಚ್ಚು ಇರಲಿಲ್ಲ, ಸಾಂಗ್ಸ್ಗಳು ಯಾವುದೂ ಅವ್ರ ಜೊತೆಗೆ ಕೆಲಸ ಮಾಡಿರಲಿಲ್ಲ. ನಾನು ಈ ಕಡೆ ಮಾಡ್ಕೊಂಬರ್ತಾ ಇದ್ದೆ. ನನಗೆ ಪ್ರಶಾಂತ್ ನೀಲ್ ಅವರು ನನಗೆ ಫಸ್ಟು ನಾನು ಸಿನಿಮಾ ಮಾಡಿದೆ, ಅವರು 4 ವರ್ಷದಿಂದ ಆ ಸಿನಿಮಾ ಮಾಡ್ತಾನೆ ಇದ್ದು. ಆ 4 ವರ್ಷದಲ್ಲಿ ನೋಡಿ ಹೆಂಗೆ ಚೇಂಜ್ ಆಗುತ್ತೆ ಅಂದರೆ, ನಾನು 4 ವರ್ಷಕ್ಕೆ ಮುಂಚೆ ಅದಕ್ಕೆ ಆ ಸಿನಿಮಾ ಮಾಡೋಕ್ಕೆ ಮುಂಚೆ ನಾನು ಅಷ್ಟೊಂದು ಗ್ರಾಫ್ ಇರಲಿಲ್ಲ. ಅಂದರೆ ಪ್ಯಾರ್ಗೆ ಅಪ್ಡೇ ಸಾಂಗ್ ಮಾಡಿದ್ರು ಒಂದು ಇದು. ಆಮೇಲೆ ನನಗೆ ಗೂಗ್ಲಿ ಸಿನಿಮಾ ಆಗಿರ್ಬೋದು, ರಾಮಾಚಾರ್ಯ ಆಗಿರ್ಬೋದು, ಇದೆಲ್ಲ ಮಾಡಿದ್ರೆ ಅಂದರೆ ಒಂದಷ್ಟು ಸಿನಿಮಾ ಮಾಡಿದಾಗ ಅದು ನನ್ನ ನೇಮ್ ಇನ್ನೂ ಸ್ವಲ್ಪ ಜಾಸ್ತಿ ಪಾಪ್ಯುಲಾರಿಟಿ ಆಯಿತು. ಆವಾಗ ನನಗೆ ಪ್ರಶಾಂತ್ ನೀಲ್ ಅವ್ರು ಕರೆದು ಈ ಸಾಂಗ್ನ ಕೊಟ್ಟರು, ಉಗ್ರಂ. ಅದರಲ್ಲಿ ಇಂಟ್ರಡಕ್ಷನ್ ಸಾಂಗ್. ಯಾಕೆ ಯಶೋರ್ ಸರ್ ಸಾಂಗ್ಸಲ್ಲಿ ಉಗ್ರಂ, ಯಶೋರ್ದು ಇಂಟ್ರಡಕ್ಷನ್ಸ್ ತುಂಬ ಸಿನಿಮಾಗಳು ಮಾಡಿಬಿಟ್ಟಿದ್ದೆ. ಅದೆಲ್ಲ ನೋಡಿ ಅವ್ರು ನನಗೆ ಮೋಸ್ಟ್ಲಿ ನನ್ನ ಕರೆದ್ರು ಅದರಲ್ಲಿ, ಇದಕ್ಕೆ ಉಗ್ರಂ ಸಿನಿಮಾ ಕರೆದ್ರು. ಅದೇ ಸಾಂಗ್ ಇಂಟ್ರಡಕ್ಷನ್ ಸಾಂಗು. ಭುವನ್ ಅವರು ಫಸ್ಟ್ ಸಿನಿಮಾ ಅವ್ರಿಗೆ ಕ್ಯಾಮ್ರಾ, ಅಂದರೆ ಅವರು ಫಸ್ಟ್ ಸಿನಿಮಾ ಅವರು ಕ್ಯಾಮ್ರಾ ಹಿಡಿದಿದ್ದು ಅಂದರೆ ನಮ್ಮ ಸಾಂಗ್ದಿಂದನೇ ಅವರು ಇದರಲ್ಲಿ ಇದು ಮಾಡಿದ್ದು. ಅದರಲ್ಲಿ ಆವಾಗ ಆ ಸಾಂಗ್ನ ಒಂದು ಏನಂದ್ರೆ ಒಂದು ಸ್ಟೋರಿ ಬೋರ್ಡ್ ಮಾಡ್ಕೊಂಡು ನಾವು ಅದನ್ನು ಒಂದು 4-5 ಡೇಸ್ ಏನೋ ಮಾಡಿದ್ವಿ ಆ ಸಾಂಗ್ಸ್. ಅದನ್ನು ಅಂದರೆ ಬರೋದಲ್ಲಿ ಪಾರ್ಟ್ ಬರುತ್ತೆ ಆ ಸಾಂಗು, ಅಂದರೆ ಫುಲ್ ಸಾಂಗ್ ಒಂಥರ ಬರೋಲ್ಲ ಅದು. ಅದನ್ನು ತುಂಬ ವಿಜುವಲಾಗಿ ತುಂಬ ಚೆನ್ನಾಗಿ ಮಾಡಿದ್ವಿ ನಾವು. ಆಮೇಲೆ ಪ್ರಶಾಂತ್ ನೀಲ್ ಸರ್ಗೆ ಎಡಿಟಿಂಗ್ ಸೆನ್ಸ್ ತುಂಬ ಅದ್ಭುತವಾಗಿತ್ತು ಅವ್ರ ಹತ್ರ. ನಾವೊಂದು ಮಾಡ್ಕೊಂಬಂದಿದ್ವಿ, ಎಡಿಟಿಂಗ್ ಇದ್ರು ಅವರು ಒಂದು ಮಾಡಿದರು, ಅದನ್ನು ಎಡಿಟಿಂಗ್ ಮಾಡಿ ಸಖತ್ತಾಗಿ ಮಾಡಿದರು. ಅದಕ್ಕೆ ನನಗೆ ಫಸ್ಟ್ ಟೈಮ್ ಅದಾದಮೇಲೆ ಮುರಳಿ ಸರ್ ಜೊತೆಗೆ ಯಶವಂತ್ ಆದಮೇಲೆ ಫಸ್ಟ್ ನನಗೆ ಮತ್ತೆ ಸಿಕ್ಕಿದ್ದು ಉಗ್ರಮೇನೆ. ಅದು ಸೂಪರ್ ಡೂಪರ್ ಹಿಟ್ ಆಯಿತು. ನನಗೆ ಅವ್ರ ಜೊತೆಗೆ ಮತ್ತೆ ಬಾಂಡಿಂಗ್ ಏನಂತೀರ, ಒಂದು ಜೊತೆಗೆ ಜೆಲ್ ಆಯಿತು ಅವ್ರ ಜೊತೆಗೆ ಫಸ್ಟು ಮಫ್ತಿ, ಅದು ಉಗ್ರಂ ಮಾಡಿದೆ. ಉಗ್ರಂ ಆದಮೇಲೆ ನಾನು ರಥಾವರ ಮಾಡಿದೆ, ಮುಫ್ತಿ ಮಾಡಿದೆ, ಆಮೇಲೆ ಭರಾಟೆ ಮಾಡಿದೆ. ಅವ್ರ ಜೊತೆಗೆ ತುಂಬ ಒಳ್ಳೊಳ್ಳೆ, ಅವ್ರ ಜೊತೆಗೆ ಅವ್ರ ಸಿನಿಮಾಗೆಲ್ಲ ಕಂಟಿನ್ಯೂ ಆಗಿ ಅವ್ರ ಜೊತೆ ಸಿನಿಮಾಗಳು ನೋಡ್ಕೊಂಡ್ಬಂದೆ. ಅಂದರೆ ಹೇಗೆ ಅನ್ಸುತ್ತೆ ಸರ್ ಫಸ್ಟ್ ಸಿನಿಮಾ ನೀವು ಮಾಡ್ತೀರಾ, ಅವ್ರ ಜೊತೆ ಮತ್ತೆ ಆ ಜರ್ನಿ ಕಂಟಿನ್ಯೂ ಆಗುತ್ತೆ, ಎಷ್ಟು ಖುಷಿ ಆಗುತ್ತೆ? ಅಂದ್ರೆ ಆ ಬಂಧವ್ಯ ನಿಮಗೆ ಫಸ್ಟ್ ಸಿನಿಮಾದಲ್ಲೇ ಸಿಗಬೇಕು. ಸೊ ಫಸ್ಟ್ ಸಿನಿಮಾದಲ್ಲಿ ಅವ್ರ ಜೊತೆ ಆ ಒಂದು ಬಾಂಧವ್ಯ ಸಿಕ್ಕಿದ್ಮೇಲೆ ಆಬ್ವಿಯಸ್ಲಿ ಕಂಟಿನ್ಯೂಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟ? ಇಲ್ಲ, ಅವ್ರ ಜೊತೆಗೆ ಅವರು ಅಂತ ಹೆಂಗಂದ್ರೆ ಸೂಪರ್ ಅವರು ಮನುಷ್ಯ. ಅವರು ಮುರಳಿ ಸರ್ ಬಂದು ಸೆಟ್ಟಲ್ ಆಗಿರ್ಬೋದು, ಅಂದರೆ ಲವ್ಲಿ ಆಗಿರ್ತಾರೆ. ಆಮೇಲೆ ಯಾವುದೇ ಒಂಥರ ಇದಿರಲ್ಲ, ಬಾಮ ಬಾಚಿನ ಮಾಡೋಣ ಅಂತ ಹೇಳ್ಕೊಂಡು ಅವ್ರ ಜೊತೆಗೆ ಒಂದು ಒಳ್ಳೆ, ಇವತ್ತರೆಗೂ ಅಷ್ಟೇ ಅವ್ರ ಜೊತೆಗೆ ಅವ್ರ ಮನೆಗೆ ಹೋದ್ರೂ ಪ್ರೀತಿಯಿಂದ ಮಾತಾಡಿಸ್ತಾರೆ. ಅವರಿಗೆ ಒಂದು ಡ್ಯಾನ್ಸಿಂಗ್ ಸ್ಟೈಲ್ ಇದೆ ಅಲ್ವಾ? ಸಕ್ಕತ್ತಾಗಿ ಮಾಡ್ತಾರೆ ಡ್ಯಾನ್ಸ್. ಅವರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಅವ್ರ ಜೊತೆಗೆ ಮಾಡಿರೋ ಸಿನಿಮಾಗಳೆಲ್ಲ ಆಲ್ಮೋಸ್ಟ್ ಸಣ್ಣ ಡ್ಯಾನ್ಸ್ ಬಿಟ್ಗಳೇ ಇರೋದು. ಬಟ್ ಒಂದು ಒಳ್ಳೆ ಡ್ಯಾನ್ಸ್ ನಂಬರ್ ಇನ್ನೂ ನನಗೆ ಅವ್ರ ಜೊತೆಗೆ ದೊಡ್ಡದಾಗಿ ಸಿಕ್ಕಿಲ್ಲ. ಅವ್ರಿಗೆ ಸಿಕ್ಕರೆ ಮಾಡ್ತೀವಿ ಅವ್ರ ಜೊತೆಗೆ ಇದರಲ್ಲಿ. ಸೂಪರ್ ಸರ್. ಆ್ಯಂಡ್ ಎಸ್ಪೆಷಲಿ ನಮ್ಮ ಯಶ್ ಸರ್ ಬಗ್ಗೆ ಮಾತಾಡೋದಾದರೆ, ಸೊ ಅವ್ರ ಸಿನಿಮಾಗೆ ನೀವು ಕೊರಿಯೋಗ್ರಫಿ ಮಾಡ್ತೀರಾ. ಆ್ಯಂಡ್ ಆಲ್ಸೋ ನಿಮಗೆ ಅದರಲ್ಲಿ ಸೈಮಾ ಒಂದು ಅವಾರ್ಡ್ ಬರುತ್ತೆ, ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಬಗ್ಗೆ. ಸೊ ಅದೆಷ್ಟು ಖುಷಿ ತಂತು ನಿಮಗೆ? ಬಿಕಾಸ್ ನೀವು ಅಷ್ಟೆಲ್ಲ ಸ್ಟ್ರಗಲ್ ಮಾಡಿರ್ತೀರಾ, ಅದಾದಮೇಲೆ ನಿಮ್ಗೊಂದು ಸೈಮಾ ಅವಾರ್ಡ್ ಸಿಗುತ್ತೆ. ಸೊ ಅದ್ರ ಬಗ್ಗೆ ಹೇಳೋದು. ಹೌದು, ನಾನು ಸರ್ ಹತ್ರನೇ ಯಶೋರ ಹತ್ರನೇ ಹೇಳ್ಕೊಂಡಿದ್ದೆ. ನಾನು ಎಷ್ಟೊಂದು ಸಾಂಗ್ಗಳು ಇಟ್ಕೊಂಡು ಬರ್ತೀನಿ, ಒಂದೇ ಒಂದು ಅವಾರ್ಡ್ಗಳು ಸಿಗ್ತಾ ಇಲ್ಲ ನನಗೆ ಪ್ಯಾರ್ಗೆ ಆಗ್ಬಿಟ್ಟಿದ್ದು ಸಿನಿಮಾಗೆ ಸಿಗತ್ತೆ, ಸಾಂಗಿಗೆ ಸಿಗತ್ತೆ ಅಂದ್ಕೊಂಡಿದ್ದೆ, ಸಿಗಲಿಲ್ಲ ಅಂತ ಅವ್ರ ಹತ್ರ ಹೇಳಿದ್ದು ಉಂಟು ನಾನು ಯಶ್ ಸರ್ಗೆ. ಅವ್ರ ಜೊತೆಗೆ ಜರ್ನಿ ತುಂಬ ಚೆನ್ನಾಗಿತ್ತು. ಅಂದರೆ ನಿಮಗೆ ನಾನು ಎಲ್ಲಿವರೆಗೂ ಅಂದರೆ ಇವಾಗ ಫಸ್ಟು ಅವ್ರದ್ದು ರಾಖಿ ಆದಮೇಲೆ ಅವ್ರು ಮಾಡಿರೋ ಒಂದು 2-3 ಸಿನಿಮಾ, 2 ಸಿನಿಮಾ ಏನೋ ಅಷ್ಟೇನೋ ಅವ್ರ ಜೊತೆ ಕೆಲಸ ಮಾಡಿಲ್ಲ. ಗಜಕೇಸರಿ ಒಂದು, ಆಮೇಲೆ ಇನ್ನೊಂದು ಯಾವುದೋ ಒಂದು ಸಿನಿಮಾ ಮಾಡಿಲ್ಲ ಅಷ್ಟೇ ಹೊರತು. ಟಿಲ್ ಟು KGF ಸಿನಿಮಾ ಬರೋಕ್ಕೆ ಮುಂಚೆವರೆಗೂ ಎಲ್ಲ ಸಿನಿಮಾದು ಆಲ್ಮೋಸ್ಟ್ ಸಿಂಗಲ್ ಕಾರ್ಡೇ ನಂದು. ಎಲ್ಲೋ ಒಂದು ಕೆಲವು ಸಿನಿಮಾಗಳು 1-2 ಸಾಂಗ್ ಮಾಡಿರ್ತೀನಿ. ಅದ್ರಲ್ಲಿ ನನಗೆ ತುಂಬ ತೃಪ್ತಿ ಕೊಟ್ಟಂಥದ್ದು ಬಂದ್ಬಿಟ್ಟು ರಾಜ ಹುಲಿಯಲ್ಲಿ ಎಲ್ಲ ಸಾಂಗ್ಸು ಕೊರಿಯೋಗ್ರಫಿ ಮಾಡಿದ್ದೆ ನಾನು ಅವ್ರದಕ್ಕೆ. ಸೊ ಎಲ್ಲ ಸಾಂಗು ನನಗೆ ತುಂಬ ಮೆಚ್ಚುಗೆ ಆದಂಥ ಅವ್ರಿಗೂ ಕೆಲವು ಟೈಮಲ್ಲಿ ಹೆಂಗೆ ಬರುತ್ತೋ ಏನು ಬರುತ್ತೋ ಅಂತ ಅಂದ್ಕೊಳ್ಳೋರು. ಅವರು ತುಂಬ ಪ್ರೊಫೆಷನಲ್ ಆಗಿ ನೋಡ್ತಾ ಇರ್ತಾರೆ ಎಲ್ಲ ಪ್ರತಿಯೊಂದು. ಓಪನ್ ಆಗಿ ಹೇಳ್ಬಿಡ್ತಾರೆ, ಡಬಾ ಥರ ಬರ್ತದೆ ಇದು ಅಂತ ಹೇಳ್ಬಿಡ್ತಾರೆ. ಆದರೆ ಅದೆಲ್ಲ ಮೈಂಡ್ ಇಟ್ಕೊಂಡು ನಾನು ಮಾಡ್ತಾಯಿದ್ದೆ ಅದನ್ನು. ಅದು ನಂಗೆ ಸಕ್ಸಸ್ ಕೊಡ್ತು. ನನಗೆ ಪ್ಯಾರ್ಗೆ ಆಗಿಬಿಡಿದ್ಮೇಲೆ ಪವನರ ಜೊತೆಗೆ ನನಗೆ ಗೂಗ್ಲಿ ಸಿನಿಮಾ
ಯಶೋ ಕಾಂಬಿನೇಷನು ಒಂದು ಹೊಸ ಟ್ರೆಂಡು ನಮಗೆ ಅಂದರೆ ಈ ನಮ್ಮ ವೈದಿ ಕ್ಯಾಮ್ರಾಮ್ಯಾನು ಇದೆಲ್ಲ ನಮಗೆಲ್ಲ ಏನೋ ಒಂದು ಎಲ್ಲ ಕೂಡ ಬಂತು ಆ ಟೈಮಲ್ಲಿ. ಯಶೋರ್ಗ ಜೊತೆಗೆ ಅಷ್ಟು ಸಿನಿಮಾಗಳು ಮಾಡ್ಕೊಂಡು ಬರ್ತಾ ಇದ್ವಿ. ಡ್ರಾಮಾ ಸಿನಿಮಾದಲ್ಲಿ ನನಗೆ ಒಂದು ಹೆಸರು ಬಂತು, ತುಂಡೈಕ್ಲು ಸಾವಾಸ. ಆ ಸಾಂಗ್ ಬಂದ್ಬಿಟ್ಟು ತುಂಬ ಪಾಪ್ಯುಲರ್ ಆಯಿತು, ಸಕ್ಕದಾಗಿ ಇದಾಯಿತು. ಈಗಲೂ ನಮ್ಮ ಯೂತ್ಸ್ಗೆಲ್ಲ ಫೇವ್ರೆಟ್ ಸಾಂಗ್ ಅದು. ಹೌದು, ಆ ತುಂಡೈಕ್ಲು ಸಾವಾಸ ಯೋಗರಾಜ್ ಭಟ್ ಸರ್ ಜೊತೆಗೆ ಮಾಡಿ ಮುಗಿದಾದ್ಮೇಲೆ ಅದು ಫಸ್ಟ್ ಅವ್ರಿಗೂ ದೊಡ್ಡ ಹಿಟ್ ಅಂತ ಬಂದಿದ್ದು ಅದೇನೆ, ಡ್ರಾಮಾ ಸಿನಿಮಾನೇ ಅವ್ರಿಗೂ ಒಂದು ಚೆನ್ನಾಗಿ ಆಗಿದ್ದು. ಅದಾದ್ಮೇಲೆ ಬಂದಿದೆ ಗೂಗ್ಲಿ ಸಿನಿಮಾ ಸಖತ್ತಾಗಿ ಹಿಟ್ ಆಗೋಯ್ತು. ಸಾಂಗ್ಸ್ಗಳೆಲ್ಲ ಸೂಪರ್ ಡೂಪರ್ ಹಿಟ್ ಆಗೋಯ್ತು. ತುಂಬ ಒಂದು ಬೇರೆ ರೇಂಜಲ್ಲೇ ಇತ್ತು ಸಾಂಗ್ಸ್ಗಳೆಲ್ಲ. ಎಲ್ಲ ಪ್ರತಿ ಸಾಂಗ್ಸೂ ತುಂಬ ಹಾರ್ಡ್ ವರ್ಕ್ ಮಾಡಿದ್ವಿ ನಾವು. ಪ್ರತಿಯೊಂದೂ ಹಾರ್ಡ್ ವರ್ಕ್ ಮಾಡಿದಾಗ ರಿಸಲ್ಟ್ ಬಂತು ನನಗೆ. ಅದು ಆದಮೇಲೆ ನನಗೆ ಅವ್ರ ಜೊತೆಗೆ ನೆಕ್ಸ್ಟ್ ಸಿನಿಮಾ ಮಾಡೋಕ್ಕಾಗಲಿಲ್ಲ. ಅದು ಗಜಕ್ಕೆ ಸಿರಿ ಮಾಡಿದ್ರು ಅವರು, ಮಾಡೋಕ್ಕಾಗಲಿಲ್ಲ ಆ ಸಿನಿಮಾದಲ್ಲಿ. ಅದಾದಮೇಲೆ ಮತ್ತೆ ನಾನು ಮಾಡಿದ್ದೆ ಇದು ರಾಮಾಚಾರಿಲಿ ಎಲ್ಲ ಸಾಂಗ್ಸ್ಗೂ ಕೊರಿಯೋಗ್ರಫಿ ನನಗೆ ಯಶೋರು ನನಗೆ ಅವಕಾಶ ಮಾಡಿಕೊಟ್ರು. ಅದರಲ್ಲಿ ಆ್ಯಕ್ಚುಲಿ ಒಂದೊಂದು ಸಾಂಗ್ ಅಂತಲೇ ಹೋಗ್ತಾ ಇದ್ದಿತ್ತು. ಅದೇ ಯಶೋ ಸಿನಿಮಾದಲ್ಲಿ ಕರೆಯೋರು ಏನೋ ಒಂದು ಸಾಂಗ್ ಇದೆ ಮಾಡ್ಬಿಡು ಅಂತ ಹೇಳೋರು. ಅದೇನೋ ಹಣೆ ಬರೋ ಗೊತ್ತಿಲ್ಲ, ಅದು ಎಲ್ಲ ಸಾಂಗ್ಸ್ಗಳು ನಾನೇ ಮಾಡೋ ಥರ ಆಗ್ಬಿಡೋದು ಅದಕ್ಕೆ ಇದರಲ್ಲಿ. ಅದೇ ಥರ ರಾಮಾಚಾರಿ ಆಗಿದ್ದು, ಒಂದು ಸಾಂಗ್ ಅಂತಲೇ ಹೋಗಿದ್ದು ಅದರಲ್ಲಿ. ಆಮೇಲೆ ನೋಡಿದ್ರೆ ಎಲ್ಲ ಸಾಂಗ್ಸು ನಾನೇ ಮಾಡೋ ಥರ ಆಯಿತು. ಅದು ನಮ್ಮ ಡೈರೆಕ್ಟ್ರು ಫಸ್ಟ್ ಸಿನಿಮಾ, ಅವರು ಸಂತೋಷ್ ಅವ್ರದ್ದು ಫಸ್ಟ್ ಸಿನಿಮಾ, ಅವರು ಡೈರೆಕ್ಟರ್ ಆಗಿದ್ರು, ಫಸ್ಟ್ ಸಿನಿಮಾ ಅದಲ್ಲಿ ಇದ್ದರು. ನಮ್ಗೆ ತುಂಬ ಕೋಪ್ರೇಟ್ ಮಾಡಿದ್ರು. ಅವಾಗ ಫಸ್ಟ್ ಸಿನಿಮಾ ಆಗಿದ್ರು ಸಕ್ಕ ಟ್ಯಾಲೆಂಟ್ ಆಗಿದ್ರು, ತುಂಬ ಚೆನ್ನಾಗಿ ಇದು ಮಾಡ್ತಾಯಿದ್ರು. ನಾನು ಎಲ್ಲ ಸಾಂಗ್ಸ್ಗಳನ್ನು ಅವ್ರಿಗೆ ಫುಲ್ಫಿಲ್ ಆಗಿ ಆ ಸಿನಿಮಾದಲ್ಲಿ ಯಾರಿಗೂ ಇದಾಗದಿರೋ ಥರನೇ ಬಜೆಟ್ಟೂ ಸಿಗೋದು. ನಮಗೆ ಜಯಣ್ಣ ಬೊಗಣ್ಣ ಪ್ರೊಡ್ಯೂಸರ್ಸು ಅವರು ಮೈಂಡಲ್ಲಿರೋರು, ನಮಗೆ ಎಲ್ಲನೂ ಇರೋದು. ಅದು ತಕ್ಕಂತೂ ನಾವು ಈ ಕಡೆನೂ ನೋಡ್ಕೊಂಡು ಮಾಡಬೇಕಾಗಿತ್ತು. ಆ ಥರ ಸಾಂಗ್ಸ್ಗಳೆಲ್ಲ ಸೂಪರ್ ಡೂಪರ್ ಹಿಟ್ ಆಯಿತು. ನನಗೆ ಅದಾದಮೇಲೆ ನಂಗೆ ಅಂದ್ಕೊಂಡಿರಲಿಲ್ಲ ಸೈಮಾ ಅವಾರ್ಡ್ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಆಮೇಲೆ ನನಗೆ ಫೋನ್ ಬಂತು ಇದರಿಂದ, ಸೈಮಾ ಅವಾರ್ಡ್ ಇದರಿಂದ ಈ ಥರ ನಿಮ್ಮ ಸಾಂಗ್ ಸೆಲೆಕ್ಟ್ ಆಗಿದೆ, ನೀವು ದುಬೈಗೆ ಬರಬೇಕಾಗತ್ತೆ ಅಂತ ಹೇಳಿದ್ರು. ನಾನು ಎಷ್ಟು ಸಾರಿ ಫೋನ್ ಮಾಡಿ ಹೇಳಿದೆ, ಸಾರ್ ಹಿಂಗೆ ಕರೆದೆ, ಹೋದಾ ನಿನ್ನ ಆಸೆ ಈಡೇರ್ತಾ ಓಕೆ ಅಂತ ಹೇಳಿದ್ರು. ಖುಷಿ ಆಯಿತು. ಎಲ್ಲ ನಮ್ಮ ಟೀಮ್ ಪೂರ್ತಿ ಹೋಗಿದ್ವಿ ನಾವು ಸೈಮಾ ಅವಾರ್ಡ್ಗೆ, ರಾಮಾಚಾರಿ ಸಿನಿಮಾಗೆ. ಅದು ನನಗೆ ಅದೊಂದು ಒಳ್ಳೆ ಅನುಭವ. ಅಲ್ಲಿ ಹೋದಾಗ ಒಂದು ಅವಾರ್ಡ್ ಅಂತ ಏನೇ ನಾವು ಮಾಡ್ತೀವಿ ಅಂದ್ರೆ ಯಾವುದೋ ಒಂದು ಅವಾರ್ಡು, ಏನಪ್ಪ ಇಷ್ಟೆಲ್ಲ ಮಾಡಿದ್ರು ಒಂದು ಅವಾರ್ಡ್ ಇಲ್ವಲ್ಲ ಅನ್ನೋ ಹತ್ರ ಒಂದು ಫೀಲ್ ಇರೋದು ಯಾವಾಗಲೂ. ಬಟ್ ಆಮೇಲೆ ಅಂದ್ಕೊಳ್ತಾ ಇದ್ದೆ ನಾನೇ, ಅವಾರ್ಡ್ಗೋಸ್ಕರ ನಾವು ಕೆಲಸ ಮಾಡಬಾರ್ದು, ನಮ್ಮ ಕೆಲಸ ಚೆನ್ನಾಗಿದ್ರೆ ಸಾಕು ತಾನಾಗಿ ಹುಡ್ಕೊಂಬರುತ್ತೆ. ಯಾವುದೇ ಇದ್ರು ಅದು ಅವಾರ್ಡ್ ಎಲ್ಲನೂ ಬೇರೆ ಹುಡ್ಕೊಂಬರುತ್ತೆ ಅಂದರೆ. ಬಟ್ ಅಲ್ಲಿ ಬಂತು ಅದಾದ್ಮೇಲೆ ತುಂಬ ಅವಾರ್ಡ್ಸ್ಗಳು ಬಂತು ನನಗೆ. ಅದೇ ಚಿತ್ತಾರ ಅವಾರ್ಡ್ಸ್ ಆಗಿರೋದು, ಚಿತ್ರಸಂತೆ ಅವಾರ್ಡ್ಸ್ ಆಗಿರೋದು, ತುಂಬ ಎಲ್ಲ ಬಂತು. ಕಂಟಿನ್ಯೂ ಆಗಿ ಮಾಡ್ಕೊಂಡು ಬರ್ತಾ ಇದ್ವಿ. ಸೊ ಹೇಗೆ ಅನ್ನಿಸ್ತದೆ ಸರ್, ಈಗ ಟಾಪ್ 10 ಟ್ರೆಂಡಿಂಗಲ್ಲಿರುವಂಥ ಕೊರಿಯೋಗ್ರಾಫರ್ ನೀವು ನಮ್ಮ ಕನ್ನಡ ಚಲನಚಿತ್ರದಲ್ಲಿ. ಸೊ ಹೇಗೆ ಅನ್ನಿಸ್ತಾ ಇದೆ ಆ ಸ್ಟ್ರಗಲ್ಗೂ ಇವಾಗಿರುವಂಥದ್ದಕ್ಕೂ? ಖಂಡಿತವಾಗಿ ಇವಾಗ ಟ್ರೆಂಡಿಂಗಲ್ಲಿ ಇರೋದೇ ಇವಾಗ ಅದೇ. ಈಗ ಬಿಡದೆ ಪ್ರಯತ್ನ ಮಾಡ್ತಾ ಇರಬೇಕು ನಾವು. ನಮ್ಮ ಕೆಲಸ ನಾವು ಮಾಡ್ತಾ ಇದ್ರೆ ಯಾವತ್ತೋ ಒಂದು ದಿವಸ ನಮಗೆ ಅದು ಪ್ರತಿಫಲ ಸಿಗತ್ತೆ. ಯಾರೂ ಕೆಲಸ ಕೊಟ್ಟಿಲ್ಲ ಅಂತ ನಾವು ತಲೆ ಕೆಡ್ಸ್ಕೊಳಂಗಿಲ್ಲ. ಯಾಕಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಹೆಂಗೆ ಅಂದರೆ ಸ್ವಲ್ಪ ದಿವಸ ನಾವು ದುಶ್ಮನಾಗಿರ್ತೀವಿ, ಸ್ವಲ್ಪ ದಿವಸಕ್ಕೆ ಅದು ಮತ್ತೆ ಒಗ್ಗಟ್ಟಾಗ್ತೀವಿ. ಇದನ್ನು ಬಂದ್ಬಿಟ್ಟು ಪರ್ಮನೆಂಟಾಗಿ ಯಾವುದೂ ಇರೋದಿಲ್ಲ, ಪರ್ಮನೆಂಟಾಗಿ ಯಾವುದೂ ಇಲ್ಲ. ಇವಾಗ ನೋಡಿ, ಇವಾಗ ನನಗೆ ಅಚಾನಕ್ಕಾಗಿ ನನಗೆ ಯಾವುದೋ ಬ್ಯಾಂಗಲ್ ಬಂಗಾರಿ ಸಾಂಗು ಬಂದಿದ್ದು. ಹೆಂಗೆ ಅಂದರೆ ನಾನು ಮನೇಲಿ ಯಾವುದೋ ವರ್ಕಲ್ಲಿದ್ದೆ, ನನಗೆ ಫೋನ್ ಬಂತು ಕಂಪ್ನಿ ಇದರಿಂದ. ಜಯಣ್ಣ ಫೋನ್ ಮಾಡಿದ್ರು, ಏನೆಲ್ಲ ಮಾಡ್ತಾ ಇದೀಯಾ ಅಂತ ಕೇಳಿದ್ರು. ಅಣ್ಣ ಯಾವುದೋ ಸ್ವಲ್ಪ ಇಲ್ಲಿ ಯಾವುದೋ ಒಂದು ಸ್ವಲ್ಪ ನನ್ನ ಗಾಡಿ ಯಾರೋ ಹಿಡಿದ್ಬಿಟ್ಟಿದ್ರೆ, ನನ್ನ ಮಗ ಗಾಡಿ ತೊಗೊಂಡೋಗ್ಬಿಟ್ಟು ಟೂ ವೀಲರ್ ತೊಗೊಂಡೋಗ್ಬಿಟ್ಟು ಅವ್ನು ಕಾಲೇಜಿಗೆ ಹೋಗ್ಬೇಕಂದ್ರೆ ಪೊಲೀಸ್ ಹಿಡಿದ್ಬಿಟ್ಟು ಹೆಲ್ಮೆಟ್ ಹಾಕೊಂಡಿದ್ದಾರೆ, ಹಿಡಿದ್ಬಿಟ್ಟಿದ್ದಾರೆ, ತೊಗೊಂಡೋಗಿ ಸೀಸ್ ಮಾಡಿಬಿಟ್ಟಿದ್ದಾರೆ. ಸರಿ, ಆ ಗಾಡಿ ಬಗ್ಗೆ ಕೇಳೋಂತ ಹೋಗ್ತಾ ಇದ್ದೆ. ನಾನು ಅದಕ್ಕೇನಕ್ಕೂ ಫೋನ್ ಮಾಡಿದೆ ಅವರಿಗೆ, ಅಣ್ಣ ನಿಮ್ಮದೇ ಏರಿಯಾದಲ್ವ ಅಣ್ಣ, ಸ್ವಲ್ಪ ಏನಾದರೂ ಕೇಳೋಣ ಸ್ವಲ್ಪ ಅಂತ ಕೇಳ್ತಾ ಫೋನ್ ಅಂತ ಹೋಗಿ, ಏನು ಅದು ಸರಿ ಮಾತಾಡ್ತೀನಿ, ಆಯಿತು ನೀನು ನಾಳೆ ಫ್ರೀ ಮಾಡ್ಕೊಂಡು ಬಾ, ನೀನು ಇದೇ ಹತ್ರ ಅಷ್ಟು ಆಫೀಸಿಗೆ ಬಾ ಅಂತ ಹೇಳಿದ್ರು. ಆಫೀಸಿಗೆ ಹೋದಾಗ ನನಗೆ ಅಲ್ಲಿ ಕಾರ್ತಿಕ್ ಅವರು, ನಮಗೆ ಯಾಕಂದ್ರೆ ಕಾರ್ತಿಕ್ ಅವರು ನಾನು ಅದಕ್ಕೆ ಮುಂಚೆ ಮಾಸ್ಟರ್ ಪೀಸ್ ಸಿನಿಮಾ ಮಾಡಬೇಕಂದ್ರೆ ಅವರೆಲ್ಲ ನನಗೆಲ್ಲ ತುಂಬ, ಆಮೇಲೆ ಯೋಗಿ ಅವರು ಇದೆಲ್ಲ ತುಂಬ ನಮಗೆಲ್ಲ ತುಂಬ ತಿಕ್ ಫ್ರೆಂಡ್ಸು. ಆಮೇಲೆ ತುಂಬ ನಮ್ಮ ಜೊತೆ ಚೆನ್ನಾಗಿದ್ದು, ಅವ್ರ ಜೊತೆ ಚೆನ್ನಾಗಿದ್ದವರು ಅವರೆಲ್ಲ ಅಲ್ಲೇ ಅವ್ರ ಸಿನಿಮಾದಲ್ಲಿ ಎಕ್ಕ ಸಿನಿಮಾಗೆ ಸಾಂಗ್ ನಡೀತಾ ಇತ್ತು. ಅದಕ್ಕೆ ಡಿಸ್ಕಷನ್ ನಡೆದಾಗ ನನ್ನನ್ನು ಇವರೆಲ್ಲ ಸೇರಿ ಡಿಸೈಡ್ ಮಾಡಿದ್ದಾರೆ, ಡೈರೆಕ್ಟ್ರು ಎಲ್ಲರೂ ಸೇರ್ಕೊಂಡು ಡಿಸೈಡ್ ಮಾಡಿ ಮುರಳಿ ಮಾಸ್ಟರ್ಗೆ ಕೊಡೋಣ ಈ ಸಾಂಗ್, ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ. ಅದಕ್ಕೆ ಜಯಣ್ಣ ನಂಗೆ ಫೋನ್ ಮಾಡಿ ಬಾ ಅಂತ ಕೇಳಿದಾಗ ಸಾಂಗ್ ಕೇಳಿಸಿದ್ರು. ಅಲ್ಲೇ ಅಂದ್ಕೊಂಡೆ, ಸೇಮ್ ಹೆಂಗೆ ನಿಮಗೆ ಪ್ಯಾರಿಗೆ ಹೊಡಿತಾ ಅದೇ ಥರ ಮೈಂಡ್ ಸೆಟ್ ಇತ್ತು ನನಗೆ. ಆ ಸಾಂಗ್ ಕೇಳಿದಾಗ ಈ ಸಾಂಗ್ ಸೂಪರ್ ಬರುತ್ತೆ ಇದು ಅಂತ ಅಂದ್ಕೊಂಡು ಇದು ಮಾಡಿದ್ವಿ. ಅದರಲ್ಲಿ ನನಗೆ 3 ಜನನೂ, ಅಶ್ವಿನಿ ಮೇಡಮ್ ಆಗಿರ್ಬೋದು, ಕಾರ್ತಿಕ್ ಆಗಿರ್ಬೋದು, ಯೋಗಿ ಆಗಿರ್ಬೋದು, ಜಯಣ್ಣ ಬೊಗಣ್ಣ ಪ್ರೊಡ್ಯೂಸರ್ಸು, ಇವರೇ
ನನಗೆ ಕರ್ಕೊಂಬಂದು ಆ ಸಾಂಗ್ನ ಕೊಟ್ಟಿದ್ದು ಅಂದರೆ ಇದನ್ನ ಸಾಂಗ್ ಮಾಡಿ ನೀನು ಅಂತೇಳಿ ಕೊಟ್ಟರು. ನನಗೆ ಫುಲ್ ಫ್ರೀಡಮ್ ಕೊಟ್ಟರು ನನಗೆ ಆ ಸಾಂಗ್ ಮಾಡೋದಕ್ಕೆ. ಪ್ರತಿಯೊಂದು ನನಗೆ ಹೆಗಡೆ ಸರ್, ಕ್ಯಾಮ್ರಾಮ್ಯಾನ್ ಹೆಗಡೆಯರಾಗಿರ್ಬೋದು, ನಮ್ಮ ಡೈರೆಕ್ಟ್ರು ಆ ಸಾಂಗಿಗೆ ಏನು ಬೇಕು ಸಿಚುವೇಶನ್ ಎಲ್ಲ ಹೇಳಿದ್ರು. ಅದು ತಕ್ಕಂತೆ ನಾನು ಅವ್ರಿಗೆ ಅವ್ರ ಜೊತೆಗೆ ನಾನು ಇದಕ್ಕೆ ಮುಂಚೆ ಒಂದು ಸಿನಿಮಾ ಮಾಡಿದ್ದೆ, ತೋತಾಪುರಿ ಅಂತ. ಅವರು ಆ ಸಾಂಗಲ್ಲಿ ಅವರು ಒಂದು ಕ್ಯಾರೆಕ್ಟರ್ ಮಾಡಿದ್ರು, ಬಾಗ್ಲು ಮೇರಿ ತೆಗಿಜಾನ್ ಅಂತ ಒಂದು ಸಾಂಗ್ ಇದೆಯಲ್ಲ, ಅದು ಮಾಡಿದ್ರು. ನನಗೆ ಅಷ್ಟು ಪರಿಚಯ ಇರಲಿಲ್ಲ. ಅವರು ಒಳ್ಳೆ ಡೈರೆಕ್ಟ್ರು ಅಂತ ನನಗೂ ಆಮೇಲೆ ಗೊತ್ತಾಯಿತು. ನಾನು ಇದರಲ್ಲಿ ಸರಿ ಓಕೆ ಅಂತೇಳಿ ಆ ಸಾಂಗ್ನ 2 ಡೇಸೇ ಮಾಡಿದ್ದು ಮೇಡಮ್. ಓನ್ಲಿ 2 ನೈಟ್ಸ್ ಮಾಡಿದ್ದು ಅಷ್ಟೇ. ಆ ಸಾಂಗ್ನ ನಾವು ಬರೀ 2 ನೈಟ್ ಮಾಡಿದ್ದೀವಿ. ಆ 2 ನೈಟ್ಸಲ್ಲಿ ಎಷ್ಟು ಬೆಸ್ಟ್ ಕೊಡ್ಬೋದು ಅಷ್ಟು ಬೆಸ್ಟ್ ಕೊಟ್ವಿ. ನಮ್ಮ ಹೀರೋ ಬಂದು ರಿಹರ್ಸಲ್ ಮಾಡಿದ್ದು ಬಂದು ನಮ್ಮ ಯುವ ಬಂದ್ಬಿಟ್ಟು ಅದ್ಭುತವಾಗಿ ಆ ಸಿನಿಮಾದಲ್ಲಿ ಮಾಡಿದ್ದಾರೆ. ಹೀರೋಯಿನು ಅಷ್ಟೇ ಅದೇ ಥರ ತುಂಬ ಚೆನ್ನಾಗಿ ಅವರಿಬ್ಬರು ಅದ್ಭುತವಾಗಿ ಮಾಡಿದ್ರು ಆ ಸಿನಿಮಾ. ಆ ಸಾಂಗ್ಸಿಗೆ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ಕೊಟ್ಟಿದ್ರು. ಡ್ಯಾನ್ಸರ್ಸ್ ನಮಗೆ ಈ ಸಿನಿಮಾದಲ್ಲಿ ಡ್ಯಾನ್ಸರ್ಸ್ ತುಂಬ ಚೆನ್ನಾಗಿ ನನಗೆ ಕೋಪ್ರೇಟ್ ಮಾಡಿದರು. ನನ್ನ ಅಸ್ಟೆಂಟ್ಸ್ ಆಗಿರ್ಬೋದು, ನನ್ನ ಜೊತೆಗೆ ಶ್ರೀಧರ, ಪ್ರವೀಣ, ಆಮೇಲೆ ಬೃಂದ, ದಿಶಾ ಅಂತ ಹುಡುಗಿರು, ಇವರೆಲ್ಲ ನನಗೆ ತುಂಬ ಸಪೋರ್ಟಿವ್ ಆಗಿ. ಆಮೇಲೆ ನಮ್ಮ ಯೂನಿಯನ್ ಡ್ಯಾನ್ಸರ್ಸು ಇವರೆಲ್ಲ ಸಖತ್ತಾಗಿ ಅದು ವೈಬ್ ಸಿಕ್ತು ನಮಗಲ್ಲಿ. ಇದು ಒಂಥರ ಇದರಲ್ಲಿ ಜಾಲಿಯಾಗಿ ಆ ಸಾಂಗು. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ ಮೇಡಮ್, ಈ ಸಾಂಗ್ ಕೊರಿಯೋಗ್ರಫಿ ಮಾಡಿಬಿಟ್ಟು ಒಂದೇ ಸರಿ ತೋರಿಸಿದ್ದು ಅಷ್ಟೇ, ಇದು ಈ ಥರ ಮಾಡ್ತಾ ಇದ್ದೀನಿ ಅಂತ. ಇದನ್ನು ನನಗೆ ಯೋಗಿಯವರು ಒಂದೇ ಮಾತು ಹೇಳಿದ್ರು. ಯೋಗಿಯವರು ಇದು ಸೂಪರ್ ಆಗುತ್ತೆ, ಇದೇ ಮಾಡಿ ಚಿನ್ನ ಅಂತ ಹೇಳಿದ್ರು. ನಮ್ಮ ಯೋಗಿ ಪ್ರೊಡ್ಯೂಸರ್ ಅವರು ಇದು ಸೂಪರ್ ಆಗಿರುತ್ತೆ. ಕಾರ್ತಿಕ್ ಅವರು ಅಷ್ಟೇ, ಏನಪ್ಪ ನಾನು ಸಾಂಗ್ನ ಕಳಿಸಿದ್ದೀನಿ, ಈ ಥರ ಮಾಡ್ತೀನಿ, ಒಂದು ಹುಕ್ ಮೂಮೆಂಟ್ ಹಿಂಗಿರುತ್ತೆ ಅಂತ ಕಳಿಸಿದ್ದೀನಿ. ಡೈರೆಕ್ಟ್ರು ಫೋನ್ ಮಾಡಿ ಹೇಳಿಲ್ಲ, ಯಾರೂ ಫೋನ್ ಮಾಡ್ತಾ ಇಲ್ವಲ್ಲ, ಏನು ಇಷ್ಟ ಆಗಿಲ್ವಾ, ಏನು ಕತೆ ಇರೋದು ಅಂತ ನನ್ನ ಮೈಂಡು. ಸರಿ ಡಿಸ್ಕಷನ್ ಮತ್ತೆ ಕರೆದ್ರು, ಏನು ಕರೀತವ್ರು ಗೊತ್ತಿಲ್ವಲ್ಲ ಅಂತ ಹೋದಾಗ ಎಲ್ಲ ಸರಿ, ಏನು ಲೊಕೇಶನ್ ಅದು ಬೇಡ ಇದು ಬೇಡ, ಅಲ್ಲಿ ಹೋಗೋದು ಬೇಡ ಸರ್, ಔಟ್ಡೋರ್ ಮಳೆ ಬರ್ತದೆ ಬೇಡ, ಇಲ್ಲಿ ಮಾಡೋಣ ಅಂತ. ಸರಿ ಸರ್ ಇಲ್ಲಿ ಮಾಡೋಣ, ಅಲ್ಲ ಸರ್ ಕಳಿಸಿದ್ದೀನಿ, ಒಂದೇ ಒಂದು ಮಾತು, ಯಾರು ಏನು ಇದೇನು ಸೂಪರ್ ಆಗಿದೆ, ಎಲ್ಲರೂ ಫುಲ್ ಖುಷಿ ಪಟ್ಬಿಟ್ಟಿದ್ದಾರೆ ನೋಡ್ಬಿಟ್ಟು, ಇದೇ ಇರಲಿ ಅಂತ. ಅವಾಗ ನನ್ನ ಕಾನ್ಫಿಡೆನ್ಸ್ ಅಂದರೆ ಓಕೆ ನಾವು ಮಾಡಿದ್ದು ಓಕೆ ಎಲ್ರಿಗೂ ಇಷ್ಟ ಆಗಿದೆ ಓಕೆ ಅಂತ. ಯಾಕಂದರೆ ನಾವೇನೇ ಮಾಡಿದ್ರು ನಾನೇ ಮಾಡಿದ್ದು ಸರಿ, ನಾನು ಮಾಡಿದ್ದೆ ಕರೆಕ್ಟು, ನಾನು ಇಟ್ಕೊಟ್ಬಿಟ್ಟಿದ್ದೀನಿ, ನಾನು ಏನು ಹೇಳಿದ್ರು ಅಕ್ಕಪಕ್ಕದವ್ರ ಮಾತು ಕೇಳದೆ ಮಾಡಿದ್ರೆ ನಾವು ನಿಜಲ್ಲೂ ಝೀರೋ ಆಗ್ತೀವಿ ಮೇಡಮ್. ಈಗ ನಾವು ಯಾವತ್ತೂ ನಾನು ಏನೇ ಟ್ಯಾಲೆಂಟ್ ಆಗಿರಲಿ, ನನ್ನ ಜೊತೆಗಿರೋವ್ರ ಜೊತೆಗೆ ಒಂದು ಸಜೆಷನ್ ಅಂತ ತೊಗೋಬೇಕು. ಏನಾದರೂ ಒಂದು ಹಿಂಗಿದೆ ಹಿಂಗೆ ಓಕೆನಾ ಇದು ಮಾಡೋಣ ಓಕೆ ಅಂತ ಇದ್ದರೆ ಒಂದು ಇದಿರುತ್ತೆ, ಏನಂತೀರ ನೀವು, ನಮಗೊಂದು ಡೌಟ್ ಇರುತ್ತೆ ಅದರಲ್ಲಿ, ಅದು ಕ್ಲಿಯರ್ ಆಗುತ್ತೆ. ಓಕೆ ನಾನು ತೊಗೊಂಡು ಡಿಸಿಷನ್ ಕರೆಕ್ಟಾಗಿದೆ, ನಮ್ಮ ಮೈಂಡಲ್ಲಿ ಒಂದು ಓಡ್ತಾ ಇರುತ್ತೆ, ಇದು ಸರಿ ಇಲ್ಲ ಅಂತ ಕೇಳಿದಾಗ ಸುಮ್ಮನೆ ಜೈ ಅಂದ್ಬಿಟ್ರೆ ಅದು ತಪ್ಪಾಗುತ್ತೆ. ಇಲ್ಲ ಅದು ಯಾಕೋ ಬೇರೆ ಹತ್ರ ಮಾಡ್ಕೊಳ್ಳೋಣ ಅಂತ ಬರುತ್ತೆ. ಬಟ್ ಸಜೆಷನ್ಸ್ಗಳು ಇದನ್ನು ನನ್ನ ಟೀಮ್ ತುಂಬ ಚೆನ್ನಾಗಿದೆ. ಅದನ್ನು ಸಾಂಗ್ಸ್ ಕೇಳಿದಾಗಲೂ ಅಷ್ಟೇ, ನಾವು ಕೊರಿಯೋಗ್ರಾಫ್ ಮಾಡೋದಲ್ಲ ಬೇಡ, ಇದು ಇನ್ನೊಂದು ಥರ ಮಾಡ್ಕೊಳ್ಳೋಣ ಅದನ್ನು ಅಂತ. ಇಷ್ಟನ್ನು ನಾವು ನಿಂತ್ಕೊಂಡು ಮಾಡ್ತೀವಲ್ಲ ಕ್ಲಾಸಲ್ಲಿ ಒಂದಷ್ಟು ಸರಿ. ನಾನು ಕೊರಿಯೋಗ್ರಫಿ ಮಾಡ್ಬೇಕಂದ್ರೆ 10 ಮಾಡ್ತೀವಿ, ಒಂದು 10 ಥರ ಸ್ಟೆಪ್ಸ್ ಹಾಕಿರ್ತೀವಿ, ಅದನ್ನು ಫೈನಲ್ ಮಾಡಿ ನಾವು ಕಳಿಸ್ತೀವಿ. ಅದೂ ಓಕೆ ಆಗಲಿಲ್ಲ ಅಂದರೆ ಅದು ಮತ್ತೆ ರೀವರ್ಕ್ ಮಾಡ್ತೀವಿ ಇದರಲ್ಲಿ. ಬಟ್ ನಾವು 99% ನಮ್ಮದು ಈ ಥರ ಮಾಡಿದ್ದು ಕಳಿಸಿರೋದೇ ಓಕೆ ಆಗಿರೋದು. ಅಂದರೆ ನಾವು ಮಾಡಿರ್ತೀವಿ, ಇದೆಲ್ಲ ಪಕ್ಕ ಆಗುತ್ತೆ ನೋಡಿ ಇದನ್ನ ಅಂತಲೇ ಹೇಳ್ತೀವಿ ನಾವು, ಅದು ಹಂಗೇನೆ ಸಕ್ಸಸ್ ಆಗಿದೆ ಇದರಲ್ಲಿ. ಆ್ಯಂಡ್ ಆಲ್ಸೋ ಬ್ಯಾಂಗಲ್ ಬಂಗಾರಿ ಸಾಂಗ್ ಬಗ್ಗೆ ಮಾತಾಡೋದಾದರೆ ಸರ್, ಅದೇನು ಸೆಟ್ ಡ್ಯಾನ್ಸ್ ಅಲ್ಲ, ಹ್ಯೂಜ್ ಕಾಸ್ಮೆಟಿಕ್ಸ್ ಇಲ್ಲ, ಏನೂ ಇಲ್ಲ, ಬಟ್ ಅದು ವೆರಿ ಸಿಂಪಲ್ ಆಗಿ ಸೆಲೆಬ್ರೇಷನ್ ಸಾಂಗ್ ಅದು. ಸೊ ಅದು ಒಂದು ನಿಮಗೆ ತುಂಬ ದೊಡ್ಡ ಸಕ್ಸಸ್ ತಂದು ಕೊಟ್ಟಿದೆ ಸರ್. ಇಡೀ ಕರ್ನಾಟಕನೇ ಕುಣಿಸ್ಬಿಟ್ಟಿದ್ದಾರೆ ನೀವಂತೂ ಬ್ಯಾಂಗಲ್ ಬಂಗಾರಿ ಹೂಗ್ ಸ್ಟೆಪ್ಪಲ್ಲಿ. ಸೊ ಅಷ್ಟು ಜನ ರೀಲ್ಸ್ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ 127 ಮಿಲಿಯನ್ ವ್ಯೂಸ್ ಆಗಿದೆ ಯೂಟ್ಯೂಬಲ್ಲಿ. ಸೊ ಸಾಕಷ್ಟು ಜನ ರೀಲ್ಸ್ ಮಾಡಿದ್ದಾರೆ. ಅಭಿಮಾನಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನನಗೆ ಇದು ಸೇಮ್ ಹೆಂಗೆ ನನಗೆ ಪ್ಯಾರಿಗೆ ಬಿಡತ್ತಾಗ ಯಾವಾಗ ಫೋನ್ ಅದೇ ಥರ ನಮ್ಮ ಡೈರೆಕ್ಟ್ರು ಕಡೆಯಿಂದ ಫೋನು, ಈ ಕಡೆ ಟೆಕ್ನಿಷಿಯನ್ಸ್ಗಳು ಫೋನು, ಅದು ಎಲ್ಲ ಬರ್ತಾನೆ ಇದೆ. ಏನು ನೋಡಿದ್ರೆ ಈ ಸೇಮ್ ಇದೇ ಥರ ನೀವು ಹೇಳ್ದಂಗೆ ರೀಲ್ಸ್ಗಳು ಕಿತ್ಕೊಂಡು ಹೋಗ್ತಾ ಇದೆ. ಬಟ್ ಸಿಕ್ಕಾಪಟ್ಟೆ ಶ್ರಮ ಪಟ್ಟಿದ್ದಾರೆ ಮೇಡಮ್ ನಮ್ಮ ಟೀಮ್. ಅಂದರೆ ಯಾರು ನಮ್ಮ ಯೋಗಿ ಸರ್ ಆಗಿರ್ಬೋದು, ಆಮೇಲೆ ಕಾರ್ತಿಕ್ ಅವರಾಗಿರೋದು, ಈ ಪ್ರೊಡಕ್ಷನ್ ಟೀಮ್ ಇದೆಯಲ್ಲ ಮೇಡಮ್, ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಒಂದು ಸಕ್ಸಸ್ ಬರಬೇಕು ಅಂದ್ರೂ. ಅದೇ ಥರ ಆನಂದ್ ಆಡಿಯೋ, ಅದೇ ಈ ನನಗೆ ತುಂಬ ಸಾಂಗ್ಸ್ಗಳು ಇಟ್ಕೊಟ್ಟಿರೋದು ಆನಂದ್ ಆಡಿಯೋದಲ್ಲಿ ಒಂದು ಪಾರ್ಟ್ ಇದೆ ನನಗೆ. ಯಾಕಂದ್ರೆ ತುಂಬ ಚಳುವಳಿಯಾಗಿರ್ತೀನಿ. ಯಾಕಂದ್ರೆ ಅವ್ರು ಆನಂದ್ ಆಡಿಯೋರು ತಗೊಂತಾರೆ ಅಂದರೆ ಏನೋ ಒಂದು ಇದೆ ಇದರಲ್ಲಿ ಸಕ್ಸಸ್ ಕೊಡುತ್ತೆ ಅನ್ನೋದು ಒಂದು ಇರ್ತದೆ ಅದರಲ್ಲಿ. ಯಾಕಂದ್ರೆ ಅವ್ರು ಸುಮ್ಮನೆ ತೊಗೊಳೋದಿಲ್ಲ, ತೊಗೊಂಡ್ರೆ ಏನಾದ್ರು ಒಂದು ಇರುತ್ತೆ ಇದರಲ್ಲಿ. ಆ ಇದ್ರಲ್ಲಿ ತೊಗೊಂಡಾಗ ಇದು ನಮಗೆ ಇದ್ರಲ್ಲಿ ಬಂತು. ಅಂದರೆ ನಮ್ಗೆ ಆ ಸಾಂಗ್ ಮಾಡಬೇಕಂದ್ರೆ ಮ್ಯೂಸಿಕ್ ಡೈರೆಕ್ಟ್ರು ಇಂಪಾರ್ಟೆಂಟು. ಅದು ಯಾಕಂದರೆ ಅಷ್ಟು ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ಮ್ಯೂಸಿಕ್ ಡೈರೆಕ್ಟ್ರು. ಮ್ಯೂಸಿಕ್ ಕೇಳೋಕ್ಕೆ ಸೂಪರಾಗಿತ್ತು. ನಮಗೆ ಅಂದ್ರೆ ಮಜಾ ಕೊಡ್ತಾ ಇತ್ತು. ಲಿರಿಕ್ಸು
ನಿಮ್ಗೆ ಲಿರಿಕ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಒಂದು ಲಿರಿಕ್ಸ್ ಚೆನ್ನಾಗಿ ಕೂತ್ಕೊಂಡ್ರೆ ನೀನು ಏನೇ ಚೆನ್ನಾಗಿ ಡ್ಯಾನ್ಸ್ ಮಾಡು, ನೀನು ಏನೇ ಇದು ಮಾಡು, ಬಟ್ ಒಂದು ಲಿರಿಕ್ಸು ಯಾಕಂದ್ರೆ ಅವರು ಲಿರಿಕ್ಸ್ ರೈಟ್ರು ಮಾಡಿರೋ ಸಾಂಗ್ಸ್ ಎಲ್ಲ ತುಂಬ ಹಿಟ್ ಆಗಿದೆ. ಅವ್ರು ಬರೆದಿರೋ ಸಾಂಗ್ಸ್ ಎಲ್ಲ ಅವ್ರು ಬರೆದಿರೋದೆಲ್ಲ ತುಂಬ ಸೂಪರಾಗಿ ಹಿಟ್ ಆಗಿದೆ ಅವ್ರ ಇದರಲ್ಲಿ. ಅದೇ ಥರ ನಮ್ಮ ಇವರು ಆಂಟೋನಿ ಇವರು ಮ್ಯೂಸಿಕ್ ಸಿಂಗರು ಎಷ್ಟು ಚೆನ್ನಾಗಿ ಆಡಿದ್ದಾರೆ, ಅವರು ಅಷ್ಟು ಚೆನ್ನಾಗಿ ಆಡಿದ್ದಾರೆ. ಅದು ತಕ್ಕಂತೆ ನಮ್ಮ ಕೊರಿಯೋಗ್ರಾಫಿ, ಅದು ತಕ್ಕಂತೆ ಆರ್ಟಿಸ್ಟು ಇದೆಲ್ಲ ಬಂದ್ಬಿಟ್ಟು ಅದು ಒಂದು ಏನಂತೀರ, ಒಂದು ಹಾಡು ಹಿಟ್ ಆಗ್ಬೇಕು ಅಂದ್ರೆ ಎಲ್ಲರೂ ಒಂದು ಖಂಡಿತ ಒಬ್ಬರ ಕೈಲಿ ಅಂತ ನಾನು ಇವತ್ತು ಹೇಳ್ತೀನಿ. ಯಾರು ಅನ್ಕೊಂಡ್ಬಿಡ್ತಾರೆ ಒಬ್ಬರ ಕೈಲಿ ಯಾರೋ ಒಂದು ಇದರಿಂದ ಆಗ್ಬಿಡುತ್ತೆ, ಇಲ್ಲ ಟೀಮ್ ವರ್ಕ್. ಅಲ್ಲಿ ಆರ್ಟ್ ಡೈರೆಕ್ಟ್ರು ತುಂಬ ಕೆಲಸ ಮಾಡಿದ್ದಾರೆ. ಆ ಸಾಂಗಲ್ಲಿ ನೋಡಿ ನಿಮ್ಮ ಆರ್ಟ್ ಡೈರೆಕ್ಟರ್ ಎಷ್ಟು ಚೆನ್ನಾಗಿ ಕೆಲಸ ಮಾಡಿರ್ತಾರೆ. ಆ ಓಲ್ಡ್ ಸ್ಟೈಲಲ್ಲಿ ತರಬೇಕು ಎಲ್ಲ ಪ್ರತಿಯೊಂದು ಆರ್ಟ್ ಡೈರೆಕ್ಟ್ರು ಆ ಸಾಂಗ್ ಆ ಇದರಲ್ಲಿ ಕೆಲಸ ಮಾಡಿದ್ದಾರೆ. ಆ ಇದರಲ್ಲಿ ಅದೇ ಥರನೇ ಪ್ರತಿಯೊಬ್ಬರು ಅಷ್ಟೇ, ಕ್ಯಾಮ್ರಾಮನ್ ಆಗಿರ್ಬೋದು, ಅಸಿಸ್ಟೆಂಟ್ ಡೈರೆಕ್ಟರ್ಗಳಾಗಿರ್ಬೋದು, ಅಸೋಸಿಯೇಟ್ಗಳು, ಪ್ರತಿಯೊಬ್ಬರೂ ಅಲ್ಲಿ ಮಾಡಿದ್ರೆ ಮಾತ್ರ ಎಲ್ಲರೂ ಏನಾದ್ರು ನಾನು ಮಾಡ್ತೀನಿ ಅಂದಾಗ ಮಾತ್ರ ಅದು ಸಕ್ಸಸ್ ಸಿಗುತ್ತೆ, ಸುಮ್ಮನೆ ಸಿಗೋದಿಲ್ಲ. ಹೌದು ಸರ್. ಈಗ ಒಂದು ಹಾಡು ಹಿಟ್ ಆಗತ್ತೆ, ಸೊ ನಿಮ್ಗೆ ಅನ್ಸಿದ್ಯಾ ಯಾವಾಗಾದ್ರೂ, ಅಂದ್ರೆ ಇವಾಗ ಯಾವ್ದಾದ್ರು ಒಂದು ಸಾಂಗ್ ತುಂಬಾ ಚೆನ್ನಾಗಿ ಪಾಪ್ಯುಲರ್ ಆಗಿ ರನ್ ಆಗ್ತಿರ್ಬೇಕಾದ್ರೆ ಅದ್ರಲ್ಲಿ ಬರೀ ಮ್ಯೂಸಿಕ್ ಡೈರೆಕ್ಟರು, ಸಿಂಗರು, ಲಿರಿಸಿಸ್ಟ್ ಅಷ್ಟೇ ಪ್ರೆಸೆಂಟ್ ಆಗ್ತಾ ಇದ್ದಾರೆ, ಎಲ್ಲೋ ಹಿಂದೆಗಡೆ ಇಷ್ಟು ಕಷ್ಟಪಟ್ಟು ಮಾಡಿರೋಂಥ ಟೀಮ್ ಅವ್ರಿಗೆ ಎಲ್ಲೂ ಏನೋ ಒಂದು ಐಡೆಂಟಿಫೈ ಸಿಗ್ತಾ ಇಲ್ಲ ಅಂತ ಯಾವತ್ತಾದ್ರೂ? ಅದು ಇವತ್ತವರೆಗೂ ಇದೆ ಅದು, ಯಾಕಂದ್ರೆ ಅದು ಸಮಸ್ಯೆ ಇದೆ. ಅಂದ್ರೆ ಏನಕ್ಕೆ ಅಂದ್ರೆ ಈಗ ಇವಾಗ ನಮ್ಮ ಅಸೋಸಿಯೇಷನಲ್ಲಿ ಹೋದಾಗ ನನ್ನ ಮಕ್ಕಳೇ ಕೇಳ್ತಾರೆ, ಎಷ್ಟೊಂದು ಸಿನಿಮಾಗಳಲ್ಲಿ ಇವಾಗ ನಮ್ಮ ಈ ಸಿನಿಮಾದಲ್ಲೆಲ್ಲ ಇದೆ, ಎಷ್ಟೊಂದು ಸಿನಿಮಾಗಳಲ್ಲಿ ಹಿಟ್ ಆಗಿರೋ ಸಿನಿಮಾಗಳಲ್ಲಿ ನಮ್ಮ ಹೆಸರುಗಳೇ ಇರಲ್ಲ ಅಲ್ಲಿ. ನಿಜ ಏನ್ ನಿನ್ನ ಹೆಸರೇ ಇಲ್ಲ ಅದರಲ್ಲಿ ಅಂತ ಕೇಳ್ತಾರೆ. ಅಂದ್ರೆ ಅದು ಏನೊಂದು ಕಾರಣಕ್ಕೆ ಅದೇನೆ ಅದು ಈಗ ನಾನು ಹೇಳ್ತಿರೋ ಪಾಯಿಂಟ್ಸ್ ಎಲ್ಲ ನೀವೀಗ ಪ್ರೆಸಿಡೆಂಟ್ ಆಗಿರೋದ್ರಿಂದ ಸೊ ನಿಮ್ಗೆ ನಾನು ಕೇಳೋ ತರ ಸುಮಾರು ಜನ ಕೇಳ್ತಾರೆ, ಅದೆಲ್ಲ ನಿಮ್ಗೊಂದು ಸಣ್ಣ ಇನ್ಪುಟ್ಸ್ ಆಗ್ಬೋದು. ಅಪ್ಕಮಿಂಗ್ ಡೇಸ್ ಅಲ್ಲಿ ನೀವು ಇದನ್ನ ತುಂಬಾ ಫೇಸ್ ಮಾಡ್ಬೇಕಾಗತ್ತೆ. ಖಂಡಿತ. ಯಾಕಂದ್ರೆ ನಮ್ಮವ್ರನ್ನ ಬೆಳೆಸ್ಲಿಲ್ಲ ಅಂದ್ರೆ ಖಂಡಿತ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬ ನಾವು, ಯಾಕಂದರೆ ಯಾರಿಗೆ ಪ್ರೊಡ್ಯೂಸರ್ಗೆ ಇದಕ್ಕೆಲ್ಲ ಅವರು ಸಫರ್ ಆಗ್ತಾರೆ, ಎಲ್ಲರೂ ಸಫರ್ ಆಗ್ತಾರೆ. ಏನಕ್ಕೆ ಅಂದರೆ ನೋಡಿ, ಇದೇ ತೆಲುಗು ಇದರಲ್ಲಿ, ತಮಿಳು ಇದರಲ್ಲಿ, ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಅವ್ರು ಕೊಡೋ ಪ್ರಾಮುಖ್ಯತೆ ಹೆಂಗಿರುತ್ತೆ ಅಂದರೆ ಆ ಡ್ಯಾನ್ಸ್ ಮಾಸ್ಟ್ರಿಗೆ ಆ ಸ್ಟೇಜ್ ಮೇಲೆ ಪ್ರತಿಯೊಂದೂ ಒಂದು ಇದು ಅದನ್ನು ನಮಗೆ ಕಂಪೇರ್ ಮಾಡ್ತಾರೆ, ನಮ್ಮ ಮಕ್ಕಳೇ ಕಂಪೇರ್ ಮಾಡ್ತಾರೆ. ಅಲ್ಲಿ ನೋಡೋದು ಅದು ಹಿಟ್ ಆಗಿದೆ ಸಾಂಗ್, ನೋಡೋದು ಎಷ್ಟು ಚೆನ್ನಾಗಿ ಅವರು ಕರೆದು ಹಿಂಗೆ ಮಾಡಿದ್ದಾರೆ ನೋಡು, ಅವ್ರು ಹೆಂಗೆ ಮಾಡ್ತಾ ಇದ್ದಾರೆ ನೋಡು ಅಂತ ಹೇಳ್ತಾರೆ. ಬಟ್ ನಮ್ಮಲ್ಲಿ ತುಂಬಾ ಕಮ್ಮಿ, ನಾವೆಲ್ಲ ಇಷ್ಟೆಲ್ಲ ಸಕ್ಸಸ್ ಕೊಟ್ಟಿದ್ದಕ್ಕೆ ನಾವು ಇಲ್ಲಿ ಇದೀವಿ ಅಷ್ಟೇ ಹೊರತು ತುಂಬಾ ಜನ ಹೊಸಬರು ಬರ್ತಾರೆ, ತುಂಬಾ ಜನ ಹೊಸ ಮಾಸ್ಟರ್ಗಳು ಬರ್ತಾರೆ. ಅವ್ರನ್ನೂ ಅಂದ್ರೆ ನಮ್ಮವರೇ ಅವನ್ನ ಪ್ರೆಸೆಂಟ್ ಮಾಡಬೇಕು. ಒಂದು ಚೆನ್ನಾಗಿ ಸಾಂಗ್ ಬಂದಿದೆ ಅಂದಾಗ ಅವ್ರ ಬಗ್ಗೆ ಒಂದಷ್ಟು ಜನ ಇವರೇ ಅದನ್ನ ಪಾಪ್ಯುಲರ್ ಮಾಡಿದಾಗ ಬೇರೆ ಲ್ಯಾಂಗ್ವೇಜ್ ಅವ್ರಿಗೆ ನಮ್ಮವರು ಅದನ್ನ ಬೇರೆ ಲ್ಯಾಂಗ್ವೇಜ್ ಅವ್ರಿಗೆ ತಿಳಿಸ್ಕೊಟ್ಟಾಗ ಇಲ್ಲಿರೋರು ನಮ್ಮವರು ಅನ್ನೋದನ್ನ ಅವ್ರಿಗೆ ಗೊತ್ತಾಗುತ್ತೆ. ಇವಾಗ ಏನಾಗ್ತಾ ಇದೆ ಅಂದ್ರೆ ಈಗ ತೆಲುಗಲ್ಲಿ, ತಮಿಳಲ್ಲಿ ಅಲ್ಲಿರೋರು ನೋಡಿದಾಗ ಇಲ್ಲಿರೋರು ನೋಡ್ತಾ ಇದ್ದಾರೆ, ಇಲ್ಲಿನೂ ನೋಡ್ತಾ ಇದ್ದಾರೆ. ಅಂದ್ರೆ ಅವ್ರನ್ನ ಕರೆಸಿ ಸ್ಟೇಜ್ ಮೇಲೆ ಕರೆಸಿ ಅವ್ರ ಬಗ್ಗೆ ಹೆಂಗೆ ಎಲ್ಲ ಹೇಳಿ ಅದೆಲ್ಲ ಮಾಡ್ತಾ ಇದ್ದಾಗ ಅವ್ರನ್ನ ಎಲ್ಲರೂ ತಿಳ್ಕೊತಾ ಇದ್ದಾರೆ, ಓ ಇವ್ರ ಕೊರಿಯೋಗ್ರಾಫರ್ ಇದು, ಇವ್ರ ಕೊರಿಯೋಗ್ರಾಫರ್ ಇದು ಅಂತ. ಅಂದ್ರೆ ಸರ್ ಈ ಪಾಯಿಂಟ್ ಅಲ್ಲಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇವಾಗ ಒಂದು ದೊಡ್ಡ ಸಿನಿಮಾ ನಡೀತಾ ಇದೆ, ಸೊ ಅಲ್ಲಿ ಆ ದೊಡ್ಡ ಸಿನಿಮಾದಲ್ಲಿ ದೊಡ್ಡ ಕೊರಿಯೋಗ್ರಾಫರ್ ಅಂದ್ರೆ ಈಗ ಬಾಲಿವುಡ್ ಆಗಿರ್ಬೋದು, ಟಾಲಿವುಡ್ ಆಗಿರ್ಬೋದು, ಸೊ ಆ ಒಂದು ಇಂಡಸ್ಟ್ರೀಸ್ ಇಂದ ತರ್ತಾರೆ. ಸೊ ಆ ಒಂದು ಆಪರ್ಚುನಿಟಿನ ಯಾಕೆ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಇರೋ ಕೊರಿಯೋಗ್ರಫಿಗೆ ಕೊಡ್ತಾ ಇಲ್ಲ? ಅಂದ್ರೆ ಅಲ್ಲಿ ಟ್ಯಾಲೆಂಟ್ ನ ಹುಡುಕಿ ಕಿತ್ಕೊಂತಾ ಇದ್ದಾರೆ ಎಲ್ಲ ಅಲ್ಲಿ, ಅದೇ ತಗೊಂಡು ಅಲ್ಲಿ ಅವರು ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಟ್ಯಾಲೆಂಟ್ ಇದೆ, ಅದನ್ನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ತೆರೆಯಿಂದನೇ ಬಿಟ್ಬಿಡ್ತಾ ಇದ್ದಾರೆ. ಅಂದ್ರೆ ಅದೇ ಯೂಸ್ ಅಂಡ್ ಥ್ರೋ ಥರನೇ ತುಂಬ ಕಡೆ ಆಗಿದೆ. ಅದೇ ಅದು ಈಗ ನಾನು ಹೇಳಿದ್ರೆ ಇದರಿಂದ ಒಂದಷ್ಟು ಕೆಲಸ ಸಿಗದಿರ್ಬೋದು, ನಾನು ಈ ವಿಷಯ ಹೇಳಿದ್ರು ಇದರಿಂದ ಒಂದಷ್ಟು ಕೆಲಸ ಸಿಗದೇ ಇರ್ಬೋದು, ಆ ಥರನೂ ಆಗುತ್ತೆ. ಯಾಕಂದ್ರೆ ಟಿಶ್ಯೂ ಪೇಪರ್ ಥರ ಯೂಸ್ ಮಾಡಿ ಬಿಸಾಕ್ಬಿಡ್ತಾರೆ. ಅಂದ್ರೆ ಯೂಸ್ ಮಾಡ್ಕೊತಾರೆ, ಆಮೇಲೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತಲ್ಲ ಮೇಡಮ್. ಒಂದು ಸಾಂಗ್ಸ್ ಹಿಟ್ಟಾಗುತ್ತೆ ಅಂದ್ರೆ ಅದಕ್ಕೆ ವ್ಯಾಲ್ಯೂ ಕೊಡಬೇಕು. ಆ ಕೊಟ್ಟಾಗ್ಲೇ ಬೇರೆ ಲ್ಯಾಂಗ್ವೇಜ್ ಅವ್ರಿಗೆ, ಬೇರೆ ಸ್ಟೇಟ್ ಅವ್ರಿಗೆ, ಬೇರೆ ಇದವ್ರಿಗೆ ಗೊತ್ತಾಗುತ್ತೆ, ಓ ಈ ಸಾಂಗ್ ಈ ಕೊರಿಯೋಗ್ರಾಫರ್ ಮಾಡಿದೆ, ಅವ್ನು ಕರ್ಸ್ರಿ. ನಮ್ಮ ಕೊರಿಯೋಗ್ರಾಫರ್ ಬೇರೆ ಲ್ಯಾಂಗ್ವೇಜ್ ಮಾಡಬೇಕು ಅನ್ನೋದನ್ನ ನಮ್ಮವ್ರಿಗೆ ಬರಬೇಕು. ಬೇರೆ ಲ್ಯಾಂಗ್ವೇಜ್ ಅವ್ರು ಮಾಡೋರನ್ನ ಕರ್ಕೊಂಬಂದು ಇಲ್ಲಿ ಮಾಡೋದು ತಪ್ಪಿಲ್ಲ, ಯಾಕಂದ್ರೆ ಇದೊಂದು ದೊಡ್ಡ ಸಮುದ್ರ ಇದ್ದಂಗೆ, ಯಾರು ಬೇಕಾದ್ರೆ ಕರ್ಕೊಂಬಂದು ಕೆಲಸ ಮಾಡ್ಬೋದು. ಬಟ್ ಎಲ್ಲದಕ್ಕೂ ನಾವು ಪ್ರಶ್ನೆ ಮಾಡ್ತೀವಲ್ಲ, ಬೇರೆ ನಮ್ಮವ್ರು ಯೂಸ್ ಮಾಡಬೇಕು ಅಂತ. ಇಲ್ಲೂ ನಮ್ಮವ್ರನ್ನ ಒಂದು 6 ಸಾಂಗ್ ಇತ್ತು ಅಂದ್ರೆ ಒಂದು 3 ಸಾಂಗ್ ಇಲ್ಲಿರೋರು ಕೊಡಬೇಕು, ಒಂದು 2 ಸಾಂಗ್ ಆಚೆರೋರು ಕೊಡಿ, ಎಲ್ಲರೂ ಡಿವೈಡ್ ಮಾಡ್ಕೊಡಿ. ಇಲ್ಲೊಂದು ಜನಕ್ಕೆ ಕೊಡಿ ಕೆಲಸ ಇರೋರಿಗೆ. ಫಸ್ಟು ಇಲ್ಲಿರೋರು ತುಂಬ ವರ್ಷಗಳ ಕಾಲ ಕಷ್ಟಪಟ್ಟು ಕನ್ನಡ ಇಂಡಸ್ಟ್ರಿಯಲ್ಲಿ ಡ್ಯಾನ್ಸರ್ಸು ಅಂತ ಹೇಳ್ಕೊಟ್ಟವ್ರು ತುಂಬ ಬೆಳೆದಿದೆ ಅಂದ್ರೆ ಕಾರಣ ಇಲ್ಲಿರೋರೆ.
ಬೇರೆ ಯಾರು ನಾವೇ ಹುಟ್ಟಾಕಿದ್ದು. ಯಾಕಂದರೆ ಅಸೋಸಿಯೇಷನಲ್ಲಿ ಚಾನ್ಸ್ ಕೊಟ್ಟಿದ್ದಕ್ಕೆ ಮಾಡಿದ್ದಕ್ಕೆ ನಾವು ಬೆಳೆದಿದ್ದೀವಿ ಮಾಡಿದ್ದೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅದನ್ನು ಇನ್ನೂ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಎಲ್ಲರೂ ನಮ್ಮವರೇ ಇದನ್ನು ಬೆಂತಟ್ಟಬೇಕು. ಒಬ್ಬ ಕೊರಿಯೋಗ್ರಾಫರ್ ತುಂಬ ಹಿಟ್ಟಾಯಿತು ಅಂದರೆ ಅವನಿಗೊಂದು ಪ್ರಾಮುಖ್ಯತೆ, ಅವನಿಗೊಂದು ಅದೊಂದು ಅರ್ಹತೆ, ಅದೊಂದು ಯೋಗ್ಯತೆ ಇರುತ್ತಲ್ವ, ಅದಕ್ಕೆ ತಕ್ಕಂತೆ ಫುಲ್ಫಿಲ್ ಕೊಡಬೇಕು. ಅದು ಕೊಟ್ಟಾಗ ಏನಾಗುತ್ತೆ ಅಂದರೆ ಆಟೋಮೆಟಿಕ್ ಆಗಿ ಅವ್ನು ಕೊರಿಯೋಗ್ರಾಫರು ಪಾಪ ಅವನಿಗೂ ಒಂದು ಲೈಫ್ ಹೋಗುತ್ತೆ. ಅವನು ನಮ್ಮವರೇ ನಮ್ಗೆ ಆಪರ್ಚುನಿಟಿ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ ನೀವು? ಅದೇ ಕೊಡ್ತಾ ಇದ್ದಾರೆ. ಕೊಟ್ಟಾಗ ಏನಾಗುತ್ತೆ ಅಂದರೆ ಇವಾಗ 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 ಎರಡು ಇವಾಗ ನಾವು ಬೆಳೆದಿದ್ದೀವಿ, ಅದಕ್ಕೆ ನಮ್ಮ ಹೆಸರು ಬರುತ್ತೆ, ಅದು ಬರುತ್ತೆ, ಹೆಸರು ಆಗ್ತಾರೆ. ಕೆಲವು ಟೈಮ್ ನಮ್ಮದು ಬರೋದು ಸರಿ. ಬಟ್ ಈಗ ಫ್ಯೂಚರ್, ಈಗ ಮುಂದಕ್ಕೆ ಹೊಸ ಹೊಸ ಕೊರಿಯೋಗ್ರಾಫರ್ಸ್ಗಳು ಬರ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಒಳ್ಳೊಳ್ಳೆ ಡ್ಯಾನ್ಸ್ ಮಾಸ್ಟರ್ಗಳು ಈಗ ಟ್ರೆಂಡಲ್ಲಿ ಬರ್ತಾ ಇದ್ದಾರೆ. ಈಗ ಅವ್ರಿಗೆಲ್ಲ ಒಂದು ಅವಕಾಶ ಬರಬೇಕು ಅಂದರೆ ಅವ್ರಿಗೂ ಏನಂದರೆ ಇಲ್ಲಿರೋರಿಗೆ ಬೆಂತಟ್ಟಬೇಕು, ಅವ್ರಿಗೆ ಒಂದು ಇದನ್ನು ಮಾಡಿಕೊಡ್ಬೇಕು, ಬೆಳೆಸ್ಬೇಕು. ಸಾಂಗ್ ಚೆನ್ನಾಗಿ ಮಾಡಿದ್ದಾನೆ ಅಂತೇಳಿ ಅವನಿಗೆ ಒಂದಷ್ಟು ಪಾಪ್ಯುಲಾರಿಟಿ ಕೊಟ್ರೇನೆ. ಪಾಪ್ಯುಲಾರಿಟಿ ಕೊಟ್ಟಿಲ್ಲ, ಈ ಕೊರಿಯೋಗ್ರಾಫರ್ ಮಾಡಿದ್ದಾನೆ, ಪಾಪ್ಯುಲಾರಿಟಿ ನೀವು ಕೊಡಲಿಲ್ಲ ಅಂದರೆ ಎಷ್ಟೇ ಸಾಂಗ್ ಮಾಡಿ, ನಾನು 700 ಸಾಂಗ್ ಮಾಡಿದ್ದೀನಿ ಅಂದರೆ ಎಷ್ಟು ಜನ ಗೊತ್ತಿರುತ್ತೆ ಹೇಳಿ? ನಾನು ಒಂದು 700 ಸಾಂಗ್ಸ್ವರೆಗೂ ಈಗ ಮಾಡಿದ್ದೀನಿ ಅಂದರೆ ಎಷ್ಟು ಜನ ಗೊತ್ತಿರಲ್ಲ. ಯಾಕಂದರೆ ನಾವು ತೆರೆಯಿಂದನೇ ಇರ್ತೀವಿ. ಅದನ್ನು ಹೋಲಿ ಟೈಟ್ಲ್ಗಳಲ್ಲಾಗಲಿ ಪ್ರತಿಯೊಂದರಲ್ಲ ಏನಾದರೂ ಮಾಡ್ತಾ. ಈಗ ಹೇಗೆ ಒಬ್ಬ ಸಾಂಗ್ ಬಂದಾಗ ನೀವು ಹೇಳಿದ್ರಿ, ಒಂದು ಲಿರಿಕ್ ರೈಟರ್ ಹೆಸರಾಗ್ತಾರೆ, ಮ್ಯೂಸಿಕ್ ಡೈರೆಕ್ಟರ್ ಹೆಸರಾಗ್ತಾರೆ, ಆಮೇಲೆ ಬೇರೆ ಎಲ್ಲ ಬರುತ್ತೆ. ಕೊರಿಯೋಗ್ರಾಫರ್ದು ಹೆಸರು ಒಂದೊಂದ್ಸರಿ ಮಿಸ್ ಆಗಿಬಿಡುತ್ತೆ, ಬರೋದಿಲ್ಲ, ಅಲ್ಲಿ ಇರೋದಿಲ್ಲ. ಅಲ್ಲಿ ಕೊಡಬೇಕು ಅಂದರೆ, ನಾವು ಮಾಡಬೇಕಂದ್ರೆ ಅಲ್ಲಿ ಚಾನಲ್ ಅವ್ರು ಕೊಡಬೇಕು, ಯೂಟ್ಯೂಬ್ ಚಾನಲ್ ಕೊಡಬೇಕಂದ್ರೆ ಅಲ್ಲಿ ಮೆನ್ಷನ್ ಮಾಡಿಕೊಡ್ಬೇಕು. ಇದು ಅವ್ರು ಎಲ್ಲಿ ಕೊಟ್ಟಿರ್ತಾರೆ ಗೊತ್ತಾ ಮೇಡಮ್? ಇದು ತೆಗೆದು ಇದು ನೀವು ಯೂಟ್ಯೂಬಲ್ಲಿ ತೆಗೆದ್ರೆ ಲಾಸ್ಟಲ್ಲಿ ಡಿಸ್ಟೇಜ್ ಇರುತ್ತಲ್ಲ, ಅಲ್ಲಿರುತ್ತೆ, ಅಲ್ಲಿ ಹುಡ್ಕೊಂಡೋಗಿ ಕೊಡಬೇಕು. ಮೇನ್ ಟೆಕ್ನಿಷಿಯನ್ಸ್ ಎಲ್ಲಿ ಬರಬೇಕು, ಮೇನ್ ಮಾಡಿದವ್ರು ಎಲ್ಲಿ ಬರಬೇಕು, ಅಲ್ಲಿ ಬಂದಾಗ ಅದಕ್ಕೊಂದು ವ್ಯಾಲ್ಯೂ. ಅಂಡ್ ಮೋರ್ ಓವರ್, ಈಗ ಒಂದು ವಿಡಿಯೋ ಸಾಂಗ್ ನೋಡ್ತಾ ಇದಾರೆ ಅಂದ್ರೆ, ಇವಾಗ ಆಡಿಯೋ ಸಾಂಗ್ಸ್ ನಮಗೆ ಎಲ್ಲ ಸ್ಟ್ರೀಮಿಂಗ್ ಆಪ್ಸ್ ಅಲ್ಲೂ ಸಿಗುತ್ತೆ. ಅಂಡ್ ಆಲ್ಸೋ ಯೂಟ್ಯೂಬ್ ಅಲ್ಲಿ ನಾವು ವಿಡಿಯೋ ನೋಡ್ತಾ ಇದೀವಿ ಅಂದ್ರೆ ನಮಗೆ ವಿಜುವಲ್ಸ್ ಅಷ್ಟೇ ಇಂಪಾರ್ಟೆಂಟ್. ಸೊ ಆ ವಿಜುವಲ್ಸ್, ಆ ಕೊರಿಯೋಗ್ರಫಿ, ಆಬ್ವಿಯಸ್ಲಿ ಆ ಕ್ರೆಡಿಟ್ಸ್ ನಿಮಗೆ ಸೇರುತ್ತೆ. ಹೌದು, ಇವಾಗ ನೋಡಿ ಉದಾಹರಣೆ ಅದೇನು ಹೇಳ್ತಾ ಇರೋದು. ಇವಾಗ ನನಗೆ ಬ್ಯಾಂಗಲ್ ಬಂಗಾರಿ ಸಾಂಗ್ ಮಾಡಿದ್ದೀನಿ ಅಂತ ಗೊತ್ತಾಗಿದೆ, ಏನು ಕಾರಣ? ಈಗ ನಮ್ಗೆ ಡೈರೆಕ್ಟ್ರು ಆಮೇಲೆ ನಮ್ಗೆ ಪ್ರೊಡ್ಯೂಸರ್ಸು ಎಲ್ಲ ಅದರಲ್ಲಿ ನಮಗೆ ಅದನ್ನು ಕ್ಯಾಪ್ಚರ್ ಮಾಡಿ, ನಾವು ಮಾಡಿರೋದನ್ನೆಲ್ಲ ಕ್ಯಾಪ್ಚರ್ ಮಾಡಿ ಅಲ್ಲಿ ಹಾಕಿ, ಇವರೇ ಕೊರಿಯೋಗ್ರಾಫರ್ ಅಂತ ನಮ್ಮ ನೇಮೆಲ್ಲ ಹಾಕಿ ಇದು ಮಾಡಿದಾಗ, ಓ ಇವ್ರು ಕೊರಿಯೋಗ್ರಾಫರ್, ಓ ಮುರಳಿ ನನಗೆ ಎಲ್ಲೋದು ಮುರಳಿ ಮಾಸ್ಟರ್ ಬ್ಯಾಂಗಲ್ ಬಂಗಾರಿ ಹೇಳ್ತಾರೆ. ಈಗ ಅದೇ ಥರ ಈಗ ಬೆಂಕಿ ಸಾಂಗ್ ಮಾಡಿದೆ, ಅದನ್ನು ಅಷ್ಟೇ ಈಗ ನೋಡ್ಬಿಟ್ಟು ಈಗ ಹೇಳ್ತಾರೆ. ಏನಕ್ಕೆ ಅಂದರೆ ನೀವು ಬೆಳೆಸಿದ್ರೇನೆ ನಾವು ಬೆಳೆಯೋಕ್ಕಾಗುತ್ತೆ. ನಿಮ್ಗೊಂದು ಐಡೆಂಟಿಟಿ ಕೊಡೋದು ನಿಮ್ಮೊಂದು ಗ್ರೋತ್ಗೆ ತುಂಬಾ ಇಂಪಾರ್ಟೆಂಟ್. ಹೌದು, ತುಂಬಾ ಇಂಪಾರ್ಟೆಂಟ್. ನೀವು ಅದನ್ನ ಕೊಡ್ಲಿಲ್ಲ ಅಂದ್ರೆ, ಅದೆಷ್ಟೇ ದೊಡ್ಡ ಹಿಟ್ ಆದ್ರೂ ನೀವು ನಮ್ಮ ಹೆಸರುಗಳನ್ನ ನೀವು ಅದನ್ನ ಮೆನ್ಷನ್ ಮಾಡದೆ, ನೀವು ಅದನ್ನ ತೋರಿಸದೆ, ನಾವು ಯಾರು ಅಂತ ಗೊತ್ತಾಗದೆ ಥರ ಇದ್ರೆ ಅವ್ನು ಇನ್ನೂ ಸೈಕಲ್ ಹೊಡಿತಾನೆ ಇರ್ತಾನೆ ಪಾಪ. ಅವನು ನಾನೇ ಮಾಡಿದ್ದು ಸಾಂಗ್ ಅಂತ ಅದು ಹೇಳ್ಕೊಳಕ್ಕೆ ಹೆಂಗಾಗುತ್ತೆ? ಕೆಲವು ಪಾಪ ಕೊರಿಯೋಗ್ರಾಫರ್ಗೆ ಈ ಸಾಂಗ್ ನಾನೇ ಮಾಡಿದ್ದು ಅಂತ ಹೇಳ್ಕೊಬೇಕು ಒಂದೊಂದ್ಸರಿ ಪಾಪ ತುಂಬಾ ಬೇಜಾರು, ಕೇಳಿ ಮರ್ಯಾದೆ ತಗೋಬೇಕಲ್ಲ ಅನ್ನೋ ಥರ ಬರುತ್ತೆ. ಅದು ಬದಲು ಆಟೋಮೆಟಿಕ್ ಆಗಿ ಅವರು ಕೆಲಸ ಮಾಡಿದ ಅವ್ರು ಕೊಟ್ರೆ ಸೂಪರ್. ಅದೇ ಮೇಡಮ್, ಟೆಕ್ನಿಷಿಯನ್ಸ್ ವ್ಯಾಲ್ಯೂ ಅನ್ನೋದನ್ನ ಇಲ್ಲಿ ಕೊಟ್ಟರೆ, ಇಲ್ಲಿ ನಮ್ಮ ಇಂಡಸ್ಟ್ರಿಯಲ್ಲಿ ಟೆಕ್ನಿಷಿಯನ್ ವ್ಯಾಲ್ಯೂ ಕೊಟ್ಬಿಟ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಇನ್ನೂ ಬೇರೆ ಮಟ್ಟಕ್ಕೆ ಹೋಗುತ್ತೆ. ನೋಡಿ, ಒಬ್ಬ ಒಳ್ಳೆ ಕೊರಿಯೋಗ್ರಾಫರ್ಸ್ ಇದ್ದಾರೆ ಕನ್ನಡ ಇಂಡಸ್ಟ್ರಿಯಲ್ಲಿ, ಒಬ್ಬ ಒಳ್ಳೆ ಕೊರಿಯೋಗ್ರಾಫರ್ ಸಿಗ್ತಾನೆ, ಒಬ್ಬ ಒಳ್ಳೆ ಫೈಟ್ ಮಾಸ್ಟರ್ ಸಿಗ್ತಾನೆ ಕನ್ನಡ ಇಂಡಸ್ಟ್ರಿಯಲ್ಲಿ, ಒಬ್ಬ ಒಳ್ಳೆ ಆರ್ಟ್ ಡೈರೆಕ್ಟರ್ ಸಿಗ್ತಾನೆ ಕನ್ನಡ ಇಂಡಸ್ಟ್ರಿಯಲ್ಲಿ, ಒಬ್ಬ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಸಿಗ್ತಾನೆ ಕನ್ನಡ ಇಂಡಸ್ಟ್ರಿಯಲ್ಲಿ, ಒಬ್ಬ ಒಳ್ಳೆ ಯಾರಾದರೂ ಕಾಸ್ಟ್ಯೂಮರ್ ಸಿಗ್ತಾರೆ. ಆಮೇಲೆ ಪ್ರತಿಯೊಂದೂ ಎಲ್ಲನೂ ಸಿಗುತ್ತೆ. ಬಟ್ ಏನಕ್ಕೆ ಸಕ್ಸಸ್ ರೇಟ್ ತುಂಬ ಕಮ್ಮಿ ಇದೆ ಅಂದರೆ, ನಾವು ಬೇರೆದಕ್ಕೆಲ್ಲ ಯೋಚನೆ ಮಾಡ್ತಾ ಇರ್ತೀವಿ, ಬೇರೆದೆಲ್ಲ ಇದು ಮಾಡ್ತೀವಿ. ಮೇಯ್ನ್ ಸಿನಿಮಾ ಕತೆ, ಚಿತ್ರಕಥೆ, ನಿರ್ದೇಶನ, ಇದನ್ನ ನಾವು ಸ್ವಲ್ಪ ಜಾಸ್ತಿ ಮಾಡಿದ್ರೆ ಇದಕ್ಕೆಲ್ಲ ಒತ್ತು ಸಿಗುತ್ತೆ. ಅಂದರೆ ಇದಕ್ಕೆಲ್ಲ ಒಂದು ಫುಲ್ಫಿಲ್ ಆಗುತ್ತೆ. ನಾವು ಅದನ್ನ ಬಿಟ್ಟು ಬೇರೆ ಎಲ್ಲ ಮಾಡ್ತಾ ಇರ್ತಾರೆ, ಎಲ್ಲನೂ ಆಗುತ್ತೆ. ಎಲ್ಲರೂ ನೋಡಿ, ಎಲ್ಲ ಒಳ್ಳೊಳ್ಳೆ ಟೆಕ್ನಿಕ್ಸ್ ಇದ್ದೀವಿ. ಸಿನಿಮಾ ಏನಕ್ಕೆ ಸಕ್ಸಸ್ ಆಗ್ತಾ ಇಲ್ಲ ಅಂದರೆ, ಸ್ಕ್ರಿಪ್ಟ್ ರೈಟರ್ಗಳನ್ನ ಜಾಸ್ತಿ ಇಟ್ಕೊಂಡು ಸಿನಿಮಾಗಳಿಗೆ ಏನೇನು ಬೇಕು ಎಲ್ಲ ಮಾಡ್ತಾ ಇದ್ದಾಗ ಬರುತ್ತೆ. ನಾವೆಲ್ಲ ಅಷ್ಟೊಂದು ಸಾಂಗ್ಸ್ಗಳೆಲ್ಲ ಹಿಟ್ ಆಗುತ್ತೆ, ಸಿನಿಮಾ ಹಿಟ್ ಆಗಿದೆ ಅಂದರೆ ಒಳ್ಳೊಳ್ಳೆ ಹೊಸ ಡೈರೆಕ್ಟರ್ಗಳೇ ಇಟ್ಕೊಳ್ಳ. ನಾನು ಮಾಡಿರೋದು ತುಂಬ 80-70% ಸಿನಿಮಾ, ನಾನು ಹೊಸ ಡೈರೆಕ್ಟರ್ಗಳು ಸಿನಿಮಾಗಳು ಹಿಟ್ ಆಗಿರೋದು, ನನ್ನ ಸಾಂಗ್ಸ್ಗಳೆಲ್ಲ ಹಿಟ್ ಆಗಿರೋದೆ. ಏನಕ್ಕೆ ಅವರು ಹಿಟ್ ಆಗಿರೋ? ವರ್ಕ್ ಮಾಡಿದ್ದಾರೆ, ಅಷ್ಟು ವರ್ಕ್ ಮಾಡಿರ್ತಾರೆ, ಅಷ್ಟು ಜೊತೆಗೆ ಟೆಕ್ನಿಷಿಯನ್ಸ್ ಜೊತೆಗೆ ಇದ್ದಾರೆ, ಡೈರೆಕ್ಟರ್ಗಳು ಅದೇ ಹೀರೋಗಳ ಜೊತೆಗೆ ಎಲ್ಲ ಇದು ಇರುತ್ತೆ. ಈಗ ಏನಾಗ್ಬಿಟ್ಟಿದೆ ಅಂದರೆ, ಒಂದು ಒಳ್ಳೆ ಡೈರೆಕ್ಟ್ರಿಗೆ ಒಂದು ಒಳ್ಳೆ ಪ್ರೊಡ್ಯೂಸರ್ ಸಿಗಲ್ಲ, ಒಂದು ಒಳ್ಳೆ ಪ್ರೊಡ್ಯೂಸರ್ಗೆ ಒಂದು ಒಳ್ಳೆ ಡೈರೆಕ್ಟರ್ ಸಿಗಲ್ಲ. ಯಾಕಂದರೆ ಒಂದು ಒಳ್ಳೆ ಡೈರೆಕ್ಟರ್ ಇರ್ತಾರೆ, ಅವ್ರಿಗೆ ಪ್ರೊಡ್ಯೂಸರ್ ಪಾಪ ಅವ್ರೇನೋ ಸಣ್ಣ ಪುಟ್ಟದ್ದು ಒದ್ದಾಡಿ ನಾನು ನೋಡಿದ್ದೀನಿ, ನಾನೇ ಸಾಂಗ್ ಮಾಡಬೇಕು ನೋಡಿರ್ತೀನಿ,
ಇಲ್ಲ ಕೊಡ್ತಾ ಇಲ್ಲ, ಆಗ್ತಾ ಇಲ್ಲ ಇದು ಅಂದರೆ ಅವ್ನು ವಿಷುವಲ್ ಪಾಪ ಹೆಂಗೋ ಇರ್ತದೆ ಅವ್ರ ಇದರಲ್ಲಿ. ಬಟ್ ಅವ್ನು ಒಳ್ಳೆ ಡೈರೆಕ್ಟ್ರು, ಆ ಸಿನಿಮಾ ಇಟ್ಟೋನು ಆಗುತ್ತೆ. ಬಟ್ ಅವರು ಇದು ಸಿಗೋದಿಲ್ಲ. ಕೆಲವ್ರಿಗೆ ಒಳ್ಳೆ ಪ್ರೊಡ್ಯೂಸರ್ ಇರ್ತಾರೆ, ಅವ್ರು ಏನು ಬೇಕಾದ್ರೂ ಕೊಡ್ತಾ ಇರ್ತಾರೆ, ಏನು ಬೇಕಾದ್ರೂ ನಡೀತಾ ಇರ್ತದೆ. ಬಟ್ ಒಂದು ಒಳ್ಳೆ ಡೈರೆಕ್ಟರ್ ಸಿಕ್ಕಿರಲ್ಲ ಆ ಜಾಗದಲ್ಲಿ. ಅದೇ ನಮ್ಮಲ್ಲಿ ಇವಾಗ ಆಗ್ತಾ ಇರೋದು. ಈಗ ನಮ್ಗೆ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾತಾಡೋದಾದ್ರೆ, ಇವಾಗ ಕೊರಿಯೋಗ್ರಾಫರ್ ಅಂದ್ರೆ ಅವ್ರದ್ದೇ ಇವಾಗ ಒಂದು ಸಾಂಗ್ ಕೊಟ್ಟಿರ್ತಾರೆ ಅಂದ್ರೆ ಅವ್ರಿಗೊಂದು ಬಡ್ಜೆಟ್ ಪ್ಲಾನಿಂಗ್ ಇರುತ್ತೆ. ಓಕೆ, ಇಷ್ಟು ಬಡ್ಜೆಟ್ ನನಗೆ ಪ್ರೊವೈಡ್ ಮಾಡಿದ್ದಾರೆ ಕೊರಿಯೋಗ್ರಫಿಗೆ, ಇಷ್ಟರಲ್ಲಿ ನಾನು ಈ ತರ ಎಲ್ಲ ನನಗೆ ರಿಕ್ವೈರ್ಮೆಂಟ್ಸ್ ಬೇಕಾಗತ್ತೆ ಅಂತ. ಸೊ ಆ ವಿಷಯದಲ್ಲಿ ಏನಾದರೂ ಕೊರಿಯೋಗ್ರಾಫರ್ ಸಮ್ಟೈಮ್ಸ್ ಕಾಂಪ್ರಮೈಸ್ ಆಗಕ್ಕಾಗತ್ತಾ, ಅಂದ್ರೆ ಮಾಡ್ಬೇಕಾಗತ್ತಾ ಪ್ರೊಡ್ಯೂಸರ್ಸ್ ಜೊತೆ? ಇವಾಗ ನಾವು ಮಾಡ್ತೀವಿ ಅನ್ಕೊಳ್ಳಿ, ಸಾಂಗ್ಸ್ಗಳು ಮಾಡ್ತೀವಿ ಅನ್ಕೊಳ್ಳಿ. ಈಗ ಏನು ಬಜೆಟ್ ಈ ಸಿನಿಮಾಗಳು ಹೆಂಗಾಗ್ಬಿಟ್ಟಿದೆ ಅಂದರೆ ಮೇಡಮ್, ಫಸ್ಟು ಏನು ಮಾಡ್ತಾರೆ, ಸಿನಿಮಾ ಎಲ್ಲ ಮುಗಿಸ್ಕೊಂಬರ್ತಾರೆ. ಫಸ್ಟು ಏನು ಮಾಡ್ತಾರೆ, ಸಿನಿಮಾ ಸೀನ್ಸ್ಗಳು ಅದು ಇದು ಫೈಟು ಗೀಟ್ ಎಲ್ಲ ತಗೊಂಬಂದ್ಬಿಡ್ತಾರೆ. ಸಾಂಗ್ನ ಕೊನೆಯಲ್ಲಿ ಉಳಿಸ್ಕೊತಾರೆ. ಈ ಸಾಂಗ್ ಕೊನೆಯಲ್ಲಿ ಉಳಿಸ್ಕೊಂಡಾಗ ಅಥವಾ ಪ್ರೊಡ್ಯೂಸರು ಫಸ್ಟು ಜೋಶಲ್ಲಿ ಇರ್ತಾರೆ. ಪ್ರೊಡ್ಯೂಸರು ಅಂದರೆ ಏನು ಮಾಡೋಕ್ಕೂ ರೆಡಿ ಇರ್ತಾರೆ. ಹೋಗ್ತಾ ಏನಾಗುತ್ತೆ, ಪ್ರೊಡ್ಯೂಸರ್ಗೆ ಸ್ವಲ್ಪ ಒಂದು ಕಡೆ ಏನಪ್ಪ ತುಂಬ ಖರ್ಚಾಗೋಗಿದೆ, ಸಾಂಗ್ ಅಂತ ಬಂದಾಗ ಹೆವಿ ಬಜೆಟ್, ಅದಕ್ಕೂ ಮಿನಿಮಮ್ ಆದರೂ ಒಂದು ಸಿನಿಮಾ ಸುಮ್ಮನೆ ಮಾಡ್ತೀನಿ ಅಂದರೆ ಮಿನಿಮಮ್ 15-20 ಲಕ್ಷ ಬೇಕು. ಸುಮ್ಮನೆ ಸಿಂಪಲಾಗಿ ಮಾಡ್ತೀನಿ ಅಂದರೆ ಅದೇ 20 ಲಕ್ಷ ಬೇಕು. ಅಥವಾ 4 ಸಾಂಗ್ ಮಾಡ್ತೀನಿ ಅಂದರೆ ಅಲ್ಲೇ 1 ಕೋಟಿ ಹೋಗ್ಬಿಡ್ತದೆ. ಒಂದು ಸಣ್ಣ ಬಜೆಟ್ ನಾನು ಹೇಳ್ತಾ ಇರೋದು ಹಂಗೆ ಹೋಗುತ್ತೆ. ಅವಾಗ ಏನಾಗುತ್ತೆ ಅಂದರೆ ಅವ್ರು ಇರೋ ಬಜೆಟೆಲ್ಲ ಅಲ್ಲಿ ಹಾಕ್ಬಿಟ್ಟಿರ್ತಾರೆ. ಅವ್ರು ಈಗ ಇದಕ್ಕೆ ಹಾಕೋದಕ್ಕೆ ಇನ್ವೆಸ್ಟ್ ಮಾಡೋಕ್ಕೆ ದುಡ್ಡಿಲ್ಲ. ಸಿನಿಮಾ ರಿಲೀಸ್ ಮಾಡಿದ್ರೆ ಸಾಕಪ್ಪ ನನಗೆ ಅಂತ ಅನ್ನೋ ಮಟ್ಟಿಗೆ ಬಂದ್ಬಿಡ್ತಾರೆ. ಅಂಥ ಟೈಮ್ ಏನಾಗುತ್ತೆ, ಕೆಲವು ಟೈಮಲ್ಲಿ ಲಕ್ಕು, ಕೆಲವು ಟೈಮಲ್ಲಿ ಸಣ್ಣದಾಗಿ ಮಾಡಿದ್ರು ಸೂಪರಾಗಿ ಆಗ್ಬಿಡುತ್ತೆ. ಕೆಲವು ಟೈಮಲ್ಲಿ ಅದು ವರ್ಕೌಟ್ ಆಗೋದಿಲ್ಲ. ಸಿನಿಮಾ ಬರೋದು ಗೊತ್ತಾಗಲ್ಲ, ಹೋಗೋದು ಗೊತ್ತಾಗಲ್ಲ, ಹಂಗಾಗತ್ತೆ. ಕೆಲವು ಟೈಮಲ್ಲಿ ದೊಡ್ಡ ಬಜೆಟಲ್ಲಿ ಸಾಂಗ್ ಮಾಡ್ತೀವಿ, ದೊಡ್ಡ ಬಜೆಟಲ್ಲಿ ಪ್ರಮೋಷನ್ ಮಾಡ್ತೀವಿ, ಎಲ್ಲ ಆಗುತ್ತೆ. ಸಿನಿಮಾ ಹೋಗೋದೇ ಇಲ್ಲ. ಸಿನಿಮಾನ ಏನಕ್ಕೂ ಹೋಗೋದೆ. ಕೆಲವು ಟೈಮಲ್ಲಿ ಸಣ್ಣ ಬಜೆಟ್ ಸಿನಿಮಾ ಸಣ್ಣದಾಗಿ ಮಾಡ್ತೀವಿ, ಸೂಪರಾಗಿ ಹಿಟ್ ಆಗುತ್ತೆ, ಸೂಪರ್ ಡೂಪರ್ ಆಗುತ್ತೆ, ಒಳ್ಳೆ ದುಡ್ಡು ಮಾಡ್ತೀವಿ ಆ ಥರ. ಆ್ಯಂಡ್ ಆಲ್ಸೋ ಸರ್, ಈಗ ಡ್ಯಾನ್ಸ್ ಕೊರಿಯೋಗ್ರಾಫರ್ಸ್ಗೆ ಸಾಕಷ್ಟು ವೇದಿಕೆಗಳು ಸಿಗ್ತಾ ಇದೆ. ಇವಾಗ ನಮ್ಮ TV ಶೋಸಲ್ಲಿ ಆಗಿರ್ಬೋದು, ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಆಗಿರ್ಬೋದು, ಮತ್ತೊಂದು ಪ್ರೋಗ್ರಾಮ್ಸಲ್ಲಿ ಆಗಿರ್ಬೋದು. ಸೊ ಈ ಒಂದು ವೇದಿಕೆ ಒಂದು ಲೈಕ್ ನಮ್ಮಲ್ಲಿರೋ ಕರ್ನಾಟಕದಲ್ಲಿರುವಂಥ ಕೊರಿಯೋಗ್ರಾಫರ್ಸ್ನ ಅಂದರೆ ಹೊರತರ್ತಾ ಇದೆ. ಸೊ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಇದೊಂದು ಆಪರ್ಚುನಿಟಿ ಅಲ್ವಾ ಎಲ್ಲ ಡ್ಯಾನ್ಸರ್ಸಿಗೂ ಅವರ ಒಂದು ಪ್ರತಿಭೆ ತೋರಿಸೋದಕ್ಕೆ? ಅದೇ ಮೇಡಮ್, ಇದೇನಾಗುತ್ತೆ ಅಂದರೆ ಆ ಒಂದು 2 ಇಯರ್ಸ್ ಅಲ್ಲಿ ಇರುತ್ತಷ್ಟೇ. ಅಂದರೆ ಈಗ ಚಾನಲಲ್ಲಿ ಬರೋದು ಏನಾಗುತ್ತೆ ಅಂದರೆ ಮೇಡಮ್, ಅಲ್ಲಿವರೆಗೂ ಅದು ಅಲ್ಲಿ ಚಾಲ್ತಿಯಲ್ಲಿ ಇರುತ್ತೆ. ಅದಾದಮೇಲೆ ಅದನ್ನು ಹಂಗೆ ಶೋಡ್ ಔಟ್ ಆಗಿಬಿಡುತ್ತೆ. ನೀವು ಎಷ್ಟೊಂದು ನೋಡಿ, ಇಲ್ಲಿವರೆಗೂ ಎಷ್ಟೊಂದು ರಿಯಾಲಿಟಿ ಶೋಗಳು ಬರುತ್ತೆ. ಅದರಲ್ಲಿ ಪಾಪ ಎಷ್ಟು ಜನ ಬ್ಯಾಕ್ಗ್ರೌಂಡಲ್ಲಿ ಕೊರಿಯೋಗ್ರಾಫರ್ಸ್ಗಳು ಇರ್ತಾರೆ. ಸ್ಟೇಜ್ ಕೊರಿಯೋಗ್ರಾಫರ್ ಬೇರೆ, ನಿಮಗೆ ಇದರಲ್ಲಿ ತುಂಬ ವ್ಯತ್ಯಾಸ ಇದೆ. ಸ್ಟೇಜ್ ಕೊರಿಯೋಗ್ರಾಫರ್ಸ್ ಬೇರೆ, ಸಿನಿಮಾ ಕೊರಿಯೋಗ್ರಾಫರ್ಸ್ ಬೇರೆ, ಅದರಲ್ಲಿ ತುಂಬ ಡಿಫ್ರೆನ್ಸ್ ಇದೆ. ಸಿನಿಮಾ ಕೊರಿಯೋಗ್ರಫಿ ಮಾಡಬೇಕು ಅಂದರೆ ನೀವು ಸಿನಿಮಾ ರಂಗಕ್ಕೆ ಬಂದು ಸೇರಬೇಕು, ನಮ್ಮ ಕನ್ನಡ ಅಸೋಸಿಯೇಷನ್ ಬಂದು ಸೇರಬೇಕು. ಅಲ್ಲಿ ಬಂದ್ಬಿಟ್ಟು ನೀವು ಯಾಕಂದ್ರೆ ಕ್ಯಾಮ್ರಾ ಬಂದ್ಬಿಟ್ಟು ನೀವು ಅದು ಸ್ಟೇಜಲ್ಲಿ ಮಾಡಿ ಬಂದ್ಬಿಟ್ಟು 8 ಕ್ಯಾಮ್ರಾ 7 ಕ್ಯಾಮ್ರಾ ಆಲ್ರೆಡಿ ಇಟ್ಬಿಟ್ಟಿರ್ತಾರೆ. ನೀವು ಒಂದು ಸಿಂಗಲ್ ಟೇಕಲ್ಲಿ ಶಾರ್ಟ್ ತೆಗಿತೀರಾ, ಮಾಡ್ತೀರಾ. ಸಿನಿಮಾ ಹಂಗಿಲ್ಲ. ಈ ಕಡೆ ಹೀರೋ ಬಾಡಿ ಲ್ಯಾಂಗ್ವೇಜ್ ನೋಡಬೇಕು, ಹೀರೋ ಹೇಗೆ ಮಾಡ್ತಾರೆ, ಅವ್ರಿಗೆ ಆ ಸ್ಪಾಟಲ್ಲಿ ಬಂದ್ಬಿಟ್ಟು ಎಲ್ಲರೂ ಮುಂದೆ ನಾವು ಅದು ಮೈಂಡಲ್ಲಿ ಇಟ್ಕೋಬೇಕು. ಅವ್ರನ್ನ ಯಾವ ಕಡೆ ಯಾವ ಥರ ತೋರಿಸ್ಬೇಕು ಅಂತ, ಹೀರೋಯಿನ್ ಯಾವ ಥರ ತೋರಿಸ್ಬೇಕು ಅಂತ ಇರುತ್ತೆ. ಆಮೇಲೆ ಆ ಲೊಕೇಶನ್ ಯಾವ ಥರ ನಾವು ಮಾಡಬೇಕು ಅಂತ ಇರುತ್ತೆ. ಇದೆಲ್ಲ ಮಾಡಬೇಕು ಅಂದರೆ ಫಸ್ಟು ನೀವು ಡ್ಯಾನ್ಸ್ ಬಂದು ಗ್ರೂಪಲ್ಲಿ ಆಡಬೇಕು. ಆ ಗ್ರೂಪಲ್ಲಿ ಆಡ್ತಾ ನಿಮ್ಗೊಂದು ಐಡಿಯಾ ಬರುತ್ತೆ ಇದರಿಂದ. ಆಮೇಲೆ ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಆಗಿ ನೀನು ಟ್ಯಾಲೆಂಟ್ ಇದೆ, ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಜಾಯ್ನ್ ಆಗಬೇಕು. ನೀನು ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಆದಾಗ ಏನಾಗುತ್ತೆ, ನಿನಗೊಂದಷ್ಟು ಬಾಂಡಿಂಗ್ ಬೆಳೆಯುತ್ತೆ. ಓಕೆ, ಇದು ಹಿಂಗೆ ಮಾಡ್ಬೋದು, ಓಕೆ ಹಿಂಗಿರುತ್ತೆ ಅಂತ ನಿಮ್ಗೊಂದು ಐಡಿಯಾ ಬರುತ್ತೆ ಅದರಲ್ಲಿ. ಅದಾದ್ಮೇಲೆ ನೀವು ಮಾಸ್ಟರ್ ಆದಾಗ ಅದಕ್ಕೊಂದು ಇದು ಬರುತ್ತೆ. ನಾನು ಹೇಳ್ತಿರೋದು ಅಂದರೆ ಸ್ಟೇಜಲ್ಲಿ ಪ್ರೊಸೆಸ್ಸು ಅಂದರೆ ನೀವು ಸ್ಟೇಜಿಗೂ ರಿಯಾಲಿಟಿ ಶೋ ಮಾಡೋರ್ಗು ಇದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ನೀವು ರಿಯಾಲಿಟಿ ಶೋ ಮಾಡೋದು ಏನು ಮಾಡುತ್ತೆ ಅಂದರೆ ಅವ್ರನ್ನ ಪಾಪ ಹೆಂಗೆ ಯೂಸ್ ಮಾಡ್ಕೊತಾರೆ, ಕೆಲವು ಟೈಮ್ ಹೆಂಗೆ ಯೂಸ್ ಆಗುತ್ತೆ ಅಂದರೆ ನೀವು ಸ್ಟೆಪ್ ಸಾಕು ಮಿಕ್ಕಿದ ನೋಡ್ಕೊತೀನಿ ಅನ್ನೋ ಥರ ಆಗ್ಬಿಡುತ್ತೆ. ಅಂದರೆ ಆ ಥರನೂ ನಡೆದಿದೆ, ತುಂಬ ನಡೆಯುತ್ತೆ. ಅಂದರೆ ಅವ್ರು ಬರೀ ಮೂವ್ಮೆಂಟ್ ಆಗ್ತಾ ಇರ್ತಾರೆ, ಮಿಕ್ಕಿದ ಬ್ಲಾಗ್ಸ್ ಎಲ್ಲ ಇವ್ರು ಹಿಡ್ಕೊತಾ ಇರ್ತಾರೆ. ಬ್ಲಾಗ್ಸಿಂದ ಪ್ರತಿಯೊಂದೂ ಇಲ್ಲಿ ಮಾಡ್ಕೊತಾರೆ. ಅದು ಫುಲ್ಫಿಲ್ ಆಗೋದಿಲ್ಲ. ಅದು ನೀವು ಸ್ಟ್ಯಾಂಡ್ ಆಗಬೇಕು ಅನ್ನಂಗಿದ್ರೆ ನೀವು ಅಸೋಸಿಯೇಷನ್ ಬಂದು ಸೇರಿ ಅದಕ್ಕೆಲ್ಲ ತುಂಬ ಜನ ಈಗೆಲ್ಲ ಬಂದು ಮಾಡ್ತಾ ಇದ್ದಾರೆ ಎಲ್ಲ ಇದರಲ್ಲಿ. ಅಲ್ಲಿಗೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಅಂದರೆ ಸ್ಟೇಜಲ್ಲಿ ಮಾಡೋದಕ್ಕೂ ಇಲ್ಲಿಗೂ ತುಂಬ ಡಿಫ್ರೆನ್ಸ್ ಇದೆ. ಅಲ್ಲಿ ಸಿಂಗಲ್ ಟೇಕು ಏನು ಬೇಕಾದ್ರೂ ಮಾಡ್ಬೋದು. ನೀನು ಮಾಡೋದು ಅದು ಅಂದರೆ ನೀನು ಮಾಡೋದು ಇದನ್ನು ನೀನು ಇರೋ ಎಲ್ಲರ ಕೈಲಿ ಮಾಡ್ಸೋಕ್ಕಾಗೋದಿಲ್ಲ. ಈಗ ನಮ್ಮಲ್ಲಿ ಏನಾಗಿದೆ ಅಂದರೆ ಇಲ್ಲಿ ನಮ್ಮ ಆರ್ಟಿಸ್ಟ್ಗಳು ಇದನ್ನು ನಾವು ನೋಡ್ಬೇಕು, ಅವ್ರ ತಕ್ಕಂತೆ ನಾವು ಮಾಡ್ತೀವಿ. ಆ ಇದರಲ್ಲಿ ನನ್ನ ತಕ್ಕಂತೆ ಮಾಡ್ಬೇಕಾದ್ರೆ ಚೆನ್ನಾಗಿ ಕಾಣಲ್ಲ. ಅದು ನನ್ನ ಏನು ಬರುತ್ತೋ ಅದನ್ನೇ ಮಾಡ್ತೀನಿ ಅಂದರೆ ಅದು ಚೆನ್ನಾಗಿ ಕಾಣಲ್ಲ. ಯಾರು ಯಾವ ಥರ ಚೆನ್ನಾಗಿ ಕಾಣುತ್ತೆ, ಯಾರಿಗೆ ಯಾವ ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿ ಕಾಣುತ್ತೆ, ಯಾರು ಯಾವ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ಇದೆಲ್ಲ ಡ್ಯಾನ್ಸ್ ಮಾಸ್ಟರ್ ಆಗಿರೋ ಕೊರಿಯೋಗ್ರಾಫರ್, ಡ್ಯಾನ್ಸ್ ಮಾಸ್ಟರ್ ಬೇರೆ ಕೊರಿಯೋಗ್ರಾಫರ್ ಆಗಿರೋರು ಅದನ್ನು ಅರ್ಥಕೋಬೇಕು. ಅದನ್ನು ಅರ್ಥಕೊಂಡಾಗ ಅದು ಒಂದು ಒಳ್ಳೆ ಇದು ಬರುತ್ತೆ. ಅದು
ಸರ್ ಈ ಇದರಲ್ಲಿ ಹೇಳೋದಾದ್ರೆ ಇವಾಗ ಸಿನಿಮಾ ಕೊರಿಯೋಗ್ರಾಫರ್ಸ್ ಐಡೆಂಟಿಫೈ ಆಗ್ತಾ ಇಲ್ಲ, ಆದರೆ ನಮ್ಮ ಟೆಲಿವಿಷನಲ್ಲಿ ಬರ್ತಾ ಇರೋ ಕೊರಿಯೋಗ್ರಾಫರ್ಸ್ ಎಲ್ಲರೂ ಐಡೆಂಟಿಫೈ ಆಗ್ತಾ ಇದ್ದಾರೆ. ಸೊ ನಿಮ್ಗೆ ಯಾವಾಗಾದ್ರು ಅನಿಸ್ತಿದೆಯಾ ಅಂದರೆ ನಾವು ನೋಟ್ ಆಗ್ತಾ ಇಲ್ಲ, ಇವಾಗ ಟೆಲಿವಿಷನಲ್ಲಿ ಸಾಕಷ್ಟು ಕೋಟ್ಯಂತರ ಜನ ನೋಡ್ತಾರೆ, ಸೊ ಅವ್ರ ಬಾಯಿಗಳಲ್ಲಿ ಓಕೆ ಅವ್ರ ಫೇಸ್ ನೋಡಿದ್ರೆ ಗೊತ್ತಾಗುತ್ತೆ ಓಕೆ ಇವ್ರು ಈ ಕೊರಿಯೋಗ್ರಾಫರು, ಸೊ ಈ ಒಂದು ಪ್ರೋಗ್ರಾಮಲ್ಲಿ ಈ ಹಾಡಿಗೆ ಇವರೇ ಕೊರಿಯೋಗ್ರಾಫರ್ ಮಾಡಿದ್ರು ಅಂತ. ಬಟ್ ಆದರೆ ನೀವು ಹೇಳ್ದಂಗೆ ಸಿನಿಮಾ ಕೊರಿಯೋಗ್ರಾಫರ್ಸ್ಗೆ ಆ ಒಂದು ರೆಕಗ್ನೈಸೇಷನ್ ಸಿಗ್ತಾ ಇಲ್ಲ. ಸೊ ನಿಮ್ಗೆ ಯಾವಾಗಾದ್ರು ಆ ಥರ ಏನಾದ್ರು ಅನಿಸಿದ್ಯಾ? ಬಟ್ ಅದೇನೇ ಈಗ ಏನಾಗ್ತಿದೆ ಮೇಡಮ್, ಅವರೆಲ್ಲ ಬಂದು ಇಲ್ಲಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಈಗ ನೀವು ಯೋಚನೆ ಮಾಡಿ, ಈಗ ಟೆಲಿವಿಷನ್ ಮಾಡಿದ್ರು ಟೆಲಿವಿಷನಲ್ಲೇ ಇದ್ದಾರೆ ಆಯ್ತಾ, ಸಿನಿಮಾದಲ್ಲಿ ಮಾಡೋರು ಸಿನಿಮಾದಲ್ಲೇ ಇದ್ದಾರೆ. ಅದೇನಿಗೆ ಸಿನಿಮಾದಲ್ಲಿ ಮಾಡೋರು ಕೆಲವ್ರು ಮಾತ್ರ ಅಲ್ಲೂ ಇದ್ದಾರೆ ಇಲ್ಲೂ ಇದ್ದಾರೆ. ಈಗ ಉದಾಹರಣೆಗೆ ನಮ್ಮ ಸಂತು ಡ್ಯಾನ್ಸ್ ಮಾಸ್ಟ್ರು ಈಗ ಟೆಲಿವಿಷನಲ್ಲೂ ಇದ್ದಾರೆ, ಇಲ್ಲೂ ಮಾಡ್ತಾರೆ. ಮೋಹನ್ ಮಾಸ್ಟ್ರು ಇಲ್ಲೂ ಇದ್ದಾರೆ, ಅಲ್ಲೂ ಮಾಡ್ತಾರೆ. ಇವರೆಲ್ಲ ಪಾಪ್ಯುಲಾರಿಟಿ ಅಂದರೆ ಇವ್ರಿಗೆ ಆಲ್ರೆಡಿ ಇಲ್ಲಿದ್ದವರು, ಇಲ್ಲಿಂದ ಅಲ್ಲಿ ಹೋಗಿ ಇವ್ರಿಗೆ ಗೊತ್ತು ಐಡಿಯಾ ಟೆಕ್ನಿಷಿಯನ್ ಹೇಗೆ ಯಾವ ಥರ ಮಾಡಿಸ್ಬೇಕು, ಯಾವ ಥರ ಇವ್ರಿಗೆ ಗೊತ್ತದಲ್ಲ. ಬಟ್ ಬೇರೆಯವರು ತುಂಬ ಜನ ಮಾಡ್ತಾರಲ್ಲ, ಅವ್ರಿಗೆ ಬರೀ ಅಲ್ಲಿಗೆ ಸೀಮಿತ ಆಗ್ತಾರೆ. ಅದು ಆಗಬಾರ್ದು. ಅವ್ರು ಇರೋ ಟ್ಯಾಲೆಂಟಿಗೆ, ಅವ್ರಿರೋ ಇದಕ್ಕೆ ಅವರೆಲ್ಲ ಬಂದು ಅಸೋಸಿಯೇಷನ್ ಸೇರಿಕೊಂಡು ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ಪರವಾಗಿಲ್ಲ ಆಯಿತು ಇಲ್ಲಿ ಬಂದು ಗ್ರೂಪಲ್ಲೂ ಇಲ್ಲ ಏನೋ ಮಾಡಿಕೊಂಡು ಆಮೇಲೆ ನಿಮಗೆ ಅವಕಾಶ ಸಿಗತ್ತೆ, ನಿಮಗೆ ಅವಕಾಶಗಳು ಸಿಗ್ತದೆ, ಖಂಡಿತ ಸಿಗುತ್ತೆ. ಇಲ್ಲಾಂದ್ರೆ ಬರೀ ಟೆಲಿವಿಷನ್ ಮಾಡ್ಕೊಂಡೆ ಮುಗಿಯೋ ಅವ್ರಿಗೆ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಬರೀ ಟೆಲಿವಿಷನ್ನೇ ಇರೋಕ್ಕಾಗಲ್ಲ. ನೀವು ಅಲ್ಲೇ ಪಾಪ್ಯುಲಾರಿಟಿ ಮಾಡಿಕೊಂಡು ಡ್ಯಾನ್ಸ್ ಕ್ಲಾಸು ಇಟ್ಕೊತೀರಾ, ಡ್ಯಾನ್ಸ್ ಕ್ಲಾಸ್ಗಳು ನಿಮ್ಮ ಫೇಸ್ ನೋಡಿಕೊಂಡು ಬರ್ತಾರೆ, ಡ್ಯಾನ್ಸ್ ಕ್ಲಾಸ್ ಸೇರಿಸ್ತಾರೆ ಒಂದಷ್ಟು ಜನ. ಅದೊಂದು ಇದೆ ಅಂದರೆ ಅದಕ್ಕೊಂದು ಪಾಪ್ಯುಲಾರಿಟಿ ಸಿಗುತ್ತೆ, ನೀವು ಹುಡುಗರೆಲ್ಲ ಬಂದು ಸೇರ್ಕೊತಾರೆ ಅದೊಂದು. ಬಟ್ ನೀವು ಬೆಳಿಬೇಕು ಅಂದರೆ ನೀವೇನು ಮಾಡಬೇಕು? ನೀವು ಮಾಡ್ತಾ ರಿಪ್ಲಿಕಾ ಮಾಡ್ತಿರೋದಂದರೆ ಯಾವುದೋ ಸಿನಿಮಾ ಸಾಂಗ್ನ ತೊಗೊಂಡು ನೀವು ಅಲ್ಲಿ ಪರದೆ ಮೇಲೆ ಮಾಡಿ ತೋರಿಸ್ತಾ ಇದ್ದೀರಾ, ಅದು ಬ್ಯೂಟಿಫುಲ್ ಆಗಿ ತೋರಿಸ್ತಾ ಇದ್ದೀರಾ, ಅದ್ಭುತವಾಗಿ ತೋರಿಸ್ತೀರಾ. ನೀವು ಇಂಡಸ್ಟ್ರಿಗೆ ಬಂದರೆ, ನೀವು ಇಂಡಸ್ಟ್ರಿ ಒಳಗೆ ಬಂದಾಗ ನಿಮಗೇನಾಗುತ್ತೆ, ನಿಮಗೆ ಇನ್ನೂ ಒಂದು ಒಳ್ಳೆಯ ಫ್ಯೂಚರ್ ಇರುತ್ತೆ. ಈ ನಿಮಗೆ ತೆಲುಗು ತಮಿಳಲ್ಲೆಲ್ಲ ಅವರೆಲ್ಲ ಅಲ್ಲಿ ಮಾಡಿ ಪಾಪ್ಯುಲರ್ ಆದವ್ರೇನೆ. ಎಲ್ಲರೂ ಇವಾಗ ಡ್ಯಾನ್ಸ್ ಮಾಸ್ಟರ್ ಆಗಿರೋರೆಲ್ಲ ಯೂನಿಯನಲ್ಲಿದ್ದು ಅಲ್ಲಿ ಹೋಗಿ ಆಡಿ ಅಲ್ಲಿ ಪಾಪ್ಯುಲರ್ ಆಗಿ ಮತ್ತೆ ಯೂನಿಯನ್ಗೆ ಒಳ್ಳೆ ಹೆಸರು ಕೊಟ್ಟಿರೋರೇನೆ. ನೀವು ಏಕ್ದಮ್ ಹೋಗ್ತೀನಿ ಅಂದರೆ ಅವ್ರಿಗೇನಾಗ್ಬಿಡುತ್ತೆ ಅಂದರೆ, ಒಂದು ಉದಾಹರಣೆ ಹೇಳ್ತೀನಿ ಮೇಡಮ್. ಇವಾಗ ನಿಮ್ಗೆ ಬರೀ ಡ್ಯಾನ್ಸ್ ಮಾತ್ರ ಗೊತ್ತಷ್ಟೇ, ನಿನ್ಗೆ ಬರೀ ಡ್ಯಾನ್ಸ್ ಮಾತ್ರ ಗೊತ್ತು, ನಿನಗೆ ಲೆನ್ಸು ಏನಂತ ಗೊತ್ತಿರಲ್ಲ. ಸಿನಿಮಾ ಬೇರೆ ಅಲ್ವಾ, ಟಿ ವಿ ರಿಯಾಲಿಟಿ ಶೋ ಬೇರೆ. ಇಲ್ಲಿ ನಿನಗೆ ಲೆನ್ಸ್ ಬಗ್ಗೆ ಗೊತ್ತಿರಬೇಕು, ಫ್ರೇಮಿಂಗ್ಸ್ ಬಗ್ಗೆ ಗೊತ್ತಿರಬೇಕು, ಆಮೇಲೆ ಬ್ಲಾಗ್ಸ್ ಬಗ್ಗೆ ಗೊತ್ತಿರಬೇಕು, ಎಲ್ಲನೂ ಗೊತ್ತಿರಬೇಕು. ಅದು ಗೊತ್ತಿದ್ರೇ ಕೊರಿಯೋಗ್ರಾಫರ್ ಹಾಕೋಕ್ಕಾಗೋದು. ಕೊರಿಯೋಗ್ರಾಫರ್ ಬೇರೆ, ಡ್ಯಾನ್ಸ್ ಮಾಸ್ಟರ್ ಅನ್ನೋದು ಎರಡು ಇದೆ ಅದರಲ್ಲಿ. ಡ್ಯಾನ್ಸ್ ಹೇಳ್ಕೊಡೋರು, ಇವು ಕೊರಿಯೋಗ್ರಾಫಿ ಇದು ಮಾಡ್ಬೇಕು, ನಾವು ಇದನ್ನು ಮಾಡ್ಬೇಕು. ಅದಕ್ಕೆ ನೀವು ಅದನ್ನು ತೊಗೊಂಬಂದು ಇಲ್ಲಿ ಅಳವಡಿಸೋಕೆ ಮಾಡೋಕ್ಕಾಗೋದಿಲ್ಲ. ಅಲ್ಲಿ ನೀವೆಲ್ಲ ಪ್ರಾಪರ್ಟೀಸ್ ತೊಗೊಂಬಂದು ಅಲ್ಲಿ ಇಡ್ತೀರಾ, ಒಂದು ಇದಲ್ಲಿ ತೋರಿಸ್ತೀರಾ ಅದನ್ನು, ಅದು ಬೇರೆ. ಬಟ್ ಇಂತಿರೋ ಜಾಗದಲ್ಲಿ ಎಲ್ಲ ಸೇರಿಸ್ಬೇಕು, ಇಡಬೇಕು, ಫುಲ್ಫಿಲ್ ಮಾಡಬೇಕು ಕ್ಯಾಮ್ರಾದಲ್ಲಿ. ಅದು ಲೂಸ್ ಫ್ರೇಮ್ಸ್ ಕಾಣಬಾರ್ದು. ಅದಕ್ಕೂ ಇದಕ್ಕೂ ತುಂಬ ಜಾಗ ಡಿಫ್ರೆನ್ಸ್ ಇದೆ. ಅದಕ್ಕೆ ಅವರೆಲ್ಲ ಅಲ್ಲಿಗೆ ಸೀಮಿತ ಆಗಬಾರ್ದು ಅಂತ ನಾನು ಹೇಳೋದು. ಈಗ ನಾವು ಅಲ್ಲಿಗೆ ಹೋಗೋಕ್ಕಾಗೋದಿಲ್ಲ ಇದರಲ್ಲಿ. ಬಟ್ ಅವ್ರು ಬರ್ಬೋದು, ಬಂದರೆ ಇಲ್ಲೆಲ್ಲ ಬಂದರೆ ಅವ್ರಿಗೆ ಒಂದು ಒಳ್ಳೆ ವೇದಿಕೆ ಆಗುತ್ತೆ. ಇದೆಲ್ಲ ಬಂದರೆ ಫ್ಯೂಚರ್ಗೆ ಅವ್ರಿಗೆ ಒಂದು ಇದಾಗುತ್ತೆ. ಓಕೆ. ಆ್ಯಂಡ್ ಸರ್ ಆಲ್ಸೋ ಇವಾಗ ಕನ್ನಡ ಫಿಲಿಮ್ ಇಂಡಸ್ಟ್ರಿ ಆ್ಯಂಡ್ ಬೇರೆ ಸಿನಿಮಾ ಇಂಡಸ್ಟ್ರಿಗೆ ಕಂಪೇರ್ ಮಾಡಿಕೊಂಡ್ರೆ ಕೊರಿಯೋಗ್ರಫಿಯಲ್ಲಿ ಎಲ್ಲಿ ನಾವು ಲ್ಯಾಕ್ ಆಗ್ತಾ ಇದ್ದೀವಿ ಅಂತ ಅನಿಸುತ್ತೆ? ಇಲ್ಲ, ಇವಾಗಿರೋ ಇದರಲ್ಲಿ ನಮ್ಮಲ್ಲಿ ಒಳ್ಳೊಳ್ಳೆ ಕೊರಿಯೋಗ್ರಾಫರ್ಸ್ ಎಲ್ಲ ಬೆಳೀತಾ ಇದ್ದಾರೆ. ನೇಮ್ಗಳು ಅಂದರೆ ಪಾಪ್ಯುಲಾರಿಟಿ ಬರ್ತಾ ಇದೆ ನ್ಯೂ ಕೊರಿಯೋಗ್ರಾಫರ್ಸ್ಗೆ. ಈಗ ಬಂದಿರೋ ಹುಡುಗರುಗಳಿಗೆಲ್ಲ ತುಂಬ ಚೆನ್ನಾಗಿ ಅವರೆಲ್ಲ ಅವಾಗ ನಾವು ಹರ್ಷ, ಇಮ್ರಾನ್ ಮಾಸ್ಟ್ರು, ಮಾಲೂರ್ ಮಾಸ್ಟ್ರು, ರಾಮು, ತುಂಬ ಜನ ಮಾಸ್ಟ್ರು, ಕಲೈ ಮಾಸ್ಟ್ರು, ಆ ಥರ ತುಂಬ ಜನ ಮಾಸ್ಟರ್ಸ್ ಇದೆ. ಹೆಸರು ಪಾಪ ಹೇಳೋಕ್ಕಾಗ್ತಿಲ್ಲ. ತುಂಬ ಜನ ಮಾಸ್ಟ್ರುಗಳು ಆ ಪೀರಿಯಡಲ್ಲಿ ಅವರಿದ್ರು. ಈ ಪೀರಿಯಡಲ್ಲಿ ಈಗ ಒಳ್ಳೊಳ್ಳೆ ಮಾಸ್ಟ್ರುಗಳು ಈಗ ಬಂದಿದ್ದಾರೆ. ಈಗ ಭೂಷಣ್ ಮಾಸ್ಟರ್ ಆಗಿರ್ಬೋದು, ಮೋಹನ್ ಮಾಸ್ಟ್ರು, ಸಂತು ಮಾಸ್ಟ್ರು, ಇನ್ನೂ ಒಂದು 2-3 ಜನ ಮಾಸ್ಟರ್ಸ್ಗಳು ಇದ್ದಾರೆ. ಇವರೆಲ್ಲ ಈಗ ಈ ಕಡೆ ಇದಿದೆ ಮಾಡ್ತಾ ಇದ್ದಾರೆ, ಶುರು ಮಾಡಿದ್ದಾರೆ ಎಲ್ಲ. ಅವರು ಶುರು ಅಂದರೆ ಇಲ್ಲಿಗೆ ಶುರು ಮಾಡಿದ್ದಾರೆ. ಬಟ್ ಇವರೆಲ್ಲ ಸೀನಿಯರ್ಗಳು. ಇವರೆಲ್ಲ ಸಿನಿಮಾ ಕೊರಿಯೋಗ್ರಫಿ ಮಾಡ್ತಿರೋದು ಈಗ. ಬಟ್ ಇವರೆಲ್ಲ ರಿಯಾಲಿಟಿ ಶೋ ಮಾಡಿ ಸಕ್ಸಸ್ ಕೊಟ್ಟು ಬಂದಿರೋರು. ಇವರೆಲ್ಲ ಸಕ್ಸಸ್ ಕೊಟ್ಟು ಇಲ್ಲಿ, ಯಾಕಂದರೆ ಇವರು ಅಷ್ಟು ಡ್ಯಾನ್ಸರ್ ಆಗಿ, ನಾನು ಅದೇ ಹೇಳ್ತಾ ಇರೋದು, ಇವರೆಲ್ಲ ಡ್ಯಾನ್ಸರ್ ಆಗಿ ಇಲ್ಲಿ ಅಸೋಸಿಯೇಷನಲ್ಲಿ ಇದ್ದು ಅಲ್ಲಿ ಹೋಗಿ ಅವರು ಅಲ್ಲೂ ಮಾಡಿಕೊಂಡು ಇಲ್ಲೂ ಮಾಡಿಕೊಂಡು ಅಲ್ಲಿ ಪಾಪ್ಯುಲರ್ ಆಗಿ ಈಗ ಇಲ್ಲೂ ಕೆಲಸ ಮಾಡ್ತಾ ಇದ್ದಾರೆ. ಈಗ ಉದಾಹರಣೆಗೆ ಅಂದರೆ ನೋಡಿ, ಈಗ ನೋಡಿ ತರುಣ್ ಅವರು, ನಮ್ಮ ಡೈರೆಕ್ಟರ್ ತರುಣ್ ಇದ್ದಾರಲ್ಲ ಅವರು, ನಂದಕಿಶೋರು, ಇವರೆಲ್ಲ ಹೊಸೊಬ್ರಿಗೆ ಪ್ರಾಮುಖ್ಯತೆ ಕೊಡ್ತಾರೆ. ಅಂದರೆ
ಆ ಥರ ಬರಬೇಕು. ಅಂದರೆ ಹೊಸಬ್ರಿಗೂ ಚಾನ್ಸ್ ಕೊಡಬೇಕು, ಅಪರ್ಚುನಿಟೀಸ್ ಕೊಡಬೇಕು. ಅವ್ರಿಗೆ ಕೊಟ್ಟಾಗ ಅವ್ರು ಏನಿದೆ ಗೊತ್ತಾಗುತ್ತೆ. ನೀವು ಏಕ್ದಮ್ ಕರ್ಕೊಂಬಂದ್ಬಿಟ್ಟು ಕೊರಿಯೋಗ್ರಫಿ ಕೊಟ್ಟಾಗ ಅವ್ನು ಏನು ಗೊತ್ತಿಲ್ಲ ಪಾಪ, ಅವ್ನ ಲೈಫ್ ಹಾಳಾಗ್ಬಿಡುತ್ತೆ. ಅಂದರೆ ಅವ್ನಿಗೇನು ಗೊತ್ತಿರಲ್ಲ, ಬರೀ ಡ್ಯಾನ್ಸ್ ಮಾತ್ರ ಗೊತ್ತಿರುತ್ತೆ ಅಷ್ಟೇ. ಅದು ಬಂದು ಮಾಡಿದಾಗ ಅವ್ರಿಗೆ ಆಚೆ ಮಾತಾಡ್ಕೊತಾರೆ, ಅಲ್ಲಿ ಟಾಕ್ ಹೋಗುತ್ತೆ. ಯಾವ ಫ್ರೇಮಿಂಗ್ಸ್ ಎಲ್ಲ ಇಡಕ್ಕೆ ಬರೋ ಏನು ಗೊತ್ತು, ಇದು ಬರೀ ಡ್ಯಾನ್ಸ್ ಮಾಡ್ತಾರೆ ಅನ್ನೋ ಥರ ಬಂದ್ಬಿಡುತ್ತೆ. ಅದು ಬರಬಾರ್ದು. ಅಂದ್ರೆ ಕೊರಿಯೋಗ್ರಾಫರ್ ಅಂದ್ರೆ ಇವಾಗ ನಾವು ಸಿನಿಮಾ ಎಷ್ಟು ಡೈರೆಕ್ಷನ್ ಮಾಡ್ತೀವೋ ಸೊ ಅಷ್ಟೇ ಇಂಪಾರ್ಟೆಂಟ್ ಆಗಿ ನಮಗೆ ಒಂದು ಸಾಂಗ್ ಕೊರಿಯೋಗ್ರಫಿ ಮಾಡಿರೋದು. ಹೌದು, ಪ್ರತಿಯೊಂದು ನಿಮ್ಗೆ ಅಲ್ಲಿ ಸೇಮ್ ಒಂದು ಹೆಂಗೆ ಡೈರೆಕ್ಷನ್ ಮಾಡ್ತಾರೆ ಅದೇ ತರನೇ ಇರುತ್ತೆ. ಅದನ್ನ ಆಬ್ವಿಯಸ್ಲಿ ಒಂದು ಸಾಂಗ್ ಅಲ್ಲೂ ನಾವು ಅನಲೈಸ್ ಮಾಡ್ತೀವಲ್ಲ, ಈ ಶಾರ್ಟ್ ಚೆನ್ನಾಗಿ ಬಂದಿದೆ, ಈ ಸೀನ್ ಚೆನ್ನಾಗಿದೆ, ಆ ಸ್ಟೆಪ್ಸ್ಗೆ ಯಾವ ಬ್ಲಾಕ್ ಹೆಂಗ್ ಇಟ್ಟರೆ ಚೆನ್ನಾಗಿದೆ, ಯಾವ ಶಾರ್ಟ್ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಗೊತ್ತಾಗ್ಬೇಕು. ಅದು ಪಾಪ ಸ್ಟೇಜಲ್ಲೆಲ್ಲ ಅಲ್ಲೇ ಮಾಡಿ ಮುಗಿಸ್ಬಿಡ್ತಾರೆ ಅದನ್ನ. ಅದು ಒಂದು ಫ್ರೇಮ್ ಹಿಂಗೆ ಬಂದು ಹೋಗ್ತಾ ಇರ್ತದೆ ಅಷ್ಟೇನೆ. ಬಟ್ ಇಲ್ಲ, ಹಂಗಿಲ್ಲ. ಅದನ್ನ ಕಲಿಬೇಕಾದ್ರೆ ಅವ್ರು ಇಲ್ಲ ಇದಾಗಬೇಕು. ಅವ್ರು ಅದಕ್ಕೆ ಹೇಳಿದ್ರು, ಇವರೆಲ್ಲ ಇಲ್ಲಿ ಕಲ್ತು ಹೋಗಿ ಅಲ್ಲಿ ಮಾಡಿ ಮತ್ತೆ ಇಲ್ಲಿ ಸಕ್ಸಸ್ ಕೊಡ್ತಾ ಇದ್ದಾರೆ. ಅದಕ್ಕೆಲ್ಲ ಯಾರು ಒಂದಷ್ಟು ಜನ ಡೈರೆಕ್ಟರ್ಗಳು ಕಾರಣ. ಹೊಸ ಡೈರೆಕ್ಟರ್ಗಳು, ಒಳ್ಳೆ ಡೈರೆಕ್ಟರ್ಗಳೆಲ್ಲ ಏನು ತುಂಬ ಜನ ಡೈರೆಕ್ಟರ್ಸು ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೆ ತರುಣ್ ಅವರು ಅಷ್ಟೇ ನಮಗೆಲ್ಲ ಅವಕಾಶ, ನಾವೆಲ್ಲ ಈಗ ಸಕ್ಸಸ್ ಕೊಟ್ಟರು ನಮಗೆಲ್ಲ ಅವಕಾಶ ಕೊಟ್ಟರು ಅವರು ಒಳ್ಳೊಳ್ಳೆ. ಯಾಕಂದರೆ ಅವರು ಟೀಮ್ ವರ್ಕ್ ಚೆನ್ನಾಗಿ ಮಾಡ್ತಾರೆ. ಅಂದರೆ ಸಿನಿಮಾ ಶೂಟಿಂಗ್ ಮಾಡೋಕ್ಕೆ ಮುಂಚೆ ಒಂದು ಹೋಮ್ ವರ್ಕ್ ಮಾಡ್ತಾರೆ, ಅದೆಲ್ಲ ಮುಗಿಸ್ಕೊಂಡೇ ಹೋಗೋದು. ಸ್ಪಾಟಲ್ಲಿ ಬಂದ್ಬಿಟ್ಟು ಅಲ್ಲಿ ಇದೇನೇ ಡಿಸ್ಕಷನ್ ಇರೋದಿಲ್ಲ. ಆ ಡಿಸಿಪ್ಲಿನ್ ನಾವು ಎಲ್ಲರೂ ಕಲ್ತ್ಬಿಟ್ರೆ, ಎಲ್ಲರೂ ಮಾಡಿಬಿಟ್ರೆ ಬೇರೆ ಥರನೇ ಇರುತ್ತೆ. ಸೂಪರ್. ಆ್ಯಂಡ್ ಸರ್, ನಿಮ್ಮ ಅಸೋಸಿಯೇಷನ್ ಬಗ್ಗೆ ಮಾತಾಡೋದಾದರೆ, ಸೊ ಅಲ್ಲಿ ಎಷ್ಟು ಜನ ಕೊರಿಯೋಗ್ರಾಫರ್ಸ್ ಇದ್ದಾರೆ, ಎಷ್ಟು ಜನ ಮಾಸ್ಟರ್ಸ್ ಇದ್ದಾರೆ, ಸೊ ಈ ಅಸೋಸಿಯೇಷನ್ ಹೇಗೆ ನಡೀತಾ ಇದೆ? ನಮ್ಮದು ಅಸೋಸಿಯೇಷನ್ ಬಂದ್ಬಿಟ್ಟು ತುಂಬ ಹಳೆ ಅಸೋಸಿಯೇಷನ್ ನಮ್ಮದು ತುಂಬ ಪಾಪ್ಯುಲರ್ ಆಗಿದ್ದಂಥ ಅಸೋಸಿಯೇಷನ್. ಅಂದರೆ ಒಂದು ಕಾಲದಲ್ಲಿ ಡ್ಯಾನ್ಸ್ ಮಾಸ್ಟರ್ ಡ್ಯಾನ್ಸ್ ಯೂನಿಯನ್ ಅಸೋಸಿಯೇಷನ್ ಅಂದರೆ ಅವ್ರು ಬಂದ್ರಪ್ಪ, ಯೂನಿಯನ್ ಅಂದರೆ ಒಂದು ಇದು ಗೊತ್ತಿತ್ತು. ಅದನ್ನು ನಮ್ಮನ್ನು ಹಾಳು ಮಾಡಿ ಗುಡ್ಡಾಂತರ ಮಾಡಿ ಇಟ್ಬಿಟ್ರು ಒಂದಷ್ಟು ಜನ ಸೇರಿಕೊಂಡು. ಅದು ಏನೇನೋ ಆಗಿ ಕೊನೆಗೆ ನಮ್ಮ ಸಂಘನ ಡಿವೈಡ್ ಆಗಿ ಏನೋ ಹೆಚ್ಚು ಕಮ್ಮಿ ಆಗಿ ಕೊನೆಗೆ ಮತ್ತೆ ತಿರ್ಗಾ ಮತ್ತೆ ಈಗ ಮತ್ತೆ ಫಾರ್ಮ್ ಮಾಡಿದ್ವಿ. ಮತ್ತೆ ನಮ್ಮಲ್ಲಿ ಕೊರಿಯೋಗ್ರಾಫರ್ಸ್ ಎಲ್ಲ ಬಂದಿದ್ದಾರೆ, ಎಲ್ಲರೂ ಫಾರ್ಮ್ ಮಾಡಿಕೊಂಡು ಮತ್ತೆ ಅದನ್ನೆಲ್ಲ ಇದು ಮಾಡ್ತಾ ಇದ್ವಿ. ಈಗ ಮತ್ತೆ ನಮ್ಮಲ್ಲಿ ನೋಡಿ 90-100 ಜನ ಡ್ಯಾನ್ಸ್ ಮಾಸ್ಟರ್ಸ್ ಇದ್ದಾರೆ. ನಂಬ್ತೀರ ನೀವು? 100 ಜನ ಡ್ಯಾನ್ಸ್ ಮಾಸ್ಟರ್ಸ್ 100 ಜನದವರೆಗೂ ಇದ್ದಾರೆ. ಡ್ಯಾನ್ಸ್ ಮಾಸ್ಟರ್ಗಳು ತುಂಬ ಟ್ಯಾಲೆಂಟೆಡ್ಸ್ ಇದ್ದಾರೆ. ಡ್ಯಾನ್ಸ್ ಮಾಸ್ಟರ್ಗಳು ಪಾಪ ಎಷ್ಟು ಒಳ್ಳೆ ಡ್ಯಾನ್ಸ್ ಮಾಸ್ಟರ್ಸ್ಗಳು ಇದ್ದಾರೆ ಅಂದರೆ ಅವ್ರಿಗೆಲ್ಲ ಯಾವುದೋ ಅವ್ರು ಕರೆದು ಕೆಲಸ ಕೊಟ್ಟು ಅವ್ರಿಗೆ ಈಗ ಏನಾಗ್ಬಿಡ್ತಾ ಇದೆ ಅಂದರೆ ಮೇಡಮ್, ಆಶ್ವಾಸನೆಗಳು. ಪಾಪ ಅವ್ರಿಗೆ ಡ್ಯಾನ್ಸ್ ಮಾಸ್ಟರ್ಗಳನ್ನ ಕರ್ಕೊಂಬಂದ್ಬಿಟ್ಟು ಡ್ಯಾನ್ಸ್ಗೆ ಏನದು ಇವರು ಡ್ಯಾನ್ಸರ್ಸ್ಗಳಿಲ್ಲ, ಬೇರೆಯವ್ರನ್ನ ಹಾಕೊಂಡು ಮಾಡಿಬಿಡಿ ಅಂತ ಕೇಳ್ತಾರೆ ಕೆಲವರು. ಅಂದರೆ ನಾನ್ ಮೆಂಬರ್ಸ್ನ ಹಾಕೊಂಡು ಮಾಡಿ ಅಂತ ಕೇಳ್ತಾರೆ. ಪಾಪ ಕೆಲವರು ಮಾಡೋದಿಲ್ಲ. ಅವ್ರು ಯಾರನ್ನೂ ಇಟ್ಕೊಂಡು ಮಾಡಿಲ್ಲ, ನಮ್ಮ ಅಸೋಸಿಯೇಷನ್ ಇದೆ ಸರ್ ಅಲ್ಲಿ ಇಟ್ಕೊಂಡು ಮಾಡಿ ಅಂತ ಹೇಳ್ತಾರೆ. ಈ ಥರ ಎಲ್ಲ ತುಂಬ ಕಷ್ಟದಲ್ಲಿದೆ. ಅಂದರೆ ಇಂಡಸ್ಟ್ರಿಯಲ್ಲಿ ಇವಾಗ ಇಂಡಸ್ಟ್ರಿ ಬೇರೆ ಏನು ಹಬ್ಬಿಸ್ಬಿಟ್ಟಿದ್ದಾರೆ ಅಂದರೆ ಕನ್ನಡ ಸಿನಿಮಾಗಳು ಓಡ್ತಾ ಇಲ್ಲ, ಕನ್ನಡ ಸಿನಿಮಾಗಳು ಬರ್ತಾ ಇಲ್ಲ. ಈ ಥರ ಮಾಡೋದ್ರಿಂದ ಪ್ರೊಡ್ಯೂಸರ್ಸ್ಗಳು ದುಡ್ಡು ಬರ್ತಾ ಇಲ್ಲ ಸರಿಯಾಗಿ ಜಾಸ್ತಿಯಾಗಿ. ಆಯ್ತಾ, ಯಾರು ಮುಂದೆ ಹೆಜ್ಜೆ ಇಡೋಕ್ಕೂ ಬರ್ತಾ ಇಲ್ಲ. ಅದಕ್ಕೆ ಏನಾಗಬೇಕು, ಒಳ್ಳೊಳ್ಳೆ ಡೈರೆಕ್ಟ್ಸ್ಗಳು ಬರಬೇಕು. ಒಳ್ಳೊಳ್ಳೆ ಡೈರೆಕ್ಟ್ಸ್ಗಳು ಬಂದಾಗ ಒಂದು ಬಜೆಟ್ ಸಿನಿಮಾ ಅಂದ್ರೂ ಸೂಪರ್ ಹಿಟ್ ಆಗಬೇಕು. ಹಿಟ್ ಆದಾಗ ಏನಾಗುತ್ತೆ, ಬಂಡವಾಳ ಆಗ್ತಾನೆ. ಅವಾಗ ಏನಾಗುತ್ತೆ, ಪ್ರೊಡ್ಯೂಸರ್ಸು ಚೆನ್ನಾಗಿ ಬರ್ತಾರೆ, ಇಲ್ಲಿ ಕೆಲಸಗಳು ಜಾಸ್ತಿ ಸಿಗ್ತದೆ. ಇವಾಗ ಡ್ಯಾನ್ಸರ್ಸ್ಗಳು ಅಷ್ಟೇ. ಪಾಪ ನಮ್ಮಲ್ಲಿ ತುಂಬ 350 ಜನ ಡ್ಯಾನ್ಸರ್ಸ್ ಇದ್ದಾರೆ, 100 ಜನ ಕೊರಿಯೋಗ್ರಾಫರ್ಸ್ ಇದ್ದಾರೆ, ಒಳ್ಳೊಳ್ಳೆ ಟ್ಯಾಲೆಂಟ್ಸ್ ಇದ್ದಾರೆ. ಪಾಪ ತುಂಬ ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಿರೋರು ಇದ್ದಾರೆ. ಎಲ್ಲರೂ ಈ ಪಾಪ ಇದನ್ನ ನಂಬ್ಕೊಂಡೇ ಇದ್ದಾರೆ, ಅಂದರೆ ಡ್ಯಾನ್ಸ್ನೇ ನಂಬ್ಕೊಂಡಿದ್ದಾರೆ. ಇದನ್ನ ಬಿಟ್ಟು ಅವ್ರು ಬೇರೆ ಇಲ್ಲ. ಅದಕ್ಕೆ ಯಾರು ಸಪೋರ್ಟ್ ಮಾಡಬೇಕು ಅಂದರೆ ನಮ್ಮಿಲ್ಲಿರೋರೇ ಸಪೋರ್ಟ್ ಮಾಡಬೇಕು. ಇಲ್ಲಿರೋರನ್ನೇ ಇಟ್ಕೊಂಡು ಕೆಲಸ ಮಾಡಿ, ಇಲ್ಲಿರೋರನ್ನೇ ಇಟ್ಕೊಂಡು ಇದನ್ನು ಮಾಡಿ ಅಂತ ಹೇಳ್ಬೇಕು. ಅವಾಗ ಹೇಳಿದಾಗ ಏನಾಗುತ್ತೆ ಅಂದರೆ ನಮ್ಮಲ್ಲಿರೋರಿಗೆ ಒಂದು ನೆಲೆ ಸಿಗುತ್ತೆ. ಏನೋ ಸಿಕ್ತು, ಯಾರೋ ಒಬ್ಬ ಕರ್ಕೊಂಬಂದು ಅವ್ನು ಕೊರಿಯೋಗ್ರಫಿ ಮಾಡಿಸ್ಬಿಟ್ಟು ಅವ್ರು ಬೆಳೆ ಬಯಸ್ಕೊಳ್ಳೋಕ್ಕೆ, ಅವ್ರನ್ನ ಇದನ್ನು ಮಾಡ್ಕೊಳ್ಳೋಕ್ಕೆ ಯಾರ್ಯಾರನೋ ಕರ್ಕೊಂಬಂದು ಎಲ್ಲೆಲ್ಲೋ ಡ್ಯಾನ್ಸ್ನ ಕರ್ಕೊಂಬರ್ತಾರೆ. ಅದನ್ನೆಲ್ಲ ನಾವು ತಡಿಬೇಕಾಗಿದೆ ಮೇಡಮ್. ಯಾಕಂದರೆ ಇಷ್ಟು 40 ವರ್ಷಗಳಿಂದ ಈ ಅಸೋಸಿಯೇಷನ್ ಬಂದಿದೆ. ಅದರಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಡ್ಯಾನ್ಸ್ ಅಸೋಸಿಯೇಷನ್ ಅಂತ ಚೆನ್ನಾಗಿ ಬೆಳ್ಕೊಂಬಂದಿರೋ ಅಸೋಸಿಯೇಷನು. ನೀವನ್ನ ಯಾರಾದರೂ ಡ್ಯಾನ್ಸ್ ಮಾಸ್ಟರ್ ಆಗಬೇಕು, ಡ್ಯಾನ್ಸರ್ ಆಗ್ಬೇಕಾದ್ರೆ ಬನ್ನಿ ಅಸೋಸಿಯೇಷನಲ್ಲಿ ಸೇರ್ಕೊಳ್ಳಿ. ಸುಮ್ಮನೆ ನಾನ್ ಮೆಂಬರ್ ಥರ ಎಲ್ಲೋ ಗೊತ್ತಿಲ್ಲದೆ ಕದ್ದು ಮುಚ್ಚಿ ಡ್ಯಾನ್ಸ್ ಮಾಡೋದು, ಆಮೇಲೆ ಅವ್ರಿಗೆ ಸಪೋರ್ಟ್ ಮಾಡೋದು ಒಂದಷ್ಟು ಜನ. ನೀವು ಬಜೆಟ್ ಕಮ್ಮಿ ಇದೆ ಅನ್ನೋದಕ್ಕೋಸ್ಕರ ನೀವು ಯಾರನ್ನು ಕರ್ಕೊಂಬಂದು, ಅದಕ್ಕೆ ಒಂದು ಸಂಸ್ಥೆ ಇದೆ,
ಅದಕ್ಕೆ ಅಂತ ಒಂದು ಇದೆ, ಇಷ್ಟು ವರ್ಷಗಳಿಂದ ಬೆಳ್ಕೊಂಬಂದಿರೋ ಸಂಸ್ಥೆಗಳು. ನಿಮ್ಮೊಂದು ಅಸೋಸಿಯೇಷನ್ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಸೊ ಅದರ ಡೀಟೇಲ್ಸ್ ಏನಿಲ್ಲ, ನಿಮ್ಮ ಗಾಂಧಿನಗರದಲ್ಲೇ ಇರೋದು, ನಮ್ಮ ಗಾಂಧಿನಗರದಲ್ಲೇ ಇರೋದು ನಮ್ಮ ಅಸೋಸಿಯೇಷನು. ನಾವು 2 ವರ್ಷಕ್ಕೆ ಒಂದ್ಸರಿ ನಾವು ಕಾಲ್ ಮಾಡ್ತೀವಿ, ಅಂದರೆ ಪೇಪರ್ಸಲ್ಲಿ ಹಾಕ್ತೀವಿ, ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ, ಡ್ಯಾನ್ಸರ್ಸ್ ಬೇಕಾಗಿದ್ದಾರೆ ಅಂತ. ಆ ಡ್ಯಾನ್ಸರ್ಸ್ನ ನಾವು ತೊಗೊತೀವಿ, ಅಂದರೆ ನಾವು ಅವ್ರಿಗೆ ಒಂದಷ್ಟು ಇದಿರ್ತೀವಿ, ಟೆಸ್ಟ್ಗಳು ಇಡ್ತೀವಿ. ಅದರೆಲ್ಲ ಅವ್ರು ಪಾಸ್ ಆಗ್ತಿದ್ರೆ ಅವ್ರಿಗೆ ಮೆಂಬರ್ಶಿಪ್ ಕಾರ್ಡ್ ಕೊಡ್ತೀವಿ. ನಮ್ಮ ಅಸೋಸಿಯೇಷನ್ ಕರ್ನಾಟಕ ಚಲನಚಿತ್ರ ನೃತ್ಯ ನಿರ್ದೇಶಕ ನೃತ್ಯ ಕಲಾವಿದರ ಸಂಘ ಓರಿ ಅಂತ ಇರುತ್ತೆ. ನೀವು ಅದು ಹೊಡೆದ್ರೆ ಬರುತ್ತೆ. ಇದರಲ್ಲಿ ಗಾಂಧಿನಗರದಲ್ಲಿ ನಿಮಗೆ ಕಾನಿಷ್ಕ ಹೋಟ್ಲು ಇದರಲ್ಲಿ ಪಕ್ಕದಲ್ಲೇ ಬರೋದು ನಮ್ದು ಅಸೋಸಿಯೇಷನು. ಪಾಪ್ಯುಲರ್ ಆಗಿರುತ್ತೆ, ನಿಮಗಲ್ಲೇ ಬೋರ್ಡ್ ಎಲ್ಲ ಇರುತ್ತಲ್ಲ. ಇದರಲ್ಲಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ಹೆಂಗೆ ಬೇಕಾದ್ರೆ ಮಾಡ್ಬೋದು, ನೀವು ಸಿಗುತ್ತೆ ನಿಮಗೆ. ಸೊ ನಿಮ್ಮೊಂದು ಅಸೋಸಿಯೇಷನ್ ಇಂದ ಏನೆಲ್ಲ ನಿರೀಕ್ಷೆ ಮಾಡ್ಬೋದು ಸರ್? ಅಂದರೆ ಈಗ ನೀವೇ ಪ್ರೆಸಿಡೆಂಟ್ ಆಗಿದ್ದೀರಾ, ಸೊ ನಿಮ್ಮ ಒಂದು ಡ್ಯಾನ್ಸ್ ಸಂಘಕ್ಕೆ. ಸೊ ಇವಾಗ ನೀವು ಪ್ರೆಸಿಡೆಂಟ್ ಆಗಿರೋದ್ರಿಂದ ಏನೇನು ಚೇಂಜಸ್ ನೀವು ತರ್ತೀರಾ ಆ್ಯಂಡ್ ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಜನ ಇದರಲ್ಲಿ? ಮೇಡಮ್, ಈಗ ನಮ್ಮ ಸಂಘದಲ್ಲಿ ನಾವು ಈಗ ನಿರ್ಧಾರ ಮಾಡಿರೋದು, ನಮಗೆ ತುಂಬ ಏನಾದರೂ ಪೇಮೆಂಟ್ಸ್ಗಳೆಲ್ಲ ಬಂದ್ಬಿಟ್ಟು ತುಂಬ ಬೌನ್ಸ್ಗಳಾಗ್ತಾ ಇದೆ, ಚೆಕ್ಸ್ಗಳು ತುಂಬ ಏನಾದರೆ ನಮಗೆ ಪೇಮೆಂಟ್ಗಳು ಇಷ್ಟಿದೆ ಚೆಕ್ ಬೌನ್ಸ್ ಆಗಿರೋ ಚೆಕ್ಸ್ಗಳು ನಮ್ಮ ಅಸೋಸಿಯೇಷನಲ್ಲಿ. ಅದನ್ನೆಲ್ಲ ತಡೆಗಟ್ಟಬೇಕು ನಾವು. ಅಂದರೆ ನಮಗೆ ರೂಲ್ ಇದೆ, ಅಂದರೆ ನಿಮ್ಮ ಸಾಂಗ್ ಮುಗಿದ ಮೇಲೆ ನೀವು ಪೇಮೆಂಟ್ ಕ್ಲಿಯರ್ ಮಾಡ್ಕೋಬೇಕು ಅನ್ನೋದಿದೆ. ಅದು ಚೇಂಬರ್ ನಾವು ಮಾಡಿಕೊಟ್ಟಿದ್ದಾರೆ, ಚೇಂಬರ್ಸಲ್ಲಿಂದ ಒಕ್ಕೂಟದಿಂದ ನಾವು ಮಾಡಿಕೊಟ್ಟಿದ್ದಾರೆ. ಅದನ್ನು ಫಾಲೋ ಮಾಡಿಕೊಟ್ಬಿಟ್ರೆ ಸಾಕು ನಮಗೆ. ಅಂದರೆ ಬರೋ ಪೇಮೆಂಟ್ಸ್ಗಳು ಪಾಪ ಡ್ಯಾನ್ಸರ್ಸ್ಗಳಿಗೆ 6,500 ರೂಪಾಯಿ ಪೇಮೆಂಟ್, ಅವ್ರಿಗೆ 6,200 ರೂಪಾಯಿ 3 ದಿವಸ ಕೆಲಸ ಮಾಡ್ಬೇಕು ಅವರು, ಆಯ್ತಾ. ತಿಂಗಳಿಗೆ ಅವ್ರಿಗೆ ಸಿಕ್ಕೋದು 2-3 ಸಾಂಗ್ ಸಿಗ್ತವೆ, 2-3 ಸಿನಿಮಾ ಸಿಕ್ಕೋದು. ಯಾಕಂದರೆ ಬೇರೆಯವ್ರಿಗೆಲ್ಲ ಕೊಡಬೇಕು. ಕೆಲವು ಕಾಂಪೌಂಡ್ ಬಾಯ್ಸ್ ಅಂತಾರೆ, ಅವ್ರವರೇ ಮಾಡ್ತಾ ಇರ್ತಾರೆ. ಅಂದರೆ ಇಂಥದ್ರಲ್ಲಿ ಅವ್ರಿಗೆ ಅಷ್ಟು ಪೇಮೆಂಟ್ ತೊಗೊಂಡವರು ಅವ್ರು ಹೆಂಗೆ ಲೈಫ್ ಲೀಡ್ ಮಾಡೋಕ್ಕಾಗತ್ತೆ? ಒಬ್ಬ ಡ್ಯಾನ್ಸರು ಹೆಂಗೆ ಲೀಡ್ ಮಾಡೋಕ್ಕಾಗತ್ತೆ ಅವ್ನ ಲೈಫ್ನ? ಆ ಪೇಮೆಂಟ್ ಇಟ್ಕೊಂಡು ಹೆಂಗೆ? ಈಗ ಇಂಡಸ್ಟ್ರಿಯಲ್ಲಿ ಪೇಮೆಂಟ್ಸ್ ಏನಿದೆ ಸರ್ ಸ್ಟಾರ್ಟಿಂಗ್ ಫ್ರಮ್? ಅದೇ 6,500 ರೂಪಾಯಿ ಇದೆ ಡ್ಯಾನ್ಸರ್ಸ್ಗೆ. ಅವ್ರಿಗೆ 3 ಡೇಸ್ಗೆ 3 ಕಾಲ್ ಶೀಟ್ ಅಂತ ಬೆಳಗಿನ ಸಂಜೆವರೆಗೂ ಮಾಡಬೇಕು. ಅದು ಆ ಪೇಮೆಂಟ್ ಬರೋದಕ್ಕೆ 20 ದಿವಸ, 1 ತಿಂಗಳಾಗುತ್ತೆ, ಕೆಲವೊಂದು 6 ತಿಂಗಳಾಗುತ್ತೆ, ಒಂದೊಂದು ವರ್ಷ ಆಗುತ್ತೆ. ಈ ಸಮಸ್ಯೆಗಳೆಲ್ಲ ಇದೆ. ಅದೊಂದು ಸಮಸ್ಯೆ. ಒಂದು ಕಡೆ ಒಳ್ಳೊಳ್ಳೆ ಪ್ರೊಡ್ಯೂಸರ್ಸ್ ಇದ್ದಾರೆ, ಒಳ್ಳೊಳ್ಳೆ ಜೂನಿಯರ್ ಪ್ರೊಡ್ಯೂಸರ್ಸ್ ಇದ್ದಾರೆ, ಅವರೆಲ್ಲ ನಮಗೆ ಇಮಿಡಿಯೇಟಾಗಿ ಬಂದ್ಬಿಡುತ್ತೆ, ಪೇಮೆಂಟ್ಸ್ ಎಲ್ಲ ಬಂದ್ಬಿಡುತ್ತೆ. ಕೆಲವು ಕಡೆ ಹಿಂಗೆ ಆಗುತ್ತೆ. ಅದನ್ನು ನಮಗೆ ಪ್ರೊಡ್ಯೂಸೇಷನ್ ಅವರು ನಮಗೆ ಕೋಪ್ರೇಟ್ ಮಾಡಿ ಅದೆಲ್ಲ ಬರೋ ಥರ ಮಾಡಿಕೊಡ್ಬೇಕು. ಡ್ಯಾನ್ಸರ್ಸ್ಗೆಲ್ಲ ಇನ್ಶೂರೆನ್ಸ್ಗಳಾಗಬೇಕು. ಇನ್ಶೂರೆನ್ಸ್ ಅರ್ಧಂಬರ್ಧಾಗಿ ನಿಂತು ಹೋಗಿದೆ, ಅದಾಗಬೇಕು. ಆಮೇಲೆ ಯೂನಿಯನಲ್ಲಿ ಈಗ ನಮ್ಮ ಅಸೋಸಿಯೇಷನಲ್ಲಿ ತುಂಬ ಜನ ಡ್ಯಾನ್ಸರ್ಸ್ ಎಲ್ಲ ತುಂಬ ಏಜ್ ಆಗಿದೆ. ಈಗ ಅವ್ರಿಗೆಲ್ಲ ಏನೋ ಒಂದು ನೆಲೆ ಮಾಡಬೇಕು, ಅವ್ರಿಗೆಲ್ಲ ಏನಾದರೂ ಒಂದು ರಿಟೈರ್ಮೆಂಟ್ ಥರ ಏನಾದರೂ ಮಾಡಬೇಕು. ಏನೋ ಒಂದು ಈಗ ರಿಟೈರ್ಮೆಂಟ್ ಕೊಡೋಕ್ಕೆ ದುಡ್ಡಿಲ್ಲ ನಮ್ಮದ್ರಲ್ಲಿ, ಅಷ್ಟೊಂದು ದುಡ್ಡಿಲ್ಲ ಇರೋದಿದೆ. ಅವ್ರಿಗೆ ಏನಾದರೂ ಒಂದು ರಿಟೈರ್ಮೆಂಟ್ ಫಂಡ್ಗೆ ಏನಾದರೂ ಒಂದು ನಾವು ಮಾಡಬೇಕು. ರಿಟೈರ್ಮೆಂಟ್ ಫಂಡಿಗೋಸ್ಕರ ಏನಾದರೂ ಒಂದು ಮಾಡಬೇಕು ನಾವು ಅದಕ್ಕೊಂದು. ಅದು ಆಮೇಲೆ ಈಗ ಡ್ಯಾನ್ಸರ್ಸ್ಗಳು ಬರೋರಿಗೆ ಒಂದು ವ್ಯವಸ್ಥೆಗಳಾಗಬೇಕು, ಹೋಗೋದು ಬರೋದಕ್ಕೆ. ಆ ಥರದ್ದೆಲ್ಲ ಒಂದು ತುಂಬ ಇದೆ. ಡ್ಯಾನ್ಸ್ ಮಾಸ್ಟರ್ಸ್ಗಳಿಗೆ ಅವ್ರಿಗೆ ಹೋಗೋ ಜಾಗದಲ್ಲಿ ಒಂದು ಗೌರವ ಸಿಗಬೇಕು, ಹೋಗಿ ಕೆಲಸ ಮಾಡೋದಕ್ಕೆ. ಇದರಲ್ಲಿ ಎಲ್ಲನೂ ತುಂಬ ಇದೆ. ಇವಾಗ ನಾವು ಮತ್ತೆ ಈಗೆಲ್ಲ ಸೇರ್ಕೊಂಡಿದ್ದೀವಿ, ಎಲ್ಲರೂ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾವೆಲ್ಲರ ಹತ್ರನೂ ಹೋಗ್ಬೇಕು ಅಂದ್ಕೊಂಡಿದ್ವಿ. ಎಲ್ಲ ಪ್ರೊಡ್ಯೂಸರ್ ಅಸೋಸಿಯೇಷನು, ಡೈರೆಕ್ಟರ್ ಅಸೋಸಿಯೇಷನ್ಗೆ, ಚೇಂಬರ್ಸ್ಗೆಲ್ಲ ಹೋಗಿ ನಾವು ಅದನ್ನು ಈ ನಮ್ಮ ಕುಂದುಕೊರತೆಗಳು ಹೇಳಿ, ಪೇಮೆಂಟ್ಸ್ಗಳಾಗಿರ್ಬೋದು ಪ್ರತಿಯೊಂದೂ ಎಲ್ಲ ಅಸೋಸಿಯೇಷನ್ಗೆ ಬರಬೇಕು. ಡ್ಯಾನ್ಸರ್ಸ್ಗೆ ಅವ್ರಿಗೆ ಬರೋ ಪೇಮೆಂಟು ಅವ್ರ ಕೈಗೆ ಹೋಗಿ ಸೇರಬೇಕು ಅನ್ನೋದೇ ಒಂದು ಗುರಿ ನಮಗೆ. ಅಷ್ಟೇನೇನಿಲ್ಲ. ಈಗ ನಾವು ಮಾಡಿದ್ವಿ, ನಮಗೇನು ಅವಶ್ಯಕತೆ ಇಲ್ಲ. ಆದ್ರೂ ಮುಂದೆ ಬರೋರಿಗೆ ಒಳ್ಳೇದಾಗಬೇಕು. ಇದು ನಂಬ್ಕೊಂಡು, ಯಾಕಂದರೆ ಡ್ಯಾನ್ಸು ಇಲ್ಲಿ ಹೋದ್ರೆ ಏನೂ ಇಲ್ಲ ಬಿಡಪ್ಪ, ಬೆನಿಫಿಟ್ ಇಲ್ಲ ಅಂತ ಆಗಬಾರ್ದು. ಅಂದರೆ ಸಂಘಕ್ಕೆ ಬಂದರೆ ಅವ್ರಿಗೇನೋ ಬೆನಿಫಿಟ್ ಇದೆ, ಓಕೆಪ್ಪ ಇದರಿಂದ ನಮಗೊಂದು ನೆಲೆ ಇದೆ ಅನ್ನೋದಪ್ಪ. ಹುಡುಗಿರಿಗಾಗಿ, ಗರ್ಲ್ಸ್ಗಾಗಿರ್ಬೋದು, ಬಾಯ್ಸ್ಗಾಗಿರ್ಬೋದು, ಎಲ್ಲರಿಗೂ ಒಂದು ನೆಲೆ ಆಗಬೇಕು. ಅದು ಮತ್ತೆ ಒಂದು ಸ್ಟ್ರಾಂಗ್ ಆಗಿ ಆಗಬೇಕು ಅನ್ನೋದು ನಮ್ಮದೊಂದು ಗುರಿ. ಅದಕ್ಕೆ ಎಷ್ಟು ಪ್ರಯತ್ನ ಪಡಬೇಕು ಅಷ್ಟು ಪ್ರಯತ್ನ ಪಡಬೇಕು ಅಂತ ನಾವು ಅಂದ್ಕೊಂಡಿದ್ದೇವೆ ಇದರಲ್ಲಿ. ಸೊ ಕೇಳಿಸ್ಕೊಂಡ್ರಲ್ವಾ ಸರ್ ಹೇಳಿರುವಂಥದ್ದು, ನಮ್ಮ ಕನ್ನಡ ಚಲನಚಿತ್ರದ ನೃತ್ಯ ಸಂಘದಿಂದ ಏನೇನು ಬೆನಿಫಿಟ್ಸ್ನ ನೀವು ನೋಡ್ಬೋದು, ಅಂದರೆ ಏನೇನು ಚೇಂಜಸ್ನ ನೋಡ್ಬೋದು ಅಂತ. ಸೊ ನಿಮ್ಮಲ್ಲೂ ಡ್ಯಾನ್ಸ್ ಮಾಡೋ ಒಂದು ಆಸಕ್ತಿ ಇದೆ, ನೀವು ಒಂದು ಸಾಧನೆ ಮಾಡಬೇಕಂದ್ರೆ ದಯವಿಟ್ಟು ಕನ್ನಡ ಚಲನಚಿತ್ರ ನೃತ್ಯ ಸಂಘವನ್ನು ಕಾಂಟ್ಯಾಕ್ಟ್ ಮಾಡಿ. ಸೊ ಆಲ್ವೇಸ್ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ ಆ್ಯಂಡ್ ಸಪೋರ್ಟ್ ಮಾಡ್ತಾರೆ. ದೊಡ್ಡ ಮನೆ ಹುಡುಗ, ರಣವಿಕ್ರಮ್ ಎಲ್ಲ ಕೊರಿಯೋಗ್ರಫಿ ಮಾಡಿ, ಪವರ್ ಎಲ್ಲ ಕೊರಿಯೋಗ್ರಫಿ ಮಾಡಿದ್ದೀರಾ. ಸೊ ಹೇಗೆ ಅನಿಸ್ತಿತ್ತು ಸರ್? ನಮ್ಮ ಅಪ್ಪು ಸರ್ಗೆ ಆಲ್ರೆಡಿ ಅವರು ಡ್ಯಾನ್ಸಿಂಗ್ ಸ್ಟಾರ್, ಸೊ ಅದರಲ್ಲಿ ಎರಡನೇ ಮಾತೇ ಇಲ್ಲ. ಸೊ ಅವರಿಗೆ ನೀವು ಕೊರಿಯೋಗ್ರಫಿ ಮಾಡೋದು, ಸೊ ಹೇಗೆ ಅನಿಸ್ತಿತ್ತು? ಆ ಒಂದು ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆ ಶೇರ್ ಮಾಡೋದಾದ್ರೆ. ನಾನು ಆ್ಯಕ್ಚುಲಿ ಮೊದಲು ಮಾಡಿದ್ದು ಒಂದು ಮಾಂಟೇಜ್ ಸಾಂಗೇನೆ, ಅದು ಪರವಶನಾದೇನು, ಇದ್ರದ್ದು ಸ್ಲೋ ಮೆಡಿ ಸಾಂಗ್. ಅದು ಆ ಸಿನಿಮಾದಲ್ಲಿ ಯೋಗರಾಜ್ ಭಟ್ರದಲ್ಲಿ ಒಂದು ಚಿಕ್ಕ ಬಿಟ್ಟು ಅಲ್ಲಿ ಹೋಗಿ ಮಾಡಿದ್ದೆ ನಾನು. ಅದು ಬಿಟ್ಟು ಆದ್ಮೇಲೆ ಮಾಡಿರಲಿಲ್ಲ. ಅದಾದ್ಮೇಲೆ ನಂಗೆ ಫಸ್ಟ್ ಬಂದಿದ್ದು ನನಗೆ ಪವರ್ ಸಿನಿಮಾ.
ಪವರಲ್ಲಿ ಗೋವಾದಲ್ಲಿ ಸಾಂಗ್ ಮಾಡಿದ್ದೆ ನಾನು. ನನಗೆ ಪುನೀತ್ ಸರು ನನಗೆ ಅವಕಾಶ ಮಾಡಿಕೊಟ್ರು, ಡೈರೆಕ್ಟ್ರು ನನಗೆ ಅದಕ್ಕೆ ಅವಕಾಶ ಮಾಡಿಕೊಟ್ರು. ಅದನ್ನು ನಾನು ಅಲ್ಲಿ ಮಾಡಿದಾಗ ನನಗೆ ಸಾಂಗ್ ಮಾಡಿದಾಗ ನನಗೆ ಒಂದು ಏನಂತೀರ, ಅವರು ಏನೋ ಮಾಡಬೇಕು ಅನ್ನೋ ಮೈಂಡಲ್ಲೇ ಇತ್ತು ನನಗೆ. ಅವ್ರಿಗೆ ಅಷ್ಟು ದೊಡ್ಡ ಅದ್ಭುತ ಡ್ಯಾನ್ಸರು, ಏನು ಹೇಳಿದ್ರು ಮಾಡ್ತಾರೆ ಅನ್ನೋಂಥರು. ಆಮೇಲೆ ಹೆಂಗೆ ಅವರು ಒಂಥರ ಗೊಂಬೆ ಇದ್ದಂಗೆ ನಾವು ಹೆಂಗೆ ತಿರುಗಿಸ್ತೀವಿ ಹಂಗೆ ತಿರ್ಗುತ್ತೆ, ಆ ಥರದ ಅವ್ರನ್ನ ನಾವು ಯುಟಿಲೈಸ್ ಮಾಡ್ಕೋಬೇಕು ಚೆನ್ನಾಗಿ ಅನ್ನೋದು ನಮಗೆ. ಯಾಕಂದ್ರೆ ಆ ಥರ ಸಿಗಲ್ಲ ಇದರಲ್ಲಿ. ಮಾಡಬೇಕು ಅಂತ ನನಗೊಂದು ಇದಿತ್ತು. ಅದರಲ್ಲಿ ಆ ಪವರ್ ಸಾಂಗ್ ಮಾಡಿದೆ ನಾನು. ಅದ್ರಲ್ಲಿ ಒಂದು ಮಟ್ಟಿಗೆ ಚೆನ್ನಾಗಾಯಿತು. ತ್ರಿಷಾ ಅವ್ರು ಹೀರೋಯಿನ್ ಇದ್ರು ಅದರಲ್ಲಿ. ಅದೊಂದು ಸಾಂಗ್ ಮಾಡಿದೆ ನಾನು. ಅದಾದ್ಮೇಲೆ ದೊಡ್ಡ ಮನೆ ಹುಡುಗ ಮಾಡಿದೆ, ರಾಧಿಕಾ ಪಂಡಿತ್ ಮೇಡಮ್ ಅವರು. ಆಮೇಲೆ ಇದ್ರದ್ದು ಅದು ಒಂದು ಒಳ್ಳೆ ಸಾಂಗ್ ಆಯಿತು, ಸೂರಿ ಡೈರೆಕ್ಟ್ರದು. ಇದರಲ್ಲಿ ಅಪ್ಪು ಸರ್ ಜೊತೆ ಕೆಲಸ ಮಾಡಬೇಕಂದ್ರೇ ಒಂದು ಜೋಶ್ ಇರುತ್ತೆ, ಒಂದು ಖುಷಿ ಇರುತ್ತೆ, ಒಂದು ವೈಬ್ರೇಷನ್ ಇರುತ್ತೆ ಇದರಲ್ಲಿ. ಓಕೆಪ್ಪ ಇದು ಒಂದು ಮಟ್ಟಿಗೆ ಬರುತ್ತೆ ಅನ್ನೋದು ಒಂದು ಇರುತ್ತೆ. ಯಾಕಂದರೆ ಒಂದು ಕೊರಿಯೋಗ್ರಾಫರು ಏನು ಅನ್ಕೊಂತಾನೋ ಅದನ್ನು ಅಲ್ಲಿ ನೋಡ್ಬೋದು ನಾವು. ಅಂದರೆ ಅವನಲ್ಲಿ ಏನು ನೀವು ಅವಾಗ ಹೇಳಿದ್ರಲ್ಲ, ನನಗೇನು ಬರುತ್ತೋ ಅದನ್ನು ಮಾಡೋಕ್ಕಾಗಲ್ಲ ಅನ್ನೋದ್ರೆ ಅಲ್ಲಿ ಮಾಡ್ಬೋದು ಅನ್ನೋದು ಒಂದು ಇತ್ತು ನನಗೆ. ಅವ್ರ ಹತ್ರ ಅದನ್ನು ಮಾಡಿಸ್ಬೋದು. ಅದೇ ಥರನೇ ನಾನು ರಣವಿಕ್ರಮದಲ್ಲೂ ಅಷ್ಟೇ ಒಂದು ಸೆಟ್ ಸಾಂಗ್ ಮಾಡಿದ್ದೀವಿ ನಾವು. ಒಂಥರ ಇಮೇಲಿ ಒಂದು ಸಾಂಗ್ ಅದು ಇದೆ, ಸಕ್ಕದಾಗಿರೋ ಒಂಥರ ಕಾಮಿಡಿ ಸಾಂಗ್ ಅದು. ಅವರಿಗೆ ಒಂಥರ ಅಣ್ಣವ್ರ ಥರ ಕಿರೀಟ ಎಲ್ಲ ಹಾಕಿಸಿ ಇದು ತುಂಬ ಖುಷಿ ಪಟ್ಬಿಟ್ಟಿದ್ರು ಅದು ನೋಡ್ಬಿಟ್ಟು. ಅವರ ಇದ್ರದ್ದು ಸಾಂಗ್ ಎಲ್ಲ ನೋಡಿ ಅವ್ರ ಜೊತೆಗೆ ಆ ಬಾಂಧವ್ಯ ಇದೆಯಲ್ಲ ಮೇಡಮ್. ಕೆಲಸ ಮಾಡ್ತೀವಿ, ಆಮೇಲೆ ಒಂದು ಹೆಡ್ ವೆಯ್ಟು ಏನೂ ಇರೋದಿಲ್ಲ ಅವ್ರ ಹತ್ರ ಕೆಲಸ ಮಾಡ್ಬೇಕಂದ್ರೆ. ಸಿಂಪಲ್ ಪರ್ಸನ್ ಆಗಿ ಬರ್ತಾರೆ. ಆಮೇಲೆ ಡ್ಯಾನ್ಸರ್ಸ್ಗೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ಬಿಡ್ತಾರೆ ಅಂದರೆ ಸ್ಪಾಟಲ್ಲಿ ಅವರು ಹೋಗ್ಬೇಕಂದ್ರೆ ಅವ್ರಿಗೆಲ್ಲ ಗಿಫ್ಟ್ ಎಲ್ಲ ಎಲ್ಲರಿಗೂ ಪ್ರತಿಯೊಬ್ಬರಿಗೆ ಏನಾದರೂ ಕೊಟ್ಟು ಅವರು ಹೋಗೋದು. ಆ ಥರನೇ ನಾನು ಮಾಡಿದ ಸಾಂಗ್ ಎಲ್ಲರಿಗೂ ಅಷ್ಟೇ ಆ ಥರನೇ ಮಾಡ್ತಾ ಇದ್ದು. ಅವ್ರು ಯಾವುದೇ ಸಾಂಗ್ ಎಲ್ಲೇ ಹೋದ್ರೂ ಅವ್ರಿಗೆಲ್ಲ ಹುಡುಗರಿಗೆಲ್ಲ ಏನಾದರೂ ಒಂದು ಇದು ಮಾಡ್ಬಿಟ್ಟು ಹೋಗೋರು. ಅದು ಒಂದು ದೊಡ್ಡ ಗುಣ ಅವರಲ್ಲಿ ಅದರಲ್ಲಿತ್ತು. ನಮಗೂ ಅಷ್ಟೇ ಏನು ಬೇಕು ಕೇಳ್ತಾರೆ, ಏನು ಅಷ್ಟೇ ಏನಾದ್ರು ನಿಮ್ಗೇನು ಬೇಕು ಹೇಳಿ, ಅಷ್ಟೇ ನಿಮ್ಗೇನು ಇಷ್ಟ ಇದೆ ಹೇಳಿ ಇಸ್ಕೊಡ್ತಿದ್ವಿ ಅಂತ ಹೇಳೋರು. ಆ ಥರ ವ್ಯಕ್ತಿ ಇದ್ದವರು ಅವರು. ಅಂದರೆ ಅವರಿಗೆ ಕೊರಿಯೋಗ್ರಫಿ ಮಾಡಬೇಕಾದ್ರೆ ಸರ್ ಯಾವಾಗಾದರೂ ಅಂದರೆ ಈ ಸ್ಟೆಪ್ ಹಾರ್ಡ್ ಇದೆ, ಕಷ್ಟ ಇದೆ ಅಂತ ಏನಾದರೂ ಹೇಳಿದಾರೆ, ಅಥವಾ ನೀವು ಕೊಡುವಂಥ ಸ್ಟೆಪ್ನ ಅವರು ಚಾಲೆಂಜ್ ಆಗಿ ತೊಗೊಂಡು ಸ್ಕ್ರೀನ್ ಮೇಲೆ ಪ್ರೆಸೆಂಟ್ ಮಾಡಿ? ನಮಗೆ ಕಷ್ಟ ಆಗೋದು ಯಾಕಂದರೆ ಅವ್ರಿಗೆ ಕೊರಿಯೋಗ್ರಫಿ ಮಾಡ್ಬೇಕಂದ್ರೆ. ಯಾಕಂದರೆ ಅವರಷ್ಟು ಟ್ಯಾಲೆಂಟೆಡ್, ಏನು ಬೇಕಾದ್ರೂ ಮಾಡ್ತಾರೆ. ಅವ್ರಿಗೆಲ್ಲ ಬಂದ್ಬಿಟ್ಟು ರಿಹರ್ಸಲ್ಗಳು ಕೊಟ್ಕೊಂಡು ಅಷ್ಟೆಲ್ಲ ಕೊಟ್ಕೊಂಡು ನಾನು ಮಾಡಿಲ್ಲ. ಅವ್ರಿಗೆ ಸ್ಪಾಟಲ್ಲೇ ಮಾಡಿಸಿರೋದು. ನಾವು ಮಾಡಿರ್ತೀವಿ, ಅಲ್ಲಿ ಸ್ಪಾಟಲ್ಲೇ ಬಂದ್ಬಿಟ್ಟು ಸ್ಪಾಟಲ್ಲಿ ಹಿಂಗೆ ನೋಡ್ತಾರೆ ಅಷ್ಟೇ, ನೋಡ್ಬಿಟ್ಟು ಹಂಗೆ ಮಾಡ್ತಾಯಿದ್ದು. ನಾನು ಮಾಡಿದ ಸಾಂಗ್ಸ್ಗಳು ಬೇರೆ ಹೆಂಗೆ ಗೊತ್ತಿಲ್ಲ, ನಾನು ಮಾಡಿರೋ ಸಾಂಗ್ಸಲ್ಲೇ ಅಲ್ಲೇ ಸ್ಪಾಟಲ್ಲೇ ಈಸಿಯಾಗಿ ಮಾಡ್ಕೊಂಬಿಡೋರು. ಎಷ್ಟು ಟೇಕ್ಸಲ್ಲಿ ಫಿನಿಶ್ ಮಾಡ್ತಿದ್ರು ಸರ್? ಒಂದೇ ಟೇಕ್ ಅಷ್ಟೇ. ಅವ್ರು ಒಂದು ಟೇಕ್ ಅಷ್ಟೇ. ಅವ್ರು ಬೇರೆ ಏನಾಯ್ತು ಅಂದರೆ ನಾವು ಮಾಡ್ಕೋಬೇಕಷ್ಟೇ. ನಾವು ಒಂದು ಟೇಕಲ್ಲೇ ಓಕೆ ಮಾಡ್ಬಿಡೋದು. ಅವರು ಒನ್ ಮೋರ್ ಅಂತ ಕೇಳೋದಿಲ್ಲ ಜಾಸ್ತಿನ. ಅವ್ರಿಗೆ ನಮಗೆ ಓಕೆ ಅಂದರೆ ಅವ್ರಿಗೆ ಅಷ್ಟೇ ಕೇಳೋದು, ನಿಮಗೆ ಓಕೆ ನಮ್ಮ ಅಷ್ಟೇ ಅಂತಲೇ ಕೇಳೋದು. ನಮಗೆ ಓಕೆ ಅಂದರೆ ಓಕೆ ಅಷ್ಟೇ. ಅವ್ರಿಗೆ ಇದಿಲ್ಲ, ಯಾಕಂದ್ರೆ ನಮಗೆಲ್ಲ ಬೇಕಾಗಿರೋದು ಅವರು. ಅದು ಅವ್ರು ನೋಡ್ತಾ ಇರ್ತಾರೆ. ಅವ್ರಿಗೆ ಅದು ಇಂಪಾರ್ಟೆಂಟ್. ಅವ್ರಿಗೆ ನಿಮಗೆ ಓಕೆ ಅಂದರೆ ನನಗೆ ಓಕೆ ಅಂತ ಹೇಳಿದ್ರು ಅಷ್ಟೇ. ಅವ್ರಿಗೆ ಬೇಕು ಅಂತ ಇದು ಕೇಳೋಕೆ ಇದು ಮಾಡಲ್ಲ. ನಾವು ಹುಷಾರಾಗಿರ್ಬೇಕು ಅಷ್ಟೇ. ನೋಡ್ದೆ ಏನು ಇದು ಸರಿಗೆ ಸುಮ್ಮನೆ ಓಕೆ ಹೇಳ್ಬಿಟ್ನಾ ಅಂತ ನಾವು ಅನ್ಕೋಬೇಕು. ಅದಕ್ಕೆ ನಾವು ಯೋಚನೆ ಮಾಡಬೇಕು ಆ ಥರ ಇದರಲ್ಲಿ. ಸೂಪರ್ ಸರ್. ಸೊ ಅವ್ರ ಜೊತೆ ಕಲ್ದಿರೋಂಥ ಯಾವ್ದಾದ್ರು ಒಂದು ಸ್ವೀಟ್ ಮೆಮೊರಿ ನಮ್ಮ ಜೊತೆ ಹಂಚ್ಕೊಳಕ್ಕಾಗತ್ತ ಮೇಡಮ್? ಸೆಟ್ಟಲ್ಲಿ ನೋಡಿದ್ದು ನಾನು ಹೆಂಗೆ ಅಂದರೆ ಮೇಡಮ್, ಅವ್ರ ಗುಣ ಹೇಗೆ ಅಂದರೆ, ನಾವು ಇವಾಗೆಲ್ಲ ಯಾರಾದರೂ ಬಂದರೆ ನಾವು ಅವಾಯ್ಡ್ ಆಗಿ ಹೋಗ್ಬಿಡ್ತೀವಿ. ಯಾರಾದ್ರು ಬರ್ತಾರೆ ಎದುರಿಗೆ ಇದ್ದರೆ, ಈಗ ಯಾರಾದ್ರು ಬರ್ತಾ ಇದ್ದಾರೆ ಅಂದರೆ ಸರಿ ನಾವು ಸುಮ್ಮನೆ ಏನೋ ಅವಾಯ್ಡ್ ಮಾಡಿಕೊಂಡು ನಮ್ಮನ್ನು ನೋಡ್ತಾರೆ ಹೋಗ್ಬಿಡ್ತಾರೆ. ತುಂಬ ಕಡೆ ಆ ಥರ ಇದೆ, ನಡೆದಿದೆ. ನಮ್ಮನ್ನು ನೋಡಿದ್ರೂ ಅವನೇ ಬಂದು ನಮಸ್ಕಾರ ಹಾಕ್ಲಿ ಅನ್ನೋ ಥರನೂ ಇದೆ, ನೋಡಿದ್ದೀವಿ. ಆ ಥರ ಎಲ್ಲ ತುಂಬ ನೋಡಿದ್ದೀವಿ. ಬಟ್ ಈ ವ್ಯಕ್ತಿ ಸಾರ್ ಆ ಥರ ಇಲ್ಲ. ಹೆಂಗಂದರೆ ನಾನು ಕಂಠೀರವ ಸ್ಟುಡಿಯೋದಲ್ಲಿ ಸಾರು ಅವ್ರ ಮಮ್ಮಿ ನೋಡೋಕ್ಕೆ ಅವರು ವೀಕ್ಲಿ ಒಂದ್ಸರಿ ಬರ್ತಾರೆ. ಅವಾಗ ಬರೋರಲ್ಲಿ ನಾವು ಅಲ್ಲಿ ಶೂಟಿಂಗಿಗೆ ಅದಕ್ಕೂ ಅಲ್ಲಿ ವರ್ಕ್ ಮಾಡ್ಬೇಕಾದ್ರೆ ನಾವು ಅವ್ರ ಕಾರ್ ಬರೋದು ನಮ್ಗೆ ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ. ಬರ್ಬೇಕಾದ್ರೆ ನಾವೇ ಸುಮ್ಮನೆ ಅವಾಯ್ಡ್ ಆಗಿ ಸುಮ್ಮನೆ ತಿರ್ಕೊಂಡ್ಬಿಡ್ತೇವೆ ಸುಮ್ಮನೆ ಯಾಕೆ ಡಿಸ್ಟರ್ಬ್ ಮಾಡೋದವ್ರಿಗೆ ಅಂದ್ಬಿಟ್ಟು ಹಿಂಗೆ ತಿರ್ಗ್ಬಿಟ್ಟಿದ್ದೆ ಒಂದ್ಸರಿ. ಹಿಂಗೆ ಅವ್ರು ಬರೋರು ನಿಲ್ಲಿಸಿ ಗಾಡಿನ ಸ್ವಲ್ಪ ಮುಂದೆ ಹೋಗ್ತಾ ಸ್ವಲ್ಪ ನಿಲ್ಲಿಸಿ ಡೋರ್ ತೆಗೆದು ಬಂದು ನಮ್ಮನ್ನ ಮಾತಾಡಿಸಿ, ಮಾಸ್ಟರ್ ಏನು ಮಾಸ್ಟರ್ ಹೇಗಿದ್ದೀರಾ ಮಾಸ್ಟರ್, ಚೆನ್ನಾಗಿದ್ದೀರಾ ಮಾಸ್ಟರ್, ಸೂಪರ್ ಮಾಸ್ಟರ್, ನಾವು ಮೀಟೋಣ ಮಾಸ್ಟರ್ ಅಂದರೆ ನಾನು ಸಂಘ ಮಾಡೋಣ ಮಾಸ್ಟರ್ ಅಂತ ಹೇಳ್ಬಿಟ್ಟು ನಮಗೆ ಹಗ್ ಮಾಡಿ ಕೈ ಕೊಟ್ಟು ಹೋಗ್ತಾಯಿದ್ರು. ಅಂದರೆ ಅಷ್ಟು ಸರಳತೆ ಅವ್ರನ್ನ ಅಂದರೆ ನಾನು ಕಲ್ತಿದ್ದಂದರೆ ನಾವು ಯಾರೇ ನಮ್ಮನ್ನು ನೋಡಿದ್ರು ಅವ್ರು ನಮ್ಮ ನೋಡಿಲ್ಲ ನಾವು ಹೋಗಿ ಮಾತಾಡ್ಸೋಣಪ್ಪ ಅಂತ ಅವ್ರು ನೋಡಿ ನಾನು ಕಲ್ತ್ಕೊಂಡೆ. ಯಾಕಂದರೆ ಅವ್ರು ನಾವೇ ಅವಾಯ್ಡ್ ಆಗಿ ಬೇಡ ಅವ್ರು ಬರ್ತಾರೆ ಸುಮ್ಮನೆ ಯಾಕೆ ಅವ್ರ ಮುಂದೆ ಇದು ಮಾಡ್ಕೊಳ್ಳೋದು ಅಂದ್ಬಿಟ್ಟು ನಾವೇ ಸೈಡ್ ಹೋದ್ರು. ನಮ್ಮನ್ನ ಅಬ್ಸರ್ವ್ ಮಾಡಿಬಿಟ್ಟು ಬಂದು ನಮ್ಗೆ ನಿಲ್ಲಿಸಿ ಮಾತಾಡ್ಸ್ಬಿಟ್ಟು ಹೋಗ್ತಾರೆ. ಆಮೇಲೆ ಲೊಕೇಶನಲ್ಲೂ ಅಷ್ಟೇ
ತುಂಬ ಏನಾದರೂ ಶೌಟಾಗಿ ಮಾತಾಡೋದಾಗಲಿ ಪ್ರತಿಯೊಂದು ಏನೂ ಇಲ್ಲ ಅವ್ರ ಹತ್ರ, ಆ ಥರದ್ದೆಲ್ಲ ಇಲ್ಲ. ಅವರು ನಮ್ಮ ಜೊತೆಗೆ ಎಷ್ಟು ಚೆನ್ನಾಗಿ ಅವರಿದೆ. ಅವರು ದೊಡ್ಡ ಆ್ಯಕ್ಟ್ರು, ಅಯ್ಯಪ್ಪ ನಾವು ಬೈದಲ್ಲಿ ಕೆಲಸ ಮಾಡಬೇಕು, ಅಯ್ಯೋ ಏನಿದು ಅನ್ನೋ ಥರನೇ ಇರೋಲ್ಲ ನಮಗೆ. ಸ್ಪಾಟಲ್ಲಿ ಖುಷಿಯಾಗಿ ಅವ್ರ ಜೊತೆ ಕೆಲಸ ಮುಗಿಸ್ಕೊಂಡು ಹ್ಯಾಪಿಯಾಗಿ ನಾವು ಮುಗಿಸ್ಕೊಂಡೇ ಬರ್ತಾ ಇದ್ದಿದ್ದು. ಆ ಥರನೇ ಇದ್ದಿದ್ದು ಅವ್ರ ಜೊತೆ ಕೆಲಸ ಮಾಡಬೇಕು. ಇನ್ನು ಕೊನೆಯದಾಗಿ ಸರ್ ನಮ್ಮ ಶರಣ್ ಸರ್ ಬಗ್ಗೆ ಮಾತಾಡೋದಾದರೆ, ಸೊ ಅವ್ರ ಜೊತೆ ನೀವು ಅಧ್ಯಕ್ಷ ಸಿನಿಮಾಲಿ ವರ್ಕ್ ಮಾಡ್ತೀರಾ, ಸೊ ಏನು ಹೇಳ್ತೀರಾ? ನಾನು ಅವ್ರ ಜೊತೆಗೆ ಫಸ್ಟು ನಾನು ಮಾಡಿದ್ದು ಬಂದು ವಿಕ್ಟ್ರಿ, ಇದ್ರದ್ದು ಎಣ್ಣೆ ಸಾಂಗು. ಆ ಸಾಂಗೇ ಫಸ್ಟ್ ಮಾಡಿದ್ದೆ ಅವ್ರ ಜೊತೆಗೆ. ಅಂದರೆ ಅವ್ರ ಜೊತೆಗೆ ಅವರು ಆರ್ಟಿಸ್ಟ್ ಆಗಿದ್ದಾಗ ಇದ್ದಿದ್ದಾಗೆಲ್ಲ ಅವ್ರ ಜೊತೆ ಕೆಲಸ ಮಾಡಿದ್ದೀವಿ. ಅವರು ಬೇರೆ ಇದಾಗಿದ್ದ ಹೀರೋ ಅಂತ ಬಂದಾಗ ಅವ್ರ ಜೊತೆ ವಿಕ್ಟ್ರಿ ಮಾಡಿದ್ವಿ. ಅವ್ರದ್ದು ಒಳ್ಳೆ ಬಾಂಡಿಂಗ್. ಅವರು ಅಷ್ಟೇ ತುಂಬ ಡೆಡಿಕೇಶನ್ ಪರ್ಸನ್ನು. ಅವ್ರಿಗೆ ಫಸ್ಟು ಪ್ರಾಕ್ಟೀಸ್ ಮಾಡ್ತಾರೆ. ಅವರು ಪ್ರಾಕ್ಟೀಸ್ ಕೊಟ್ಟು ಅವ್ರಿಗೆ ಏನು ಎಲ್ಲ ವಿಷಯ ಗೊತ್ತಾದರೆ ಅವರು ಕಾನ್ಫಿಡೆಂಟಲ್ಲಿ ಕೆಲಸ ಮಾಡ್ತಾರೆ ಅವರು. ಅದಾದಮೇಲೆ ನಾವು ಅಧ್ಯಕ್ಷ ಮಾಡಿದ್ದು. ಅಧ್ಯಕ್ಷದಲ್ಲಿ ಒಂದು ಒಳ್ಳೆ ಹೆಸರು ಬಂತು. ನನಗೂ ಒಂದು ದೊಡ್ಡ ಯೂಜ್ ಇಟ್ಕೊಟ್ಟು ಬಂತು. ನನಗೆ ತರುಣ್ ಸರ್ ಥ್ಯಾಂಕ್ಸ್ ಹೇಳ್ತೀನಿ, ನಮಗೆ ನಂದ ಸರ್ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆ ಆ ಒಳ್ಳೆಯ ಸಿನಿಮಾ ನನಗೆ ಅವಕಾಶ ಮಾಡಿಕೊಟ್ರು. ವಿಕ್ಟ್ರಿ ಆದಮೇಲೆ ಅದು ಕೊಟ್ಟರು, ಅಧ್ಯಕ್ಷ ಸಿನಿಮಾ ಕೊಟ್ಟರು. ಶರಣ್ ಸರು ಅಷ್ಟು ಚೆನ್ನಾಗಿ ಕಾಣಿದ್ರು ಡ್ಯಾನ್ಸ್ ಇದರಲ್ಲಿ. ನಾನು ಆ ಸಾಂಗಲ್ಲಿ ಬರ್ತೀನಿ. ಅದರಲ್ಲಿ ನನಗೂ ತರುಣ್ ಅವರೇ ಹೇಳಿದ್ರು ನನಗೆ, ಮಾಸ್ಟ್ರೇ ನೀವೆಲ್ಲ ಬರಬೇಕು ಸ್ಕ್ರೀನ್ ಮುಂದೆ, ನೀವಂತ ಗೊತ್ತಾಗಬೇಕು ಅಂತ ಹೇಳಿದ್ರು. ಅವಾಗ ನಾವು ಸ್ಕ್ರೀನ್ ಮುಂದೆ ಬಂದ್ವಿ. ಅವಾಗ ನಾನು ಮಾಡಿದಂತ ಗೊತ್ತಾಯ್ತಾ ಇದರಲ್ಲಿ. ಆ ಥರ ಇದ್ದಾಗ ಏನಾಗುತ್ತೆ, ನಮ್ಗೆ ಖುಷಿ ಆಗುತ್ತೆ. ಶರಣ್ ಸರು ನಮ್ಮ ಜೊತೆಗೆ ಅಷ್ಟು ಇದಾಗಿ ಮಾಡೋದು. ಆದಮೇಲೆ ರ್ಯಾಂಬೋ ಮಾಡಿದೆ ಅವ್ರ ಜೊತೆಗೆ, ಚೆನ್ನಾಗಿ ಅವ್ರ ಜೊತೆಗೆ ಒಳ್ಳೆ ಬಾಂಡ್. ಅಂಡ್ ಸರ್ ಕೋಮಲ್ ಸರ್ ಬಗ್ಗೆ ಹೇಳೋದಾದ್ರೆ ಸರ್, ಆಲ್ರೆಡಿ ಅವ್ರಿಗೆ ನೀವು ಹೇಳಿದ್ರಿ ಪ್ಯಾರ್ಗೆ ಆಗ್ಬಿಟ್ಟಿದೆ ಸಾಂಗಲ್ಲಿ ನೀವು ಆ್ಯಕ್ಟ್ ಮಾಡಿದ್ರೆ, ಸೊ ಆ ಒಂದು ಹೆಸರು ತಂದ್ರಿ ಅಂತ. ಆ್ಯಂಡ್ ಅವ್ರ ಡೈರೆಕ್ಷನಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಹೇಗೆ ಅನ್ನಿಸ್ತು? ನಾನು ಆ್ಯಕ್ಚುಲಿ ಅಚಾನಕ್ಕಾಗಿ ನಾವು ಸುಮ್ಮನೆ ಹೇಳ್ತಾ ಇದ್ದೆ, ನಾನು ಡೈರೆಕ್ಷನ್ ಮಾಡಬೇಕು ಅನ್ಕೊಂಡು ಸುಮ್ಮನೆ ಹೇಳ್ತಾ ಇದ್ದೆ. ಅವ್ರ ಜೊತೆ ಬ್ಯುಸಿಯಾಗಿ ಕೆಲಸ ಮಾಡಬೇಕಂದ್ರೆ. ಅದಾದಮೇಲೆ ಆ ಸಿನಿಮಾ ಮುಗಿದ್ಮೇಲೆ ಆವಾಗ ಅವ್ರು ಒಂದು ಟೈಮಲ್ಲಿ ನನಗೆ ಇಮಿಡಿಯೇಟಾಗಿ ಕಾಲ್ ಮಾಡಿದ್ರು. ಕಾಲ್ ಮಾಡಿಬಿಟ್ಟು ಒಂದು ಸಿನಿಮಾ ಇದೆ, ಡೈರೆಕ್ಷನ್ ಮಾಡ್ತೀಯ ನೀನು ಅಂತ ಕೇಳಿದ್ರು. ಸರ್ ಹ್ಞೂ ಸರ್ ಮಾಡ್ತೀವಿ ಸರ್. ಅಂತ ಹೇಳಿದ್ರೆ ಈ ಥರ ಒಂದು ರೀಮೇಕ್ ಸಿನಿಮಾ, ಅದು ಯಾಮಿರಿಕಂ ಬೈ ಅದನ್ನು ಕನ್ನಡದಲ್ಲಿ ಮಾಡಬೇಕು, ನಮೋಭೂತಾತ್ಮ ಅಂತ ಹೇಳಿದ್ರು. ಸರಿ ಸರ್ ಮಾಡ್ಕೊಡ್ತೀನಿ ಸರ್ ಅಂತ ಹೇಳಿದೆ. ನನಗೆ ಯಾವುದೇ ಒಂದು ತಡೆ ಇಲ್ಲದೆ ನನಗೆ ಫುಲ್ ಫ್ರೀಡಮ್ ಕೊಟ್ಟು ನನಗೆ ಆ ಸಿನಿಮಾದಲ್ಲಿ ಅವಕಾಶ ಕೊಟ್ಟರು. ನನಗೆ ಸಖತ್ತಾಗಿ ಆ ಸಿನಿಮಾ ಇವಾಗ್ಲೂ ತುಂಬ ಜನ ಆ ಪಿಕ್ಚರ್ ಬಗ್ಗೆ ಮಾತಾಡ್ತಾರೆ, ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ, ತುಂಬ ಚೆನ್ನಾಗಿದೆ ಆ ಸಿನಿಮಾ ಅಂತ. ಅದಕ್ಕೆಲ್ಲ ಕ್ರೆಡಿಟ್ಸ್ ಎಲ್ಲ ನಮ್ಮ ಕೋಮಲ್ ಸರ್ಗೆ ಹೋಗಬೇಕು. ಅದ್ರ ಜೊತೆಗೆ ಪಾರ್ಟ್ 2 ನಾನು ನಮೋಭೂತಾತ್ಮ ಪಾರ್ಟ್ 2 ನಮ್ಮದೇ ಪ್ರೊಡಕ್ಷನು, ನಾನು ಸಂತು ಡ್ಯಾನ್ಸ್ ಮಾಸ್ಟರ್ ಸಂತು ಇಬ್ಬರು ಸೇರ್ಕೊಂಡು ಮಾಡಿದ್ವಿ ನಾವು. ಅದನ್ನು ಅವರೇ ನಾವು ಹೋಗಿ ಸುಮ್ಮನೆ ಅಪ್ರೋಚ್ ಮಾಡಿದೆ ಅಷ್ಟೇ, ಕೇಳಿದೆ, ಒಂದು ಮಾತು ಮಾತಾಡಿದೆ, ನಮ್ಗೆ ಒಪ್ಕೊಂಡ್ರು ಅವರು. ಕೋಮಲ್ ಸರ್ ಒಪ್ಕೊಂಡು ನಾನು ಆಯ್ತು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ನನಗೆ ನಾನೇನು ಹಾಕಿದ್ದ ಬಂಡವಾಳ ಅದು ವಾಪಸ್ ಬಂತು ನನಗೆ ಅವರಿಂದ. ಒಂದು ಸಿನಿಮಾದಲ್ಲಿ ತುಂಬ ಚೆನ್ನಾಗಾಯ್ತು. ಅದನ್ನು ಅಷ್ಟೇ ಅವ್ರು ನಮ್ಮ ಮೇಲೆ ಒಳ್ಳೆ ಸಾಫ್ಟ್ ಕಾರ್ನರ್ ಇದೆ ನಮಗೆ. ಅವ್ರಿಗೆ ನಮ್ಮ ಮೇಲೆ ಅಷ್ಟು ಅಭಿಮಾನ ಇಟ್ಟಿದ್ದಾರೆ, ಅದು ಯಾವತ್ತೂ ಉಳಿಸ್ಕೊತೀವಿ. ಅದರ ತುಂಬ ಜನ ಹೀರೋಸ್ಗಳಿದ್ದಾರೆ ನಮ್ಮ ಇದರಲ್ಲಿ. ಆ ಥರ ತುಂಬ ಜನ ನನಗೆ ಸಪೋರ್ಟ್ ಮಾಡಿದವರು ತುಂಬ ಇದೆ. ಉದಾಹರಣೆಗೆ ಪ್ರಜ್ವಲ್ ನೋಡ್ಬೋದು. ನನಗೆ ಪ್ರಜ್ವಲ್ ಅವರ ಸಿನಿಮಾದಲ್ಲಿ ಒಳ್ಳೊಳ್ಳೆ ಸಾಂಗ್ಸ್ಗಳು ಕೊಟ್ಟಿದ್ದಾರೆ ನನಗೆ. ಪ್ರಜ್ವಲ್ ಅವರು ಸಿನಿಮಾಗಳಲ್ಲಿ ಜೆಂಟಲ್ಮ್ಯಾನ್ ಎಂಥ ಸಾಂಗ್ಸ್ಗಳು ನನಗೆ ಇವತ್ತೂ ಅದನ್ನು ಆ ಸಾಂಗ್ಸ್ಗಳೆಲ್ಲ ಕೇಳಿದ್ರೆ ನಾವು ಮಾಡಿದ್ದೀವ ಆ ಸಾಂಗ್ಸ್ಗಳು ಅಂತ ಅನಿಸುತ್ತೆ. ಆ ಥರ ಅವ್ರ ಜೊತೆಗೂ ನಾನು ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ದೀನಿ. ನಮ್ಮ ಧ್ರುವ ಸರ್ ಜೊತೆಗೆ ಅಷ್ಟೇ. ಆಮೇಲೆ ನೀವು ಧ್ರುವ ಸರ್ ಜೊತೆಗೆ ನನಗೆ ಅವ್ರ ಜೊತೆಗೆ ಸಿನಿಮಾ ಮಾಡ್ತೀನಾ ಅಂತ ತುಂಬ ಆತುರದಲ್ಲಿದ್ದೆ ನಾನು. ಅಂದರೆ ಇವ್ರ ಜೊತೆಗೆ ಮಾಡೋಕ್ಕಾಗ್ತಾ ಇಲ್ವಲ್ಲ, ಧ್ರುವ ಸರ್ ಜೊತೆಗೆ ಒಂದು ಸಿನಿಮಾ ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂತ ಅವ್ರು ಮಾಡೋ ಸಿನಿಮಾದೆಲ್ಲ ಅನ್ಕೊತಾ ಇದ್ದೆ. ಆಮೇಲೆ ನನಗೆ ಅವಕಾಶ ಸಿಕ್ಕಿದ್ದು ಪೊಗರು ಸಿನಿಮಾದಲ್ಲಿ. ನಂದ ಸರ್ ನನಗೆ ಅವಕಾಶ ಕೊಟ್ಟರು ನನಗೆ ಆ ಸಿನಿಮಾಗೆ. ಆ ಪೊಗರು ಸಿನಿಮಾದಲ್ಲಿ ಧ್ರುವ ಸರ್ ನನಗೆ ಆ ಸಿನಿಮಾದಲ್ಲಿ ರಿಹರ್ಸಲ್ ಮಾಡಿ ಆ 2 ಸಾಂಗೂ ಬೇರೆ ಲೆವೆಲ್ಗೆ ಒಂದು ಮಟ್ಟಕ್ಕೆ, ಅಂದರೆ ನನಗೆ ಅದೇನೋ ಗೊತ್ತಿಲ್ಲ, ಎಲ್ಲೋ ಒಂದು ಕಡೆ ಇದಾಗ್ತಾಗ ಆ ಟೈಮಲ್ಲಿ ನನಗೆ ಒಂದು ಒಳ್ಳೊಳ್ಳೆ ಸಾಂಗ್ಸ್ಗಳು ಸಿಕ್ಬಿಡ್ತಾ ಇತ್ತು. ಆ ಟೈಮಲ್ಲಿ ನನಗೆ ಕೊರೋನಾ ಟೈಮ್ ಮೇಡಮ್, ಅದು ಕೊರೋನಾ ಟೈಮಲ್ಲಿ ಮನೆಯಿಂದ ಯಾರು ಆಚೆ ಬರೋದಿಲ್ಲ. ಅಂಥ ಟೈಮಲ್ಲಿ ಆ ಸಾಂಗ್ನ ಬಿಟ್ಟರು. ಅದು ತುಂಬ ಸೂಪರ್ ಡೂಪರ್ ಹಿಟ್ ಆಯಿತು ಆ ಸಾಂಗು. ಮೈಲಿಗಟ್ಟಲೆ ಇವತ್ತು ನಂಬರ್ 1 ಅದು. ಆ ಸಾಂಗ್ಸ್ಗಳು ಇವತ್ತು ಅದನ್ನ ನೋಡ್ಕೊಂಡು ರಿಪ್ಲಿಕಾ ತುಂಬ ಸಾಂಗ್ಸ್ಗಳು ಮಾಡ್ತಾ ಇದ್ದಾರೆ ಆ ಥರದಲ್ಲಿ. ಆ ಥರ ಸಾಂಗ್ಸ್ಗಳು ನನಗೆ ಅವಕಾಶ ಸಿಕ್ಕಿದ್ದು ಧ್ರುವ ಸರ್ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಇವತ್ತಿಗೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಟಾಪ್ ನಂಬರ್ 1 ಸಾಂಗ್ ಅಲ್ಲಿ ಇದೆ. ಹೌದು, ಇವಾಗ್ಲೂ ಅದೇ ಖುಷಿ ನನಗೆ. ಒಂದು ಹೇಳ್ಕೊಳಕ್ಕೆ ಒಂದಷ್ಟು ಸಾಂಗ್ಸ್ಗಳು ಅಪ್ಪ ನಮ್ಮದು ಅಂತ ಇದೆ ಅನ್ನೋದು ಒಂದು ಖುಷಿ ನನಗೆ ಇದರಲ್ಲಿ.
ಸರ್ ಇನ್ನು ನಮ್ಮ ಸಲಗ ದುನಿಯಾ ವಿಜಯ್ ಸರ್ ಬಗ್ಗೆ ಹೇಳೋದಾದ್ರೆ ಸೊ ಅವರಿಗೂ ಸಹ ನೀವು ಕೊರಿಯೋಗ್ರಫಿ ಮಾಡಿದ್ದಾರೆ. ಅವರು ಅಲ್ಟಿಮೇಟ್ ಆಗಿ ಡ್ಯಾನ್ಸ್ ಮಾಡ್ತಾರೆ ಸರ್. ಅವ್ರದ್ದೇ ಆದಂತ ಒಂದು ವಿಭಿನ್ನ ಸ್ಟೈಲ್ ಇದೆ. ಸೊ ಅವ್ರ ಬಗ್ಗೆ ಹೇಳೋದಾದ್ರೆ ಅವ್ರ ಕೊರಿಯೋಗ್ರಫಿ ನೀವು ಮಾಡಿರೋ. ಅವ್ರ ಜೊತೆಗೆ ನಾನು ತುಂಬಾ ಸಿನಿಮಾಗಳು ಮಾಡಿದ್ದೀನಿ. ನನಗೆ ಅದರಲ್ಲಿ ಫೇವರೇಟ್ ಅಂದ್ರೆ ಜೈಮನ್ ಮಗ, ಬಾರಿ ಚೆಲಿವಿ ನೀನು, ಜೈಮನ್ ಮಗ ನಾನು, ಆಮೇಲೆ ಇನ್ನೊಂದು ಸಾಂಗು ಅದರಲ್ಲಿ ಆ ಸಿನಿಮಾದಲ್ಲಿ 3 ಸಾಂಗು ಸೂಪರ್ ಡೂಪರ್ ಹಿಟ್ ಸಾಂಗ್ಸ್ ಇದೆ. ನನಗೆ ಆ ಸಿನಿಮಾದ ಒಳ್ಳೆ ಅವಕಾಶ ಸಿಕ್ಕಿ ನಾನು ಒಂದು ಕಾಮಿಡಿ ಟ್ರೆಂಡ್ನ ಅದನ್ನು ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದಂಥ ಸಾಂಗು. ದುನಿಯಾ ವಿಜಯ್ ಅವರು ಸೆಟ್ಟಲ್ಲಿ ಇದ್ದರೆ ಅದು ಹೆಂಗಿರುತ್ತೆ ಅಂದರೆ ನಿಮಗೆ ಬೋರ್ ಅಂದರೆ ಫೀಲಿಂಗ್ ಇರೋನು ಫೀಲ್ನ ಮರ್ತು ಬಿಡ್ತಾನೆ. ನಗ್ನಗ್ತಾ ಜಾಲಿಯಾಗಿ ಅಷ್ಟು ಇನ್ವಾಲ್ವ್ಮೆಂಟ್ ಇರುತ್ತೆ. ಸಖತ್ ಫನ್ ಆಗಿರ್ತಾರೆ ಸೆಟ್ಟಲ್ಲಿ, ನಗ್ನಗ್ತಾ ಮಾತಾಡ್ಕೊಂಡು ಖುಷಿಯಾಗಿ ಜಾಲಿ ಮಾಡ್ಕೊಂಡು ರೇಗಿಸ್ಕೊಂಡು ಹಂಗೆ ಹೋಗ್ತಾ ಇರ್ತಾರೆ. ಅದು ಸಾಂಗ್ ಮುಗಿಯೋದೇ ಗೊತ್ತಾಗೋದಿಲ್ಲ, ಆ ಥರ ಹೋಗ್ತಾ ಇರುತ್ತೆ. ಅದೇ ಥರ ನೀವು ಸಲಗ ಸಾಂಗ್ ನೋಡಿರ್ತೀರ, ಟಿನಿಂಗ ಮಿಣಿಂಗ ಡಿಶ್ಕ, ಆ ಸಾಂಗು 1 ದಿವಸದಲ್ಲಿ ಮಾಡಿದಂಥ ಸಾಂಗ್ ಅದು. ನಾವು ಒಂದೇ ದಿವಸದಲ್ಲಿ ಮಾಡಿದ್ದು. ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದೀವಿ, ಸಾಯಂಕಾಲ 4 ಗಂಟೆಯಿಂದ 6, 8, 9 ಗಂಟೆವರೆಗೂ ಬ್ರೇಕ್ ಮಾಡಿದ್ವಿ. ತಿರ್ಗಾ 9ರಿಂದ 12 ಗಂಟೆವರೆಗೂ ಮಾಡಿ ಮುಗಿಸ್ಬಿಟ್ವಿ ಸಾಂಗ್ನ. ಎಲ್ಲ ಇವ್ರನ್ನ ಸಿದ್ಧಿಗಳ ಜನಾಂಗದವ್ರನ್ನ ಕರೆಸಿ ಆ ಸಾಂಗ್ ಅಷ್ಟು ಪಾಪ್ಯುಲರ್ ಆಯ್ತು. ಅಂದರೆ ಏನಂದರೆ ಅವರ ಒಂದು ಥಾಟ್, ಮೆಂಟಾಲಿಟಿ ಅದು ಎಷ್ಟು ಚೆನ್ನಾಗಿ ಅವರು ತೊಗೊಂಡು ಹೋಗ್ತಾರೆ. ಅಂದರೆ ಈಗ ಡೈರೆಕ್ಟ್ರಾಗಿ ಅದನ್ನು ಬಜೆಟು ಕಮ್ಮಿ ಇತ್ತು, ಇಷ್ಟೇ ಮಾಡ್ಬೇಕು ಹಿಂಗಿತ್ತು ಅಂತ ಮೊದಲೇ ನಮ್ಗೆ ಹೇಳಿದರು. ಅದು ತಕ್ಕಂತೆ ಮಾಡ್ಕೊಡ್ತೀವಿ. ಇದರಲ್ಲಿ ಅವ್ರಿಗೆ ಆ ಥರ ತುಂಬ ಅವ್ರ ಸಾಂಗ್ಸ್ಗಳು ಹಿಟ್ಟಾಗಿದೆ. ಅವ್ರ ಜೊತೆ ಕೆಲಸ ಮಾಡೋದು ತುಂಬ ಖುಷಿ ಕೊಡುತ್ತೆ. ಅವ್ರದ್ರಲ್ಲೂ ಅಷ್ಟೇ ತುಂಬ ಇದಾಗುತ್ತೆ. ನಮ್ಗೆ ಏನು ಮಾಡೋ ಪ್ರೊಡ್ಯೂಸರು ಡೈರೆಕ್ಟ್ರ್ ಮೇಲೆ ಡಿಪೆಂಡ್, ಪ್ರತಿಯೊಂದು ಅವ್ರ ಮೇಲೆ ಡಿಪೆಂಡು. ಪ್ರೊಡ್ಯೂಸರ್ ಹಿಂಗೆ ಮಾಡು ಅಂದರೆ ನಾನು ಹಂಗೆ ಮಾಡ್ತೀವಿ, ಇಲ್ಲಪ್ಪ ಆಗಲ್ಲ ಕೊಡಲ್ಲ ಅಂದ್ರೆ ನಾನು ಹಂಗೆ ಮಾಡ್ತೀನಿ ಅಷ್ಟೇ. ನಾನು ಹಿಂಗೇ ಬೇಕು, ಅವ್ರು ಡೈರೆಕ್ಟ್ರ್ ಹೇಳ್ತಾರೆ ಇಲ್ಲ ನಂಗೆ ಬೇಕೇ ಬೇಕು ಮಾಡಿಕೊಡು ಅಂತ ಕೇಳ್ತಾರೆ, ನಾವು ಮಾಡಿಕೊಡ್ಬೇಕಾಗತ್ತೆ. ನಾವು ಅದನ್ನು ಇಲ್ಲ ಅನ್ನೋಕ್ಕಾಗೋದಿಲ್ಲ, ಯಾಕಂದರೆ ನಾವು ಅವ್ರಿಗೂ ಫುಲ್ಫಿಲ್ ಮಾಡಬೇಕು. ಅದಕ್ಕಂತೆ ಡೈರೆಕ್ಟ್ರೇ ಹೇಳ್ತಾರೆ ಬಜೆಟ್ ಇಲ್ಲ ಹಿಂಗೆ ಮಾಡಿಕೊಡಿ ಅಂತ, ಅದಕ್ಕಂತೆ ನಾವು ಮಾಡ್ಕೊಡ್ತೀವಿ ಅಷ್ಟೇ. ನೀನೇನಿಲ್ಲ ನನಗೆ ಸುಮ್ಮನೆ ಖರ್ಚು ಮಾಡಿಸ್ಬೇಕು ಅನ್ನೋದು ಇವತ್ತಿಗೂ ಇಲ್ಲ. ಅವ್ರವ್ರ ಡಿಮ್ಯಾಂಡ್ ಅವ್ರವ್ರ ಇದಕ್ಕೋಸ್ಕರ ತಕ್ಕಂತೆ ನಾನು ಮಾಡ್ಕೊಟ್ಟಿರ್ತೀನಿ ಅಷ್ಟೇ. ಆ್ಯಂಡ್ ಸೊ ಫೈನಲಿ ಇಷ್ಟೆಲ್ಲ ಕೊರಿಯೋಗ್ರಫಿ ಬ್ಯುಸಿ ಲೈಫಲ್ಲಿ ನಿಮ್ಮದೇ ಆದಂಥ ಒಂದು ಎಂಟರ್ಟೈನ್ಮೆಂಟ್ ಬೇಕು ಅಂತ ಸ್ಪೋರ್ಟ್ಸ್ಗೆ ಎಂಟರ್ ಆಗ್ತೀರಾ. ನಿಮ್ಮ ಒಂದು ಡ್ಯಾನ್ಸ್ ಅಸೋಸಿಯೇಷನಲ್ಲಿರೋ ಡ್ಯಾನ್ಸರ್ಸ್ನೆಲ್ಲ ಕರ್ಕೊಂಡು ನೀವೊಂದು KCCL ಅನ್ನೋ ಒಂದು ಕ್ರಿಕೆಟ್ನ ಸ್ಥಾಪನೆ ಮಾಡ್ತೀರಾ. ಸೊ ಹೇಗೆ ಸರ್, ಹೇಗೆ ಸ್ಟಾರ್ಟ್ ಆಯಿತು ಇದೊಂದು ಕ್ರಿಕೆಟ್ ಅಸೋಸಿಯೇಷನ್? ಇದು ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಫಸ್ಟು ಐಡಿಯಾ ಬಂದು ಇದು ನಮ್ಮದು ಬಂದು ಈಗಿಂದಲ್ಲ. ನಾವು ಮೊದಲು ಅಸೋಸಿಯೇಷನ್ ಇದ್ದಾಗ ನಮ್ಮಲ್ಲಿ ಅಸೋಸಿಯೇಷನಲ್ಲಿ ನಮಗೆ ಏನದು ರಾಜ್ಕೊಪ್ಪ ಅಂತ ನಾವು ಮಾಡಿದ್ವಿ. ಅವಾಗ ನಮ್ಮ ಅಸೋಸಿಯೇಷನ್ ಒಂದಿದ್ದಾಗ ರಾಜ್ಕೊಪ್ಪ ಅಂತ ಮಾಡಿದ್ವಿ. ಅವಾಗ ನಮ್ಮ ಅಸೋಸಿಯೇಷನ್ ಒಂದು ಒಳ್ಳೆ ಫಂಡ್ ಇತ್ತು ನಮ್ಮಲ್ಲಿ. ಅವಾಗ ನಮ್ಮದು ಆ ಕಪ್ ಮಾಡಿದ್ಮೇಲೆ ನಮಗೊಂದು 2 ಎಕರೆ ಜಮೀನು, ನಮ್ಮಲ್ಲಿ ಫಂಡ್ಗಳು ತುಂಬ ಹೆವಿ ಇತ್ತು. ಆಮೇಲೆ ಅದೇನೋ ಆಗಿ ಅದು ಏನಕ್ಕೂ ಇಲ್ದಂಗೆ ಹೋಗೋಯ್ತು. ಆಮೇಲೆ ನಾವು ನಮ್ಮ ಕೆಲಸ ನಮ್ಮದೇ ಬ್ಯುಸಿಯಾಗೋಯ್ತು. ಈ ಕಡೆ ತಲೆ ಅಂದರೆ ಈ ಕಡೆ ಗಮನ ಕಮ್ಮಿ ಆಗೋಗಿತ್ತು. ಎಲ್ಲರೂ ಅವ್ರ ಕೆಲಸ ಬ್ಯುಸಿಯಾಗಿ ಕೆಲಸ ಮಾಡ್ತಾಯಿದ್ವಿ ಇದರಲ್ಲಿ. ಈಗ ಏನೋ ಟ್ರೆಂಡ್ ಆಯಿತು, ಅದು ಕ್ರಿಕೆಟ್ ಅನ್ನೋದು ಜಾಸ್ತಿ ಟ್ರೆಂಡ್ ಆಗೋಯ್ತು. ಎಲ್ಲ ಕಡೆ ಕ್ರಿಕೆಟ್ ಆಡ್ತಾರೆ. ನಾವ್ಯಾಕೆ ಟೆನ್ನಿಸ್ ಬಾಲ್ ಒಂದು ಮಾಡೋಣ, ನಾವೇ ಒಂದು ಟೆನ್ನಿಸ್ ಬಾಲ್ ಮಾಡೋಣ ಅಂತೇಳಿ KCCL ಅಂತೇಳಿ ಕರ್ನಾಟಕ ಕೊರಿಯೋಗ್ರಾಫರ್ ಕ್ರಿಕೆಟ್ ಲೀಗ್ ಅಂತ ಮಾಡಿದೆ ನಾನು. ಆಲ್ಮೋಸ್ಟ್ ನಮ್ಮ ಕನ್ನಡ ಕೊರಿಯೋಗ್ರಾಫರ್ಸ್ಗಳನ್ನ ಇಟ್ಕೊಂಡು ಇಲ್ಲಿ ಮಾಡಿದ್ದು ತುಂಬ ಸಕ್ಸಸ್ಸು ಆಯಿತು, ಚೆನ್ನಾಗಾಯಿತು. ಒಂದು ಒಳ್ಳೆ ಮಟ್ಟದಲ್ಲಿ ಒಂದು ಏನದು ಜರ್ಸಿ ಲಾಂಚ್ ಎಲ್ಲ ಮಾಡಿಸಿ ನಾನು ಅದರಲ್ಲಿ ಧ್ರುವ ಸರ್ನ ಕರೆಸಿ ಅವ್ರ ಕೈಯಿಂದನೇ ಜರ್ಸಿ ಲಾಂಚ್ ಮಾಡಿಸಿದ್ದೆ ನಾನು ಅದನ್ನು. ಆಮೇಲೆ ನನಗೆ ತುಂಬ ಸಪೋರ್ಟ್ ಮಾಡಿದ್ರು ನಮ್ಮ ಹೀರೋಗಳೆಲ್ಲ ಬಂದು ಅಲ್ಲಿಗೆ ಬಂದು ನಮಗೆಲ್ಲ ಸಪೋರ್ಟ್ ಮಾಡಿ ನನಗೆ ಎಲ್ಲ ವೆಲ್ಕಮ್ ಮಾಡಿದ್ರು. ತುಂಬ ಸಕ್ಸಸ್ಸು ಆಯಿತು ನನಗೆ ಇದು. ಅದೇ ಥರನೇ ನೆಕ್ಸ್ಟ್ ಇನ್ನೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬೇರೆ ಮಟ್ಟದಲ್ಲೇ ಮಾಡಬೇಕು ಈ ಸರಿ ಮಾಡೋದು, ನಮ್ಮ ಅಸೋಸಿಯೇಷನ್ಗೂ ಒಳ್ಳೇದಾಗಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಆಲ್ ದ ವೆರಿ ಬೆಸ್ಟ್ ಸರ್ ನಮ್ಮ ಕಡೆಯಿಂದ ನಿಮ್ಮ ಒಂದು KCCLಗೆ. ಆ್ಯಂಡ್ ಫೈನಲಿ ಸರ್ ಎಂಡಿಂಗ್ ಅಪ್ ವಿತ್ ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಬಗ್ಗೆ ಹೇಳೋದಾದ್ರೆ ಇವಾಗ ನೆಕ್ಸ್ಟ್ ಕರೆಂಟ್ಲಿ ಯಾವ ಸಿನಿಮಾಗೆ ವರ್ಕ್ ಮಾಡ್ತಾ ಇದ್ದೀರಾ? ಈಗ ನನಗೆ ತುಂಬ ಇದರಲ್ಲಿರೋದು ಅಂತ ಅಜಯ್ ರಾವ್ ಅವ್ರದ್ದು. ನಮಗೆ ಅಜಯ್ ರಾವ್ ಅವರು ಅವ್ರ ಜೊತೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ದೀನಿ. ಬಟ್ ಈ ಸಿನಿಮಾದಲ್ಲಿ ಈಗ ಬರ್ತಾ ಹೆಸರು ಇನ್ನೂ ಇಟ್ಟಿಲ್ಲ. ಅದು ಸಾಂಗ್ಸ್ ಎಲ್ಲ ಮುಗಿಸಿದ್ದೀವಿ. ಅದರಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಸಾಂಗ್ಸು, ಒಳ್ಳೊಳ್ಳೆ ಅಂದರೆ ನಿಮಗೆ ಬೇರೆ ಲೆವೆಲಲ್ಲಿದೆ ಸಾಂಗ್ಸು. ಅದು ನನಗೆ ಹೋಪ್ ಇದೆ ಆ ಸಿನಿಮಾ ಸಾಂಗ್ಸ್ ಮೇಲೆ, ಯಾಕಂದರೆ ಆಡಿಯೋ ಸೂಪರ್ ಆಗಿದೆ, ವಿಜುವಲ್ಸು ತುಂಬ ಚೆನ್ನಾಗಿ ಬಂದಿದೆ. ಅದೊಂದು ಸಿನಿಮಾ. ಅದು ಬಿಟ್ಟರೆ ಇದು ಯಾವುದಾದ್ರು ನಮ್ಮ ರಾಮರಸ ಸಿನಿಮಾ, ಅದು ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಆ ಸಾಂಗ್ಸ್ಗಳೆಲ್ಲ ಬೇರೆ ಲೆವೆಲಲ್ಲಿದೆ. ಆ ಸಾಂಗ್ಸ್ಗಳು ಇದರಲ್ಲಿ ಒಂದು ಚಾಲೆಂಜಿಂಗಲ್ಲಂತೆ ಮಾಡೋಂಥ ಸಾಂಗ್ಸ್ಗಳು ಅದರಲ್ಲಿ ಇದೆ. ಇನ್ನೊಂದು ಸಿನಿಮಾ ಬಂದ್ಬಿಟ್ಟು ಸ್ಪಾರ್ಕ್ ಅಂತ, ಉಪೇಂದ್ರ ಸರ್ ಇವ್ರದ್ದು, ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಹೀರೋ ಆ ಸಿನಿಮಾದಲ್ಲಿ. ನಮ್ಮ ದಯಾಳ್ ಸರ್ ಅಸ್ಟೆಂಟ್ ಮಾಡಿದ್ದು, ಡೈರೆಕ್ಷನ್ ಮಾಡಿದ್ದು
ಇವರು ತುಂಬ ಚೆನ್ನಾಗಿ ಬಂದಿದೆ. ಅದು ಅಷ್ಟೇ, ಅದೊಂದು ಸಾಂಗು ನನಗೆ ಬೇರೆ ಲೆವೆಲಲ್ಲಿ ಇದೆ ಅಂತ ನನಗೆ ಅದೊಂದು. ಏನೇ ಆದರೂ ನಾವು ಪ್ರಯತ್ನ ಮಾಡ್ತಾನೆ ಇದ್ದೀವಿ. ಎಲ್ಲದರಲ್ಲೂ ಸಕ್ಸಸ್ ದೇವ್ರು ಏನೋ ಕೊಡ್ತಾ ಇದ್ದಾನೆ. ನಮ್ಮ ಒಳ್ಳೆತನ ನಮ್ಮ ದೇವ್ರು ಕಾಪಾಡ್ಕೊಂಡು ಬರ್ತಾ ಇದೆ ಅಂತ ನಾನು ಅಂದ್ಕೊಂಡಿರೋದಷ್ಟೇ. ನಾವು ಇದುವರೆಗೂ ಯಾರಿಗೊಬ್ರಿಗೆ ಏನು ಇನ್ನೊಬ್ಬರನ್ನ ತುಳಿದು ಮೇಲೆ ಬರಬೇಕು ಅಂತ ನನ್ನ ಮೈಂಡಲ್ಲಿ ಇವತ್ತರೆಗೂ ಇಲ್ಲ ಅದರಲ್ಲಿ. ಅದಕ್ಕೋಸ್ಕರ ಏನೋ ದೇವ್ರಿಗೆ ಹಂಗೆ ನಮ್ಮನ್ನು ಕರ್ಕೊಂಡು ಹೋಗಿ ಕೆಲಸ ಮಾಡ್ಕೊಂಡು ಹೋಗ್ತಾನೆ ಇದ್ದೀವಿ. ಅದು ಎಲ್ಲಿವರೆಗೂ ಕರ್ಕೊಂಡು ಹೋಗುತ್ತೆ ಅಲ್ಲಿವರೆಗೂ ನಾವು ಮಾಡ್ತೀವಿ ಕೆಲಸ. ಓಕೆ, ವೆರಿ ನೈಸ್. ಸೊ ನಿಮ್ಮ ಒಂದು ಫ್ಯೂಚರ್ ಪ್ರಾಜೆಕ್ಟ್ಸ್ಗೆ ನಮ್ಮ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ಇದ್ದೀವಿ. ಸೊ ನಿಮ್ಮ ಸಮಯ ನಮಗೆ ಕೊಟ್ಟಿದ್ದಕ್ಕೆ, ಆ್ಯಂಡ್ ಡ್ಯಾನ್ಸ್ ಕೊರಿಯೋಗ್ರಫಿಯಿಂದ ಏನೆಲ್ಲ ಕೆಲಸಗಳಿರುತ್ತೆ, ಎಷ್ಟು ಸ್ಟ್ರಗಲ್ ಇರುತ್ತೆ, ಹೇಗೆ ನೀವು ಒಂದು ಸಾಂಗ್ನ ರೀಚ್ ಮಾಡಬೇಕು, ಆಡಿಯನ್ಸ್ಗೆ ಹಿಟ್ ಮಾಡಬೇಕು ಅನ್ನೋದರಲ್ಲಿ ನಿಮ್ಮ ಶ್ರಮ ಎಷ್ಟಿರುತ್ತೆ ಅಂತ ಸೊ ನಮ್ಮ ವೀಕ್ಷಕರಿಗೆಲ್ಲ ಕ್ಲೀನಾಗಿ ತಿಳಿಸ್ಕೊಟ್ಟಿದ್ದೀರಾ. ಸೊ ನಮ್ಮ ಕಡೆಯಿಂದ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು.